ನಾವು ಹುಟ್ಟಿದ ಮೇಲೆ ನಮ್ಮ ಕೆಲಸಕ್ಕೆ ಅನುಸಾರವಾಗಿ, ನಮ್ಮ ಮನೆಯ ಪರಿಸ್ಥಿತಿಗೆ ಅನುಸಾರವಾಗಿ ನಮ್ಮ ಧರ್ಮಗಳು ನಮ್ಮನ್ನ ಬೆಳೆಸ್ತಾ ಹೋಗ್ತವೆ. ನಾವು ನಮ್ಮ ಧರ್ಮಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀವಿ. ಆದ್ರೆ ನಮ್ಮ ಧರ್ಮ ಇಲ್ಲಿಂದ ಆಚೆ ತಲುಪಬೇಕು ಅಂತ ಹೇಳಿ ಹಲವಾರು ಮನೆಗಳನ್ನ ಮುಟ್ಟುವಂತಹ ಕೆಲಸವನ್ನ ಈ ವ್ಯಕ್ತಿ ಅಂದ್ರೆ ನಮ್ಮ ಈ ದಿವಸದ ಅತಿಥಿ ಮಾಡ್ತಾ ಇದ್ದಾರೆ. ತಡವಿಲ್ದೆ ವೆಲ್ಕಮ್ ಮಾಡೋಣ ಒನ್ ಅಂಡ್ ಓನ್ಲಿ ಶ್ರೀ ಯೋಗೇಂದ್ರ ಭಟ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ಅಮೆರಿಕಾಯಿಂದ, ಲಂಡನ್ ಇಂದ ಸಮಯ ಮಾಡಿಕೊಂಡು ನಮಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಾ. ಮೊದಲನೇದಾಗಿ ತುಂಬಾ ಖುಷಿ ಆಯ್ತು. ಏನ್ ಮಾಡ್ತಾ ಇದಾರೆ ಇವರು ಅಂತ ಹಲವಾರು ಜನಕ್ಕೆ ಪ್ರಶ್ನೆ ಇರ್ಬೋದು. ಏನ್ ಮಾಡ್ತಾರೆ? ಧರ್ಮ ಅಂದ್ರೆ ಇವರು ಬೇರೆಯವ್ರ ಮನೆಗೆ ಹೋಗಿ ಪಾಠ ಹೇಳ್ಕೊಡ್ತಾರ? ಧರ್ಮ ಅಂದ್ರೆ ಇವರು ಎಲ್ಲರಿಗೂ ಮಂತ್ರ ಪೂಜೆ ಹೇಳ್ಕೊಡ್ತಾರ? ಅಲ್ಲ. ಧರ್ಮ ಅಂದ್ರೆ ನಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತಹ ಒಂದು ಜಾಗವನ್ನ ಕಂಡುಕೊಳ್ಳೋಕೆ ಸಹಾಯ ಮಾಡ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ. ಅಮೆರಿಕಾದಲ್ಲಿ 11 ಮಠ, UK-ನಲ್ಲಿ 2 ಮಠ, ಕೆನಡಾನಲ್ಲಿ 1 ಮಠ, ಆಸ್ಟ್ರೇಲಿಯಾನಲ್ಲಿ 2 ಮಠ, ಇವೆಲ್ಲವನ್ನು ಪುತ್ತಿಗೆ ಮಠ ಮಾಡಿದೆ. ಅದಕ್ಕೆ ಕಾರಣಕರ್ತರು ಇವರು ಅಂತ ಹೇಳಿದ್ರು ಅವ್ರು ಒಪ್ಕೊಳ್ಳೋದಿಲ್ಲ. ಖಂಡಿತ ಅಲ್ಲ, ಗುರುಗಳು ಗುರುಗಳ ಆಜ್ಞೆಯಿಂದ ನಾವು. ಹಾಗಾಗಿ ಗುರುಗಳ ಆಶೀರ್ವಾದದೊಂದಿಗೆ, ಪುತ್ತಿಗೆ ಶ್ರೀಗಳಾದಂತಹ ಶ್ರೀ ಸುಗುಣೇಂದ್ರ ತೀರ್ಥರ ಆಶೀರ್ವಾದದೊಂದಿಗೆ ಈ ನಾಯಕ ವಿತ್ ವಿನಾಯಕವನ್ನ ಪ್ರಾರಂಭಿಸೋಣ. ನಮ್ಮ ಈ ದಿವಸದ ಗೆಸ್ಟ್ ಯೋಗೇಂದ್ರ ಭಟ್ ಉಳಿ. ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮ. ತಂದೆ ಶ್ರೀ ಮುನ್ನೂರಾಯ ನಾರಾಯಣ ಭಟ್ ಮತ್ತು ತಾಯಿ ಶ್ರೀಮತಿ ಲಕ್ಷ್ಮಿ, ಪತ್ನಿ ಶ್ರೀಮತಿ ದಿವ್ಯಾ ಮತ್ತು ಮಕ್ಕಳು ಸುಧನ್ವ ಹಾಗೂ ಸುಧಾಮ. ಹುಟ್ಟೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ನಂತರ ಉಡುಪಿ ಸಮೀಪದಲ್ಲಿನ ಶ್ರೀ ಪುತ್ತಿಗೆ ವಿದ್ಯಾಪೀಠದಲ್ಲಿ 8 ವರ್ಷಗಳ ಸಂಸ್ಕೃತ, ವೇದ, ವೇದಾಂತ, ಜ್ಯೋತಿಷ್ಯದ ಅಧ್ಯಯನ, ಪರಮಪೂಜ್ಯ ಶ್ರೀ ಪುತ್ತಿಗೆ ಶ್ರೀಪಾದರ ಬಳಿ ಶ್ರೀಮನ್ಯಾಯ ಸುಧಾ ಪರ್ಯಂತ ವೇದಾಂತದ ವಿಶೇಷ ಪಾಠ. 2002ನೇ ಇಸ್ವಿಯಿಂದ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಪುರೋಹಿತರಾಗಿ, ಆಚಾರ್ಯರಾಗಿ ಮತ್ತು ಹಿಂದೂ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಸೇವೆ. ಅಮೆರಿಕಾದಲ್ಲಿ 11 ಮಠ, UK-ನಲ್ಲಿ 2, ಕೆನಡಾದಲ್ಲಿ 1 ಹಾಗೂ ಆಸ್ಟ್ರೇಲಿಯಾನಲ್ಲಿ 2 ಮಠಗಳ ಸಂಸ್ಥಾಪನೆಯಲ್ಲಿ ಇವರ ಕೊಡುಗೆ ಅಪಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಬರವಣಿಗೆ ಹಾಗೂ ಉಪನ್ಯಾಸ ಇವರ ಹವ್ಯಾಸಗಳು. ಇದುವರೆಗೂ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಅದರ ಜೊತೆಗೆ ಫಾಸ್ಟಿಂಗ್ ಅಂಡ್ ಸ್ಪಿರಿಚುವಲ್ ಪ್ರೋಗ್ರೆಸ್, ಅ ಫಿಲಸಾಫಿಕಲ್ ಅಂಡ್ ಎಕ್ಸ್ಪೀರಿಯನ್ಷಿಯಲ್ ಸ್ಟಡಿ, ಇದರ ಬಗ್ಗೆ PhD-ಯನ್ನ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸ್ ಫ್ಲಾರಿಡಾನಲ್ಲಿ ಮಾಡ್ತಾ ಇದ್ದಾರೆ. ಭಾರತದಾಚೆ ಹಿಂದೂ ಧರ್ಮ ಸಂಸ್ಥಾಪನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಇವರು ಒಂದು ವಿಶೇಷ ಹರಟೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗೋದಿಕ್ಕೆ ನಾವು ಈ ದಿವಸ ಅವರನ್ನ ಆಹ್ವಾನಿಸಿದ್ದೀವಿ. ತಡ ಮಾಡದೆ ಲೆಟ್ಸ್ ವೆಲ್ಕಮ್ ಯೋಗೇಂದ್ರ ಭಟ್ ಉಳಿ, ನಾಯಕ ವಿತ್ ವಿನಾಯಕ. ನಿಮ್ಮ ಪ್ರೊಫೈಲ್ ನೋಡ್ತಾ ಬಂದ್ರೆ ಇಷ್ಟೊತ್ತು ತಾವು ನಡೆದು ಬಂದ ಹಾದಿಯಲ್ಲಿ ಮಠಗಳನ್ನ ತಾವು ಸ್ಥಾಪನೆ ಮಾಡ್ಲಿಕ್ಕೆ ಒನ್ ಆಫ್ ದಿ ಮೇಜರ್ ರೀಸನ್ಸ್ ಅಂತ ಕಂಡು ಬರುತ್ತೆ. ಇನ್ಸ್ಟ್ರೂಮೆಂಟ್ ಅಂತ ಹೇಳಿ. ಇನ್ಸ್ಟ್ರೂಮೆಂಟ್, ಹೌದು. ಈಗ ಮರ ಕಡಿಲಿಕ್ಕೆ ಕತ್ತಿಯನ್ನು ಬಳಸುವ ಹಾಗೆ ಗುರುಗಳು ನಮ್ಮನ್ನು ಚೆನ್ನಾಗಿ ಹರಿತವಾಗಿ ತಯಾರಿಸಿ ನಮ್ಮನ್ನು ಮುಂದೆ ಇಟ್ಟಿದ್ದಾರೆ ಅಷ್ಟೇ. ಆದ್ದರಿಂದ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಇಲ್ಲ, ನನ್ನ ಪ್ರಶ್ನೆ ಏನಂದ್ರೆ, ಸಮುದ್ರ ದಾಟೋ ಹಾಗಿಲ್ಲ, ಇಲ್ಲಿಂದ ಆಚೆ ಹೋಗೋ ಹಾಗಿಲ್ಲ, ಈ ತರ ಹಲವಾರು ರೂಲ್ಸ್ ಗಳಿದಾವೆ. ಅದ್ ಯಾರು ಮಾಡಿರೋದು ನನಗ್ ಗೊತ್ತಿಲ್ಲ, ಅಥವಾ ಅವ್ರ ಅನುಕೂಲಕ್ಕೆ ಮಾಡ್ಕೊಂಡಿರೋದು ಅದು ಗೊತ್ತಿಲ್ಲ ನನಗೆ. ಆದ್ರೆ ಸಾಮಾನ್ಯವಾಗಿ ಕೇಳಿರೋದೇನೋ ಸಮುದ್ರ ನಾರಾಯಣ ಇರ್ತಾನೆ, ಅವನ್ನ ದಾಟಬಾರ್ದು ಅನ್ನೋಂತ ಒಂದು ನಂಬಿಕೆ ಏನಿತ್ತು. ಅದನ್ನ ದಾಟಿ ಸಪ್ತಸಾಗರದಾಚೆ ಮಠಗಳನ್ನ ಸ್ಥಾಪನೆ ಮಾಡುವಂತ ಉದ್ದೇಶ ಏನಿತ್ತು ಅಂತ. ಅದು ಗುರುಗಳದ್ದು ಅದೇ ನಾನಾಗ ಹೇಳಿದ ಹಾಗೆ ಅದ್ಭುತವಾದಂತಹ ಒಂದು ಕಲ್ಪನೆ. ಅಂದ್ರೆ ಮುಂದೆ ಹೇಗೆ ಆಗ್ತಾ ಇತ್ತು ಅನ್ನುವಂಥದ್ದು ಒಂದು ಭವಿಷ್ಯತ್ ಕಾಲದ ಬಗೆಗಿನ ಒಂದು ಮುನ್ಸೂಚನೆ ಅವರಿಗಿದ್ದೇ ಇತ್ತು. ಆ ಮೊದಲ ಪ್ರಶ್ನೆ ಏನಿತ್ತಲ್ಲ, ಈಗ ಸಮುದ್ರ ದಾಟಬಾರದು ಅಂತ ಹೇಳಿ, ಅದೆಲ್ಲ ಇಲ್ಲಿ ಕೂತವರು ಮಾಡಿದಂತಹ ಒಂದು ಕಲ್ಪನೆ ಅಷ್ಟೇ ಹೊರತಾಗಿ ಅದಕ್ಕೆ ಶಾಸ್ತ್ರದ ಆಧಾರ ಖಂಡಿತ ಇಲ್ಲ, ಎಲ್ಲೂ ಇಲ್ಲ. ಏನಂದ್ರೆ ಈಗ ನಾವೇನು ಹೇಳ್ತೇವೆ, ಯಾಕಂದ್ರೆ ಮಕ್ಕಳು ಮನೆಯಲ್ಲಿದ್ದಾಗ ಆಟ ಆಡ್ಲಿಕ್ಕೆ ಹೋಗ್ಬೇಡ ಅಂತ. ಯಾಕೆ? ಕಾರಣ ಇಷ್ಟೇ, ಅಲ್ಲಿ ಹೋದಾಗ ಯಾರ ಜೊತೆಗೆ ಆಟ ಆಡ್ತಾರೋ, ಯಾರ ಜೊತೆಗೆ ಅವರಿಗೊಂದು ಸಂಬಂಧ ಆಗ್ತದೋ, ಸಂಪರ್ಕ ಆಗ್ತದೋ, ಅವರೆಲ್ಲೋ ಹಾಳಾಗಿ ಹೋಗ್ತಾರೋ ಅನ್ನುವಂತಹ ಭಯ ಮಾತ್ರ. ಅದಕ್ಕೆ ಎಲ್ಲಾದ್ರೂ ಪ್ರಮಾಣ ಇದೆಯಾ? ಎಲ್ಲಿಯಾದ್ರೂ ಮಕ್ಕಳು ಅಲ್ಲಿ ಹೋಗಿ ಆಟ ಆಡಬಾರದು ಅನ್ನುವಂಥದ್ದು ಇದೆಯಾ? ಇಲ್ಲ. ಅದೇ ರೀತಿಯಾದಂತಹ ಭಯ ನಮ್ಮ ಪೂರ್ವಿಕರಿಗೆ ಇತ್ತು. ಯಾಕಂದ್ರೆ ಕನ್ನಡ ನಾಡನ್ನು ಬಿಟ್ಟು ಆಚೆ ಒಂದು ಮುಂಬೈಗೆ ಹೋಗುದಾಗಲಿ ಅಥವಾ ಅದಕ್ಕಿಂತ ಆಚೆ ಹೋಗುದಾಗಲಿ ಕಲ್ಪನೆ ಮಾಡ್ತೇವೆ. ಆಗಿನ ಕಾಲದಲ್ಲಿ ಅದೇ ವಿದೇಶ ಅಲ್ವಾ? ಈಗ ಕಾಲ ಬೆಳೀತಾ ಇದ್ದ ಹಾಗೆ ನಮ್ಮವರೇ ಈಗ ಮುಂಬೈಗೆ ಹೋದ್ರೆ, ಡೆಲ್ಲಿಗೆ ಹೋದ್ರೆ ಅಲ್ಲಿಯೂ ಕನ್ನಡ ಸಂಘ ಇದೆ.
ನೀವು ಅಮೆರಿಕಾದಂತಹ ದೇಶಗಳನ್ನು ನೋಡಿದರೆ ಅಲ್ಲಿಯೂ ಕನ್ನಡ ಸಂಘ ಇದೆ. ಅದನ್ನೇ ಕಲ್ಪನೆ ಮಾಡಿ, ಒಂದು 100 ವರ್ಷಗಳ ಹಿಂದೆ ಒಬ್ಬರಾದರೂ ಅಲ್ಲಿ ಕನ್ನಡಿಗರಿದ್ದಂತಹ ಒಂದು ಕುರುಹಾದರೂ ಇದೆಯಾ? ಇಲ್ಲ. ಇಲ್ಲ ಅಲ್ವಾ? ಆಗಿನ ಕಾಲಕ್ಕೆ ಅದು ಪ್ರಸ್ತುತ, ಈಗಿನ ಕಾಲಕ್ಕೆ ಇದು ಪ್ರಸ್ತುತ. ಅದನ್ನು ಕಂಡುಕೊಂಡವರು ಪೂಜ್ಯ ಸ್ವಾಮೀಜಿಯವರು. ಆದ್ದರಿಂದ ಇದೆಲ್ಲವೂ ಕೂಡ ಆ ಒಂದು ಸಂದರ್ಭ ಕಾಲಕ್ಕೆ ತಕ್ಕದಾದಂತಹ ಒಂದು ನಂಬಿಕೆಗಳಷ್ಟು ಹೊರತಾಗಿ ಸಾರ್ವಕಾಲಿಕ ಅಲ್ಲ ಅಂತ ಹೇಳಿ ಅದನ್ನ ಸರಿಯಾಗಿ ಅವರು ವಿಶ್ಲೇಷಣೆ ಮಾಡಿಕೊಂಡು, ಜಗತ್ತಿಗೆ ಅವಶ್ಯಕತೆ ಇದೆ, ಎಲ್ಲಿ ನಮ್ಮವರಿದ್ದಾರೋ ಅಲ್ಲಿ ಧರ್ಮ ಬೇಕು, ಧರ್ಮ ಪ್ರಚಾರವಾಗಬೇಕು, ಅವರು ದಾರಿ ತಪ್ಪಬಾರದು ಅನ್ನುವಂತಹ ಉದ್ದೇಶವೇ ಅದರ ಮೂಲ ಕಾರಣ. ನಿಮ್ಮ ಮಠಕ್ಕೆ ಹ್ಮ್. ಬ್ರಾಹ್ಮಣರು ಬರ್ತಾರೆ ಅನ್ನೋದು ಸತ್ಯ. ಆದ್ರೆ ಅದಕ್ಕೂ ಮೀರಿ ಯಾವ್ಯಾವ ತರ ಜನ ಬರ್ತಾರೆ, ಅವ್ರು ಏನ್ ಕಂಡ್ಕೊಂಡಿದ್ದಾರೆ ಅದನ್ನ ಹೇಳ್ಬೋದಾ? ಖಂಡಿತ. ಈಗ ಬ್ರಾಹ್ಮಣ್ಯ ಅನ್ನುವಂಥದ್ದು ಅದು ಈಗಿನ ಕಾಲದಲ್ಲಿ ಕೆಲವು ದೃಷ್ಟಿಕೋನದಲ್ಲಿ ಅಪ್ರಸ್ತುತ ಅಂತ ಹೇಳ್ಬೋದು. ಹ್ಮ್. ಅಂದ್ರೆ ಬ್ರಹ್ಮಣತಿ ಇತಿ ಬ್ರಾಹ್ಮಣ ಅಂತ. ಬ್ರಹ್ಮ ಅಂದ್ರೆ ಪರಮಾತ್ಮ, ಅವನನ್ನು ಹುಡುಕಿಕೊಂಡು ಹೋಗುವವರು. ಈಗ ಪರಮಾತ್ಮನೇ ಡಿಸ್ಕ್ರಿಮಿನೇಷನ್ ಮಾಡ್ಲಿಲ್ಲ ಅಂತೆ. ಕೃಷ್ಣ ಹೇಳಬೇಕಾದ್ರೆ ಒಂದು ಮಾತು ಹೇಳ್ಬೋದಿತ್ತು, ಅವನಿಗೆ ಅವಕಾಶ ಇತ್ತು. ಹ್ಮ್. 2 ಕಡೆ ಹೇಳ್ತಾನೆ ಗೀತೆಯಲ್ಲಿ. ಒಂದು ಕಡೆ ಹೇಳ್ತಾ 15ನೇ ಅಧ್ಯಾಯದಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ, ನಾನು ಎಲ್ಲರ ಹೃದಯದಲ್ಲಿದ್ದೇನೆ ಅಂತ ಹೇಳಿದ. ಆಗ್ಲಿ ಪರವಾಗಿಲ್ಲ, ಇನ್ ಜನರಲ್ ಆಗಿ ಹೇಳಿದ. ಇಲ್ಲಿ ಸ್ವಲ್ಪ ಇದ್ದೇನೆ, ಅಲ್ಲಿ ಜಾಸ್ತಿ ಇದ್ದೇನೆ ಅಂತ ಏನೂ ಹೇಳಿಲ್ಲ ಅವನು. ಮತ್ತೆ ಮತ್ತೊಂದು ಕಡೆ ಕೊನೆಗೆ 18ನೇ ಅಧ್ಯಾಯದಲ್ಲಿ ಬರುವಾಗ ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಯಾರೆಲ್ಲ ಹೃದಯ ಇದೆಯೋ ಅಲ್ಲಿ ಹೃದಯವನ್ನು ನಡೆಸುವಂತಹ ಮುಖ್ಯ ಯಂತ್ರ ತಾನೇ ಅಂತ ಹೇಳಿಕೊಳ್ತಾನೆ. ಅಂದ್ರೆ ದೇವರು ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತ ಹೇಳಿದ ಮೇಲೆ ಮತ್ತೆ ಎಲ್ಲ ಕಡೆಗೂ ಕೂಡ ಪರಮಾತ್ಮನ ಸನ್ನಿಧಾನವೇ ಅಲ್ವಾ? ಯಾರು ಅವನನ್ನು ಜಾಸ್ತಿ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೋ ಅಲ್ಲಿ ಬ್ರಾಹ್ಮಣ್ಯವಂತ ಗುರುತಿಸಬಹುದು ಅಂತ ಹಿಂದಿನವರ ಒಳ್ಳೆಯ ಅದ್ಭುತವಾದಂತಹ ಚಿಂತನೆ. ಹಾಗೆ ಇಲ್ಲಿ ಮಠ ಆಗಲಿ ಮಂದಿರಗಳಾಗಲಿ ಖಂಡಿತ ಅಲ್ಲಿ ಬರುವವರೆಲ್ಲರೂ ಬ್ರಾಹ್ಮಣರೇ. ಯಾಕಂದ್ರೆ ಬ್ರಹ್ಮ ಅಂದ್ರೆ ಭಗವಂತ, ಭಗವಂತನನ್ನು ಹುಡುಕಿಕೊಂಡು ಬರುವವರು ಬ್ರಹ್ಮ ಅಣತೀತಿ ಬ್ರಾಹ್ಮಣ ಅಂತ ಆದಾಗ ಅಲ್ಲಿ ಯಾರು ಮಠ ಮಂದಿರಗಳಿಗೆ ಹೋಗ್ತಾರೋ ಅವರು ಬ್ರಾಹ್ಮಣರು, ಯಾರು ಹೋಗುವುದಿಲ್ಲೋ ಅವರು ಬ್ರಾಹ್ಮಣರಲ್ಲ ಅಲ್ವಾ? ಇದೇ ಅದ್ಭುತವಾದಂತಹ ಚಿಂತನೆ ಅಂತ, ಇದೇ ನಮ್ಮ ಗುರುಗಳ ಪರಿಕಲ್ಪನೆ. ಹಂಗೆ ಒಂದ್ ಮಾತು ಹೇಳಿದ್ರಿ, ಹಾ. ನಾನು ಎಲ್ಲರ ಹೃದಯದಲ್ಲಿ ಇದ್ದೀನಿ ಕೃಷ್ಣ ಅಂತ ಕೃಷ್ಣ ಹೇಳ್ತಾನೆ ಅಂತ. ಹೌದು. ಕೆಲವೊಂದಿಷ್ಟು ನಮ್ಮ ಫಿಲಾಸಫಿಗಳು ಏನ್ ಹೇಳ್ತವೆ, ನಾನ್ ಬೇರೆ ದೇವ್ರು ಬೇರೆ, ಇನ್ ಕೆಲವು ಎರಡು ಒಂದೇ ಅಂತ ಹೇಳ್ತಾರೆ. ಸೊ ದೇವ್ರು ಭಕ್ತ ಅಂತ ಬಂದಾಗ ನನಗೆ ನಾಪಕಕ್ಕೆ ಬರೋದೇನು, ಒಂದು ದ್ವೈತ, ಮತ್ತೊಂದು ಅದ್ವೈತ, ಮತ್ತೊಂದು ವಿಶಿಷ್ಟಾದ್ವೈತ ಅಂತ. ಇದು ಏನು ಅನ್ನೋದನ್ನ ನನ್ಗೆ ಒಂದು ಕುತೂಹಲ ಇದೆ. ದ್ವೈತ ಅಂದ್ರೆ ಏನು, ಅದ್ವೈತ ಅಂದ್ರೆ ಏನು, ವಿಶಿಷ್ಟಾದ್ವೈತ ಅಂದ್ರೆ ಏನು? ಅದು ತುಂಬಾ ಅತ್ಯಂತ ಪ್ರಾಚೀನವಾದಂತಹ ಪರಂಪರೆಯಲ್ಲಿ ಬಂದಂತಹ ಅನೇಕ ವಿಚಾರಗಳ ಪೈಕಿ, ಉದಾಹರಣೆಗೆ ವೇದ ಅನ್ನುವಂಥದ್ದು ನಮ್ಮ ಸಂಪೂರ್ಣ ಸನಾತನ ಧರ್ಮದ ಮೂಲಾಧಾರ ಅಂತ ಚಿಂತನೆ. ಆ ವೇದಕ್ಕೆ ಸರಿಯಾದಂತಹ ಅರ್ಥ ವ್ಯಾಖ್ಯಾನ ಮಾಡಲಿಕ್ಕೆ ಬ್ರಹ್ಮಸೂತ್ರಗಳು ಅಂತ ಹೇಳಿ ವೇದವ್ಯಾಸರಿಂದ ರಚಿತವಾಗಿದೆ. ಆ ಬ್ರಹ್ಮಸೂತ್ರದ ಮೇಲೆ ಬೇರೆ ಬೇರೆ ವಿಧವಾದಂತಹ ಒಂದು ವಿಶ್ಲೇಷಣೆಗಳು, ಭಾಷ್ಯಗಳು 21 ಬಂದಿದೆ. 22ನೇಯದ್ದು ಮಧ್ವಾಚಾರ್ಯರದ್ದು. ಹಾಗಾಗಿ ಅದರಲ್ಲಿ ಆ ಒಂದು ಬೇರೆ ಬೇರೆ ದೃಷ್ಟಿಕೋನದಿಂದ ಅವರವರು ಕಂಡುಕೊಂಡಂತಹ ಒಂದು ವಿಶೇಷಗಳು, ಒಂದು ವಿಶಿಷ್ಟವಾದಂತಹ ಒಂದು ಚಿಂತನೆಗಳು ಅಂತ ಹೇಳಬಹುದು. ಹಾಗೆ ಅದರ ಮಧ್ಯದಲ್ಲಿ ಕಾಲಗಳು ಬಹಳ ಏನು ಇದೆ, ಅಂದ್ರೆ ಕಾಲ ವ್ಯತ್ಯಾಸ. ಅಂದ್ರೆ ಉದಾಹರಣೆಗೆ ಶಂಕರಾಚಾರ್ಯರು ಅವರ ಪೂರ್ವದಲ್ಲಿಯೂ ಇತ್ತು, ನಂತರದಲ್ಲಿಯೂ ಅನೇಕ ಚಿಂತನೆಗಳು ಬಂದವು. ಅವರ ನಂತರ ರಾಮಾನುಜರು ಬರಬೇಕಾದ್ರೆ ಒಂದು ಶತಮಾನಗಳಾಯ್ತು. ಆಮೇಲೆ ಮತ್ತೆ ಮಧ್ವಾಚಾರ್ಯರು ಬರಬೇಕು, ಮತ್ತೊಂದಷ್ಟು ಶತಮಾನಗಳು ಕಳೆಯಿತು. ಈಗ ಮಧ್ವಾಚಾರ್ಯರು ಬಂದು ಹೋಗಿಯೇ 700 ವರ್ಷ ಆಯ್ತು. ಹೀಗೆ ಹೇಳಲಿಕ್ಕೆ ನಮಗೆ ಶಬ್ದ ಅದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ಹೇಳಿಬಿಡ್ತೇವೆ. ಅದರ ಗ್ಯಾಪು ಹ್ಯೂಜ್, ತುಂಬಾ ದೊಡ್ಡದಿದೆ. ಇರಲಿ, ಈಗ ಒಂದು ಸಂಕ್ಷಿಪ್ತವಾಗಿ ಒಂದು ಚಿಂತನೆಯಲ್ಲಿ ಬರೋದಾದ್ರೆ, ದೇವರು ಅನ್ನುವಂಥದ್ದು ನನಗಿಂತ ಭಿನ್ನವಾದದ್ದು ಇದೆಯಾ ಅಂತ ನಾಸ್ತಿಕವಾದದಿಂದಲೇ ಈ ಚಿಂತನೆಗಳು ಪ್ರಾರಂಭ ಆಗ್ತದೆ. ಮತ್ತೆ ನೋಡುವಾಗ ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಯದಿನಾಮನ ತಸ್ಯವಸೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ದೇವರು ಇಲ್ಲ ಅಂತ ಹೇಳುದಾದ್ರೆ ನಮ್ಮ ಕಂಟ್ರೋಲಲ್ಲಿ ಯಾರು ಇರ್ಬೇಕಾಗಿತ್ತಲ್ಲ. ನಮಗೆ ಇಷ್ಟ ಬಂದಾಗೆ ಎಲ್ಲವನ್ನು ನಾವು ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಸುಖದಿಂದ ಬದುಕುವುದು ಇತ್ಯಾದಿ ಮಾಡ್ಬೋದಿತ್ತಲ್ಲ. ಹಾಗಾಗಿ ನನ್ನ ನಿಯಂತ್ರಣದಲ್ಲಿ ಇಲ್ಲ. ನಾನು ಯಾಕೆ ಇಲ್ಲಿ ಬಂದೆ, ಯಾಕೆ ಇಲ್ಲಿಯೇ ಹುಟ್ಟಿದೆ, ನನಗೆ ಮುಂದೆ ಏನಾಗ್ತದೆ ಅನ್ನುವಂಥದ್ದು ಸ್ಪಷ್ಟತೆ ಯಾಕಿಲ್ಲ, ಇದನ್ನೆಲ್ಲ ನೋಡುವಾಗ ಯಾರೋ ಒಬ್ಬ ಕಂಟ್ರೋಲರ್ ಇದ್ದಾನೆ ಅಂತ ಅನ್ನಿಸ್ತದೆ. ಅಲ್ಲಿಂದ ಚಿಂತನೆಗಳು ಪ್ರಾರಂಭ ಆಗ್ತವೆ. ದೇವರು ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಎಲ್ಲವನ್ನು ನಿಯಂತ್ರಿಸುವಂತಹ ಶಕ್ತಿಯನ್ನು ಒಪ್ಪಿಕೊಳ್ಳುವಂತಹ ಪ್ರಕ್ರಿಯೆ. ಅಂದ್ರೆ ನಾನೇ ಬೇರೆ ದೇವರೇ ಬೇರೆ ಅಂತ ಅಲ್ಲಿಂದ
ಪ್ರಾರಂಭ ಆಗುವಂತದ್ದು. ಅದಕ್ಕೋಸ್ಕರ ದ್ವೈತ ಅನ್ನುವಂಥದ್ದು ಮೊದಲು ಬರ್ತದೆ ಚಿಂತನೆಯಲ್ಲಿ. ಇದು ಹಿಂಗ್ ಕಾಣ್ತದಲ್ಲ ಮಧ್ವಾಚಾರ್ಯರು ಇದ್ರಲ್ಲಿ. ಅದು ಯಾರೋ ಒಂದು ಚಿತ್ರಕಾರರು ಬರೆದದಷ್ಟೇ. ಹಾಗೆ ಅಷ್ಟಕ್ಕೆ ಸೀಮಿತ ಅಲ್ಲ ಅದು. ಈಗ ಬನ್ನಂಜೆ ಗೋವಿಂದಾಚಾರ್ಯರು ಅದರ ಬಗ್ಗೆ ತುಂಬಾ ಸುಂದರವಾದಂತಹ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಅದು ಯೂಟ್ಯೂಬ್ ಅಲ್ಲೂ ಕೂಡ ಅವರ ಪ್ರವಚನಗಳಲ್ಲಿ ಲಭ್ಯ ಇದೆ, ನೋಡಬಹುದು ಕುತೂಹಲ ಇದ್ದವರು. ಆದರೆ ಮೊದಲು ಬಂದಾಗ ಕೆಲವರಿಗೆ ಒಂದು ಆ ಚಿಂತನೆ ಅದೇ ಯಾಕೆ ಮೊದಲು ಬಂತು, ನಂತರ ಏನಿತ್ತು, ಮುಂದೆ ಏನು ಬರ್ತದೆ, ಅದರ ಬಗ್ಗೆ ಸ್ಪಷ್ಟತೆ ಅಂತೂ ಯಾರಿಗೂ ಇಲ್ಲ, ಅಂದ್ರೆ ನಮ್ಮ ನಿಮ್ಮಂತವರಿಗೆ. ಹೀಗಾಗಿ ಈಗ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತದಲ್ಲಿ ಬರುವಂಥದ್ದು ದೇವರನ್ನೇ ಒಂದು ಪ್ರಧಾನವಾಗಿ ಇಟ್ಟುಕೊಂಡು, ಈಗ ನಾನು ದೇವರು ಒಂದೇ ಅನ್ನುವಂಥದ್ದು ಒಂದು ಅದ್ವೈತ ಅಂತ ಚಿಂತನೆ ಆದರೆ, ಇಲ್ಲ ಈ ಒಂದು ಸೃಷ್ಟಿಯ ಪ್ರಕ್ರಿಯೆಯನ್ನು ಗಮನಿಸುವಾಗ ನಿಯಂತ್ರಕ ಯಾರೋ ತಂದು ಇಟ್ಟಿದ್ದಾನೆ, ಮತ್ತೆ ಹೋಗಿ ನಾವು ಸೇರುವುದಲ್ಲಿಗೆ, ಈಗ ನಾವು ಭಿನ್ನರೇ ಆಗಿದ್ದೇವೆ, ಮುಂದೆ ನಂತರ ಈ ದೇಹ ಇದೆಲ್ಲ ಕಳೆದ ಮೇಲೆ ಹೋಗಿ ಅವನಲ್ಲೇ ಸೇರಿ ಬಿಡ್ತೇವೆ, ಅದು ವಿಶಿಷ್ಟ ಅದ್ವೈತ ಅಂತ. ಹೀಗೆ ನಂತರದ ಒಂದು ಚಿಂತನೆಯಲ್ಲಿ ಈಗ ಇಸ್ಕಾನ್ ಇತ್ಯಾದಿಗಳ ಚಿಂತನೆಗಳಿಗೂ ಕೂಡ ಮೂಲಾಧಾರ ಈ ಮಧ್ವಾಚಾರ್ಯರ ಈ ದ್ವೈತದ ಚಿಂತನೆ. ಅದರಲ್ಲಿ ತತ್ವವಾದ ಅನ್ನುವಂಥದ್ದೇ ನಿಜವಾದಂತಹ ಹೆಸರು ಅವರು ಕೊಟ್ಟದ್ದು. ದ್ವೈತ ಅನ್ನುವಂಥದ್ದು ಆಚಾರ್ಯರು ನೇರ ಕೊಟ್ಟ ಹೆಸರಲ್ಲ. ಆದ್ದರಿಂದ ತತ್ವವಾದ ಅಂದ್ರೆ ಅದನ್ನು ಇದ್ದದ್ದನ್ನು ಇದ್ದ ಹಾಗೆ ಯಥಾವತ್ತಾಗಿ ತಿಳಿಯುವಂತಹ ಒಂದು ಚಿಂತನೆ ಅಂತ. ಯಥಾವತ್ತು ಯಾವುದು? ಇಲ್ಲಿ ನಮಗಿರುವಂತಹ ಏನು ಅಸ್ವಾತಂತ್ರ್ಯ ಇದೆ ನೋಡಿ, ನನಗೆ ಯಾವುದೂ ಇಲ್ಲ, ನಾನು ಯಾಕೆ ಇಲ್ಲಿ ಬಂದೆ, ನಾನು ಯಾವಾಗ ಹೋಗ್ತೀನಿ ಅಂತ ಎಕ್ಸ್ಪೈರಿ ಡೇಟ್ ಯಾರಿಗೂ ಗೊತ್ತಿಲ್ಲ. ಇದೊಂದು ವಿಚಿತ್ರ ಅಲ್ವಾ? ಹಾಗಾಗಿ ಮುಂದೆ ಏನಾಗ್ತದೆ ಅದರ ಬಗ್ಗೆಯೂ ಗೊತ್ತಿಲ್ಲ. ಒಂದಂತೂ ಸತ್ಯ, ಯಾವೊಂದು ಅದ್ಭುತವಾದಂತಹ ಒಂದು ಶಕ್ತಿ ನಮ್ಮನ್ನು ಇಲ್ಲಿ ತಂದಿಟ್ಟಿದ್ದಾನೆ, ಮತ್ತೆ ಎಲ್ಲೋ ತಗೊಂಡು ಹೋಗ್ತಾನೆ. ನಾನು ಅವನು ಒಂದಾಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನೀವು ಅಮೆರಿಕಾಗೆ ಮೊದಲನೇ ಬಾರಿ ಹೋದಾಗ ಅಲ್ಲಿ ಒಂದು ಮಠ ಸ್ಥಾಪನೆ ಆಗಬೇಕು ಅಂತ ಪ್ರಾರಂಭಿಸಿದಾಗ ಎಲ್ಲಿ ಮೊದಲನೇ ಮಠ ಆಗಿದ್ದು, ಮತ್ತೆ ಅದರ ಹಿಂದದ್ದಂತಹ ಶ್ರಮ ಏನು? ಅದು ಗುರುಗಳ ಒಂದು ಅಪೂರ್ವವಾದಂತಹ ಕನಸು. ಅವರ ಪ್ರಥಮ ಪ್ರಯಾಣ 1997ನೇ ಇಸವಿಯಲ್ಲಿ ಆಯಿತು. ಅವರು ಯಾವುದೋ ಒಂದು ಅಲ್ಲಿನ ಲೋಕಲ್ ಸಂಘಟನೆಯ ಒಂದು ಅತ್ಯಂತ ಒತ್ತಾಯಪೂರ್ವಕವಾದಂತಹ ವಿನಂತಿಯನ್ನು ತುಂಬಾ ಒಂದು ದೂರದೃಷ್ಟಿಯಿಂದ ಯೋಚನೆ ಮಾಡಿ, ಖಂಡಿತ ನಾನು ಯಾವುದೇ ಒಂದು ಪ್ರತಿರೋಧವನ್ನು ಎದುರಿಸಿದ ಆದರೂ ಕೂಡ ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತ ಹೇಳಿ ಹೋದವರವರು. ಆಗ ಎಲ್ಲಾ ಭಾರತ ವಿಶ್ವದಾದ್ಯಂತ ಸಂಚಾರ ಮಾಡಿದ್ರು. ಆಗ ನಾವು ಏನೂ ಅಲ್ಲ, ಆಗ ಹೇಳಿದೆ ಅಲ್ವಾ, ಶಿಲೆಯನ್ನು ಕೆತ್ತುತ್ತಾ ಇದ್ದಂತ, ಕೆತ್ತಲಿಕ್ಕೆ ಇಟ್ಟದಂತಹ ಕಲ್ಲು, ಇನ್ನು ಉಳಿಯ ಏಟನ್ನು ತಿಂತಾನೆ ಇದ್ದೇವೆ ನಾವು, ಇನ್ನು ವಿದ್ಯಾರ್ಥಿಗಳಾಗಿದ್ದೆವು, ನಮಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಗುರುಗಳಲ್ಲಿ ಹೋದಾಗ ತುಂಬಾ ಕಾಂಟ್ರವರ್ಸಿ ಆಗಿದ್ದು, ಅದೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇತ್ತು. ಅದು ಬಿಟ್ಟರೆ ಬೇರೆ ನಮಗೆ ಯಾವ ಕಲ್ಪನೆಯೂ ಇರಲಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ಎಲ್ಲ ನೋಡಿ ಬಂದಂತಹ ಗುರುಗಳು ಒಂದು ಗುಡಿಯನ್ನು ಕಟ್ಟಿದ ಮೇಲೆ ಅಥವಾ ಒಂದು ಯಾವುದಾದ್ರೂ ಒಂದು ಶೋಕೇಸ್ ಮಾಡಿದ ಮೇಲೆ ಯಾವ ವಿಗ್ರಹವನ್ನು ಎಲ್ಲಿ ಇಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಹಾಗಾಗಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಹೇಗೆ ಆಗಬೇಕು ಅಂತ ಆಗಲೇ ಕಲ್ಪನೆ ಮಾಡಿ ನ್ಯೂ ಜೆರ್ಸಿ ಅನ್ನುವಂತಹ ಒಂದು ಶೋಕೇಸ್ ಅಲ್ಲಿ ಇಂತಹ ಈ ಕಲ್ಲನ್ನು ತಂದಿಡಬಹುದು ಅಂತ ಹೇಳಿ ನನ್ನನ್ನು ತಗೊಂಡೋಗಿ ಎಲ್ಲಿಟ್ರು. ಹಾಗೆ ಮೊದಲನೇ ಮಠ ಇಲ್ಲ, ಅದಕ್ಕಿಂತ ಮುಂಚೆ ಫೀನಿಕ್ಸ್ ಅನ್ನುವಂತಹ ಒಂದು ಜಾಗದಲ್ಲಿ ಅಲ್ಲಿನ ಜನಗಳ ಒಂದು ಅಪೇಕ್ಷೆಯ ಮೇರೆಗೆ, ವಿನಂತಿಯ ಮೇರೆಗೆ ಅರಿಜೋನಾ ಸ್ಟೇಟ್ ಅಲ್ಲಿ ಒಂದು ಮೊದಲನೇ ಮಠವನ್ನು ಸ್ಥಾಪನೆ ಮಾಡಿದ್ರು. ಆಗ 2000 ಇಸವಿಯಲ್ಲಿ ಆಗಿತ್ತದು. ಆಗ ಯಾರೋ ಒಬ್ಬರನ್ನ ಅಲ್ಲಿ ಸ್ವಲ್ಪ ಸಮಯ ಒಂದು ವ್ಯವಸ್ಥೆಯ ದೃಷ್ಟಿಗೆ ಅಂತ ಹೇಳಿ ನಿಲ್ಲಿಸಿದ್ರು. ಆಗ ನಾನು ಇನ್ನೂ ಅಮೆರಿಕ ಇತ್ಯಾದಿಗಳಿಗೆ ತಯಾರಾಗಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ನಮಗೆ ಪಾಠದ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇತ್ತು. ಅದಕ್ಕೆ ನಮ್ಮಲ್ಲಿ ಒಂದು ಹಂತಕ್ಕೆ ಗ್ರಾಜ್ಯುಯೇಷನ್ ಒಂದು ಹಂತಕ್ಕೆ ಮಂಗಳೋತ್ಸವ ಅಂತ ಕರಿತೇವೆ, ಸುಧಾ ಮಂಗಳ ಅಂತ. ನ್ಯಾಯ ಸುಧಾ ಅನ್ನುವಂತಹ ಒಂದು ಜಯತೀರ್ಥ ಮುನಿಗಳ ಆ ಒಂದು ಗ್ರಂಥವನ್ನು ಅಂತಿಮವಾಗಿ ಗುರುಗಳೇ ಸ್ವತಃ ಪಾಠ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಕೊನೆಗೆ ಆಯ್ತು ನಿಮಗೆ ಗ್ರಾಜ್ಯುಯೇಷನ್ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಡುವಂತಹ ಒಂದು ಪ್ರಕ್ರಿಯೆ. ಅದಾದ ಮೇಲೆ ನಾವು ಅಲ್ಲಿಂದ ವಿದ್ಯಾಪೀಠದಿಂದ ಹೊರಗೆ ಬಂದು ಸಮಾಜಕ್ಕೆ ಸೇವೆ ಸಲ್ಲಿಸಲಿಕ್ಕೆ ನಾವು ತಯಾರಾಗಿರ್ತೇವೆ. ಆ ಒಂದು ಸಂದರ್ಭ 2002ನೇ ಇಸ್ವಿಯಲ್ಲಿ ಆ ಮಂಗಳೋತ್ಸವ ಅಂತ ಗುರುಗಳು ಆಶೀರ್ವಾದ ಮಾಡಿ, ಆಯಿತು ನೀವು ಸಮಾಜಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಸಮರ್ಥರಾಗಿದ್ದೀರಿ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಮುಂದೆ ಅಮೆರಿಕಕ್ಕೆ ಅವರೇ ಸ್ವತಃ ಕರ್ಕೊಂಡು ಹೋಗಿ ಸ್ವತಃ ನಾನು ಫೀನಿಕ್ಸ್ ಅಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಒಂದು ದೇವಸ್ಥಾನವಾಗಿ ಮಾಡಿ ಅಲ್ಲಿ ಪೂಜೆ ಮಾಡುವಂತಹ ಅಥವಾ ಜನಗಳಿಗೆ ಮಾರ್ಗದರ್ಶನ ಕೊಡುವಂತಹ ಅವಕಾಶವನ್ನು ಕೊಟ್ಟರು. ಅಲ್ಲಿಂದ ಒಂದು 8 ತಿಂಗಳು ನಾನು ಅಲ್ಲಿ ಸೇವೆ ಮಾಡಿದೆ. ನಂತರ ಇನ್ನೊಬ್ಬರನ್ನು, ನನ್ನ ಹಾಗೆ ಇದ್ದಂತಹ ಇನ್ನೊಬ್ಬರು ನನ್ನ ಸಹಾಧ್ಯಾಯಿಯನ್ನು ಅಲ್ಲಿಗೆ ಕಳಿಸಿ, ನ್ಯೂ ಜೆರ್ಸಿಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿದೆ, ಅಲ್ಲಿ ನೀನು ಬರಬೇಕು ಅಂತ ಹೇಳಿ ಅಲ್ಲಿಗೆ ಕರೆಸಿದ್ರು. ಅಲ್ಲಿ ಪ್ರಥಮ ದಿನದಿಂದ ಒಂದು ಇವತ್ತಿನವರೆಗೂ ನಾನಾ ವಿಧದ ಒಂದು ದೇವರ ಸೇವೆಯನ್ನು, ಸನಾತನ ಧರ್ಮದ ಸೇವೆಯನ್ನು, ಜನರ ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿತು. 24 ವರ್ಷ ದಾಟಿತು. ಮೈ ಗಾಡ್. ಇತ್ತೀಚೆಗೆ ಅಂದ್ರೆ ಲೇಟೆಸ್ಟ್ ಆಗಿ ಅಂದ್ರೆ ಟೆಕ್ಸಸ್ ನಲ್ಲಿ ನನ್ನ ಉಪಕರ್ಮ ಅಲ್ಲೇ ಮಾಡ್ಕೊಂಡಿದ್ರು ಟೆಕ್ಸಸ್ ಅಲ್ಲಿ. ಸೊ ಟೆಕ್ಸಸ್ ಆಗ್ಬೋದು ಅಥವಾ
ಇತ್ತೀಚೆಗೆ ಲೇಟೆಸ್ಟ್ ಆಗಿ ಸ್ಥಾಪಿಸಿದಂತಹ ಮಠ ಯಾವುದು ಸರ್? ಇತ್ತೀಚೆಗೆ ಅಂತ ಹೇಳಬೇಕಾದ್ರೆ ಅತ್ಯಂತ ಸಮೀಪದ ಸಮಯ ಅವಧಿಯಲ್ಲಿ ಅಮೆರಿಕದಲ್ಲಿ ಓಪನ್ ಆಗಿದ್ದಂತಹ ಬ್ರಾಂಚು ಅದು ಶಿಕಾಗೋದಲ್ಲಿ ಆಯಿತು. ಆಮೇಲೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಉದಾಹರಣೆಗೆ ಲಂಡನ್ನಲ್ಲಿ ಚಿಕ್ಕದಾಗಿತ್ತು, ಈಗ ಒಂದು ದೊಡ್ಡದಾದಂತಹ ತಾವೇ ಬಂದಿದ್ರಿ ಅಲ್ಲಿಗೆ, ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳಾಯಿತು. ಹೀಗಾಗಿ ಒಟ್ಟು ಅಮೆರಿಕ ಸೇರಿ ಭಾರತದ ಹೊರಗೆ 15 ಶಾಖೆಗಳಾಗಿವೆ ಇವಾಗ. ಇದಿಷ್ಟು ಒಂದು ಕಥೆ ಆದರೆ ನನ್ಗೆ ಕುತೂಹಲ ಇರೋದು ನಿಮ್ಮ ಜ್ಞಾನದ ಮೇಲೆ, ನಿಮ್ಮ ಅಧ್ಯಾತ್ಮದ ಮೇಲೆ ಮತ್ತು ನಿಮ್ಮ ಯೋಚನೆಗಳು. ನೀವು ಆನ್ಲೈನ್ ಅಲ್ಲಿ ಸಂಧ್ಯಾ ವಂದನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಈ ಸಂಧ್ಯಾ ವಂದನೆ ಅಂದ್ರೆ ಏನು, ಏನಕ್ಕೆ ಮಾಡ್ಬೇಕು ಅದನ್ನ, ಅದು ಯಾಕೆ ಒಬ್ಬ ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ? ಖಂಡಿತ. ಈಗ ಸಂಧ್ಯಾ ವಂದನೆ ಮಾಡಬೇಕಾಗುವುದು ಖಂಡಿತ ಅದು ಮುಖ್ಯ. ಆದ್ರೆ ಯಾರು ಮಾಡಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ನಾನೇ ಕೇಳಿಬಿಡ್ತೇನೆ ಈಗ. ಯಾಕಂದ್ರೆ ಈಗ ಸಂಧ್ಯಾಕಾಲ ಯಾರಿಗೆಲ್ಲ ಪ್ರಸ್ತುತವೋ, ಅಂದ್ರೆ ಈಗ ಸಂಧ್ಯಾಕಾಲ ಆಯ್ತು ಅಂತ ಯಾರಿಗೆಲ್ಲ ಅನಿಸಿತೋ ಅವರೆಲ್ಲ ಮಾಡಬೇಕು, ಎಲ್ರೂ ಅರ್ಹರು ಅಂತ. ಅದಕ್ಕೆ ವಂದನೆ ಅಂತ ಹೇಳಿದ್ರೆ ಅಷ್ಟೇ ಹೆಸರು. ಅಂದ್ರೆ ಏನು, ನಾವು ನಮ್ಮ ಗೌರವವನ್ನ, ನಮ್ಮ ಒಂದು ಕೃತಜ್ಞತೆಯನ್ನ ಸಮರ್ಪಣೆ ಮಾಡೋದು. ಅದಕ್ಕಿಂತಲೂ ಮುಖ್ಯವಾಗಿ ನನ್ನಲ್ಲಿ ಏನೂ ಇಲ್ಲ, ಏನೋ ಒಂದು ಅಲೌಕಿಕವಾದಂತಹ ಒಂದು ಶಕ್ತಿ ಇದೆ, ಅದಕ್ಕೆ ನಮೋ ನಮಃ ಅಂತ ತಲೆಬಾಗೋದು. ಒಂದು ಕಡೆ ನಮ್ಮ ಶಾಸ್ತ್ರದ ಮಾತಿನಲ್ಲಿ ಹೇಳ್ತಾರೆ, ಅಂದರೆ ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ ಸಾಮಾಂ ಸಂಧ್ಯಾಭಿರಕ್ಷತು ಅಂತ. ಅಂದರೆ ಎಲ್ಲ ಜೀವಜಾತಗಳು ಅಂತ, ಜಡ ಮತ್ತೆ ಜೀವ ಅಂತ ಪ್ರಪಂಚದಲ್ಲಿ ಇರೋದು. ಜೀವ ಅಂದ್ರೆ ಚೇತನಗಳು ನಾವೆಲ್ಲ. ನಮ್ಮಲ್ಲಿ ಅನೇಕ ಪ್ರಭೇದಗಳು, ಪ್ರಾಣಿಗಳಿವೆ, ಪಕ್ಷಿಗಳಿಗೆ. ಅವುಗಳಿಗೆಲ್ಲ ತಾವು ಯಾರು ಅಂತ ಗೊತ್ತಿಲ್ಲ, ಯಾಕೆ ಬಂದಿದ್ದೇವೆ ಅಂತ ಗೊತ್ತಿಲ್ಲ, ಮುಂದೆ ಏನಾಗ್ತಾ ಇದೆ ಅಂತ ಪ್ರಜ್ಞೆ ನಮ್ಮ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಮನುಷ್ಯರಿಗೆ ಮಾತ್ರ ನಾನು ಯಾರು, ಯಾಕೆ ಬಂದೆ, ನಾನು ಅಂತ ಹೇಳುವಂತಹ ಒಂದು ಪ್ರಶ್ನೆಯೇ ಒಂದು ವಿಚಿತ್ರ. ಯಾಕಂದ್ರೆ ನಿಮ್ಮನ್ನು ಯಾರು ಅಂತ ಹೇಳಿದ್ರೆ ವಿನಾಯಕ ಅಂತ ಹೇಳ್ಬೋದು, ನಿಮಗೆ ನಾಮಕರಣ ಆಗಿದೆಯಾ ಅವಾಗ, ಅದಕ್ಕಿಂತ ಮುಂಚೆ ನೀವು ಯಾರು? ಈ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಹೋದಾಗ ನನ್ನನ್ನು ತಂದಿಟ್ಟಂತಹ ದೇವರಿದ್ದಾನೆ, ನನಗೆಲ್ಲವನ್ನು ಕೊಟ್ಟಂತಹ ದೇವರಿದ್ದಾನೆ, ಮತ್ತೆ ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಹಾಗಾಗಿ ಈ ಒಂದು ಪ್ರಕೃತಿಯಿಂದ ನಾವು ತಗೊಳ್ಳೋದು ತುಂಬಾ ಇದೆ. ಉದಾಹರಣೆಗೆ ಸೂರ್ಯೋದಯ, ಯಾವತ್ತಾದ್ರೂ ಒಂದು ದಿವಸ ಒಂದು ನಿಮಿಷ ತಡ ಆಗಿದ್ದು ಸೂರ್ಯ ಬಂದದ್ದಿದೆಯಾ? ಇಲ್ಲ. ಅದು ಬಿಡಿ. ಇನ್ನೊಂದು, ಸೂರ್ಯ ಇಲ್ಲದೆ ಹೋದರೆ ಒಂದು ವೇಳೆ ಕಲ್ಪನೆ ಮಾಡಿದರೆ ನಾವು ಎಷ್ಟು ದಿವಸ ಅಥವಾ ಎಷ್ಟು ಗಂಟೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹಾಗಾಗಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಒಂದು ಅದ್ಭುತವಾದ ಒಂದು ಶಕ್ತಿ, ಆ ಶಕ್ತಿಯನ್ನು ನಿಯಂತ್ರಿಸುವಂತಹ ಇನ್ನೊಂದು ನಮ್ಮ ಚಿಂತ್ಯವಾದಂತಹ ಇನ್ನೊಂದು ಅದ್ಭುತ ಶಕ್ತಿ. ಹಾಗಾಗಿ ಸೂರ್ಯೋದಯ ಸೂರ್ಯ ಅಸ್ತ ಆಗುವಾಗ ನಮಗೆ ಈ ಒಂದು ಜಗತ್ತಿನ ಒಂದು ವಸ್ತುಸ್ಥಿತಿ ಅರ್ಥ ಆಗಬೇಕು. ಯಾವುದು ನಾನು ಅಂದುಕೊಂಡ ಹಾಗೆ ಇಲ್ಲ. ಸಂಧ್ಯಾ ವಂದನೆ ಅಂತ ಪ್ರಕ್ರಿಯೆಯಲ್ಲಿ ಬೇರೆ ಏನಿಲ್ಲ. ಆಚಮನ, ಮತ್ತೆ ಸಂಕಲ್ಪ, ಪ್ರಾಣಾಯಾಮ, ಆಸನ, ಧ್ಯಾನ, ಮಂತ್ರಜಪ, ಪ್ರದಕ್ಷಿಣ ನಮಸ್ಕಾರ, ಇಷ್ಟೇ ಇರೋದು. ಇದನ್ನೆಲ್ಲವನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಲಿಕ್ಕೆ ಒಂದು ವೈದಿಕ ವಿಧಾನವೂ ಇದೆ. ಅಥವಾ ಅದೆಲ್ಲ ಗೊತ್ತಿಲ್ಲದೆ ಇದ್ದವರು ಒಂದು ಮನಸ್ಸಿನ ಮುಖಾಂತರ ಒಂದು ದೇವರಿಗೆ ಒಂದು ನಮಸ್ಕಾರ ಮಾಡುವಂಥದ್ದು. ಉದಾಹರಣೆಗೆ ಪ್ರಾಣಿ ಪಕ್ಷಿಗಳು ಕೂಡ ಗೊತ್ತಿಲ್ಲದೆ ಗೂಡಿಗೆ ಯಾಕೆ ಹೋಗ್ತವೆ? ಕತ್ತಲಾಯಿತು ಅಂತ ಇದ್ದಾಗ ಹಸುಗಳೆಲ್ಲವೂ ಕೂಡ ಈಗಿನ ಕಾಲದಲ್ಲಿ ತುಂಬಾ ಅಪರೂಪ ನೋಡ್ಲಿಕ್ಕೆ, ಆದರೆ ನನಗೆ ಆ ಒಂದು ಭಾಗ್ಯ ಸಿಕ್ಕಿತು. ನನ್ನ ಬಾಲ್ಯದಲ್ಲಿಯೂ ಹಸುಗಳ ಜೊತೆಗೆ ಬೆಳೆದವನು ನಾನು. ಹಾಗಾಗಿ ಸಾಯಂಕಾಲದ ಹೊತ್ತಿಗೆ ಎಲ್ಲಿದ್ದರೂ ಕೂಡ ಬಂದು ತಮ್ಮ ತಮ್ಮ ಜಾಗಕ್ಕೆ ಬಂದು ಸೇರ್ತವೆ. ಇದೆಲ್ಲ ಹೇಗೆ? ಹಾಗಾಗಿ ಒಂದು ಅಲೌಕಿಕವಾದಂತಹ ಒಂದು ಶಕ್ತಿಯನ್ನು ಏನು ಗೊತ್ತಿಲ್ಲದಂತಹ ಮುಗ್ಧ ಪ್ರಾಣಿಗಳು ಕೂಡ ಬಂಧಿಸ್ತವೆ. ಮನುಷ್ಯರಾಗಿ ಯೋಚನೆ ಮಾಡ್ಲಿಕ್ಕೆ ಇಷ್ಟೊಂದು ಅವಕಾಶ ಸಿಕ್ಕಿದಾಗ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ಲಿಕ್ಕೆ ಆಗದೆ ಹೋದರೆ ನಮ್ಮ ಈ ಒಂದು ಎಲ್ಲ ಸೌಲಭ್ಯ ದೇವರು ಕೊಟ್ಟಿದ್ದಾನಲ್ಲ, ಅದಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಸಂಧ್ಯಾಕಾಲದಲ್ಲಿ ಬೆಳಿಗ್ಗೆ ಅಥವಾ ಸಾಯಂಕಾಲದ ಹೊತ್ತಿನಲ್ಲಿ ವಿಶೇಷವಾಗಿ ನಾವು ಆ ಅಲೌಕಿಕ ಶಕ್ತಿಗೆ ತಲೆಬಾಗಲೇಬೇಕು ಅಂತ. 2 ಹೊತ್ತು ಮಾಡ್ಬೇಕಾ ಅಥವಾ 1 ಹೊತ್ತು ಮಾಡಿದ್ರೆ ಸಾಕ? 3 ಹೊತ್ತು ಅಂತ ಇರೋದು, ಅದು ತ್ರಿಸಂಧ್ಯಾ ಅಂತ ಲೆಕ್ಕ. ಹಾಗಾಗಿ ಅದು ಪ್ರಾತಃ, ಮಧ್ಯಾಹ್ನ, ಸಾಯಂ ಅಂತ ಹೇಳಿ. ಈಗಿನ ಕಾಲದಲ್ಲಿ ಎಲ್ಲವನ್ನೂ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಹೋದರೂ ಕೂಡ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಆದರೂ ಕೂಡ ಒಂದಷ್ಟು ಹೊತ್ತು ಒಂದು ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಅದರ ಚಿಂತನೆ ಅದ್ಭುತ ಆಗಿದೆ. ಏನು ಗೊತ್ತಾ, ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಂತ. ಸಂಧ್ಯಾಕಾಲದಲ್ಲಿ ಇಂದು ಬೆಳಗ್ಗಿನಿಂದ ನಂತರ ನನ್ನ ಪ್ರಾರಂಭವಾಗುವಂತಹ ನನ್ನ ಜೀವನ ಕರ್ಮದಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಬರಬಾರದು. ಒಳ್ಳೆಯ ರೀತಿಯಾದಂತಹ ಒಂದು ಸ್ಪಿರಿಟೇ ಇರಲಿ. ಈಗ ಒಳ್ಳೆಯ ಪ್ರೇರಣೆ ಆಗಲಿ, ಕೆಟ್ಟನೇ ಪ್ರೇರಣೆ ಆಗಲಿ, ಮನಸ್ಸಿಗೆ ಬಂದ ಮೇಲೆ ತಾನೇ ಆಕ್ಷನ್ ಆಗೋದು. ಕೆಲವರು ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸವನ್ನೇ ಮಾಡ್ತಾರೆ. ದುಷ್ಟರು ನಮಗೆ ಗೊತ್ತಿದೆ. ಈಗಿನ ಕಾಲದಲ್ಲಿ ತುಂಬಾ ಇಡೀ ಪ್ರಪಂಚವೇ ಅನುಭವಿಸ್ತಾ ಇದೆ ಆ ದುಷ್ಟತನವನ್ನು. ಅವರಿಗೆ ಮನಸ್ಸಿನ ಪ್ರೇರಣೆ ಎಲ್ಲಿಂದ ಬಂತು? ಮನಸ್ಸಿಗೆ ಅಲ್ವ.
ಹಾಗಾಗಿ ಗಾಯತ್ರಿ ಮಂತ್ರದಲ್ಲಿ ಪ್ರಾರ್ಥನೆ ಅದೇ ಅಲ್ವಾ, ನಮಗೆ ಒಳ್ಳೆಯ ಪ್ರಚೋದನೆ ಆಗಲಿ, ಹ್ಮ್ ಒಳ್ಳೆಯ ರೈಟ್ ಇಂಟ್ಯೂಷನ್ ಬರಲಿ ಅಂತ ಹೇಳಿ. ಅದು ನಮ್ಮ ಕೈಯಲ್ಲಿ ಇದೆಯಾ? ಈ ಸಂಧ್ಯಾ ವಂದನೆಯಲ್ಲಿ ಏನಂದ್ರೆ ಗಾಯತ್ರಿ ಜಪ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಗಾಯತ್ರಿ ಜಪ ಇದರ ಅರ್ಥ ಏನು? ಇದರಲ್ಲಿ ಭೂರ್ ಭುವಸ್ವಹ ಅಂತ 3 ವ್ಯಾಹೃತಿಗಳು ಅಂತ ಕರಿತೇವೆ. ಅಂದ್ರೆ 3 ಲೋಕದ ಚಿಂತನೆ. ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ, ಮತ್ತೆ ಅಂತರಿಕ್ಷ ಮಾರ್ಗದಲ್ಲಿ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತೇವೆ, ಮತ್ತೆ ಭೂಮಿಗೆ ಬರ್ತೇವೆ. ಈ ಒಂದು ಸೈಕಲ್ ಅಲ್ಲೇ ನಮ್ಮ ಜನ್ಮ ಪುನರ್ಜನ್ಮ. ನಮಗೆ ಇದು ಬೇಡ, ಇದಕ್ಕಿಂತ ಆಚೆ ಹೋಗ್ಬೇಕು. ನಂತರ ಯಾವುದು? ತತ್, ಆ ಪರಮಾತ್ಮ ಎಂತಹವನವನು? ಸವಿತುಹು, ಎಲ್ಲವನ್ನೂ ಸೃಷ್ಟಿ ಮಾಡಿದವನು, ಎಲ್ಲದರ ಸೃಷ್ಟಿಕರ್ತ. ಅಂದರೆ ಹೇಗಿದ್ದಾನೆ ಅವನು? ವರೇಣ್ಯಂ. ನಾವು ನೋಡುವಂತಹ ಯಾವುದೆಲ್ಲ ವಸ್ತು ವಿಷಯ ವಿಶೇಷಗಳೆಲ್ಲ ಕಾಣ್ತವೋ ಅದಕ್ಕಿಂತ ದೊಡ್ಡವನು ಅವನು, ವರೇಣ್ಯಂ, ವರಿಷ್ಠ ಅಂತ. ಮತ್ತೆ ಅವನ ಪರಾಕ್ರಮ ಭರ್ಗಾಹ, ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕನ್ನು ಕಣ್ಣಿನನ್ನು ನೋಡ್ಲಿಕ್ಕೆ ಸಾಧ್ಯವ ನಮ್ಮಿಂದ? ಅಂತಹ ಪರಮಾತ್ಮನನ್ನು ಹೇಗೆ ನೋಡೋದು? ಸೂರ್ಯನನ್ನು ಅಂತಹ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳಿ ದೇವರನ್ನು ನಾವು ಪ್ರಾರ್ಥನೆ ಮಾಡುವುದಿಲ್ವ? ಅಂತಹವನು ಅವನ ಎಲ್ಲ ಲೀಲೆಗಳೆಲ್ಲ ಹೇಗೆ, ಈ ಪ್ರಪಂಚವನ್ನೆಲ್ಲ ಹೇಗೆ ಸೃಷ್ಟಿ ಮಾಡಿದ? ನಾವೊಂದು ಮನೆ ಕಟ್ಟಬೇಕಾದ್ರೆ ಒದ್ದಾಡಿ ಬಿಡ್ತೇವೆ, ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಸುಸ್ತಾಗಿ ಬಿಡ್ತೇವೆ. ಅವನಿಗೆಲ್ಲ ಲೀಲಾಜಾಲ, ದೇವಸ್ಯ, ಅವನಿಗೆಲ್ಲ ಕ್ರೀಡಾಮಯ. ಮಕ್ಕಳು ಆಟ ಆಡುವಾಗ ಏನೇನೋ ಒಂದು ಸುಲಭವಾಗಿ ಇಟ್ಟು ಚೆನ್ನಾಗಿ ಆನಂದವಾಗಿರುವುದಿಲ್ವ? ಹಾಗೆ ಅಂತಹ ಪರಮಾತ್ಮನ ಒಂದು ಅದ್ಭುತ ಲೀಲೆಗಳನ್ನು ಧೀಮಹಿ ಧ್ಯಾನ ಮಾಡ್ತೇನೆ. ಅವನೇನು ಮಾಡಬೇಕು? ನಮ್ಮ ಬುದ್ಧಿಗಳಿಗೆ, ಅಂದ್ರೆ ಇಲ್ಲಿ ನಮ್ಮ ಅನ್ನುವಂಥ ಒಂದು ವಿಶೇಷ ಪ್ರಾರ್ಥನೆ ಇದೆ. ನಾವು ಬರೇ ಒಂದು ವೈಯಕ್ತಿಕ ನನಗೆ ನನ್ನ ಸಂಸಾರಕ್ಕೆ ಅಂತ ಅಲ್ಲ, ಇಡೀ ಪ್ರಪಂಚದ ಸಮಸ್ತ ಎಲ್ಲ ಜೀವರಾಶಿಗಳಿಗೂ, ವಿಶೇಷವಾಗಿ ಎಲ್ಲ ಜಾತಿ ಧರ್ಮ ಮತ ಯಾವುದೂ ಇಲ್ಲ ಇಲ್ಲಿ, ಎಲ್ಲ ಮನುಷ್ಯರಿಗೂ ಕೂಡ, ಬುದ್ಧಿ ಇರುವವರಿಗೂ ಕೂಡ ಎಲ್ಲವರಿಗೂ ಒಳ್ಳೆಯ ಪ್ರಚೋದನೆ, ಒಳ್ಳೆಯ ಪ್ರೇರಣೆ ಬರಲಿ ಅಂತ ಅಲ್ವಾ? ಮನಸ್ಸಿಗೆ ಒಳ್ಳೆಯ ಪ್ರೇರಣೆ ಬಂದ್ರೆ ತಾನೇ ಎಲ್ಲರೂ ಒಳ್ಳೆಯ ಚಿಂತನೆ ಮಾಡೋದು, ಒಳ್ಳೆಯ ಕಾರ್ಯ ಮಾಡೋದು, ಎಲ್ಲ ಒಳ್ಳೆಯ ಸಾಧನೆ ಮಾಡೋದು. ಅಂತಹ ಒಂದು ಪ್ರೇರಣೆಯನ್ನು ಜಗತ್ತಿನ ಎಲ್ಲ ಮನುಷ್ಯರಿಗೂ ಕೊಡ್ಲಿ ಅಂತ ಹೇಳುವಂತಹ ಇದಕ್ಕಿಂತ ದೊಡ್ಡದಾದ ಪ್ರಾರ್ಥನೆ ಇನ್ನೇನಿದೆ? ಇದು ಗಾಯತ್ರಿ ಮಂತ್ರದ ಅರ್ಥ. ಮತ್ತೆ ಸಮಸ್ತ ಲೋಕಕ್ಕೂ ಕೂಡ ಶುಭವಾಗಲಿ, ಎಲ್ಲರ ಮನಸ್ಸಿನಲ್ಲಿಯೂ ಒಳ್ಳೆಯ ಭಾವನೆ ಬರಲಿ, ಆ ಒಂದು ದೇವರಿಗೆ ನಮ್ಮ ನಮನ ಅಂತ ಅನ್ನುವಂಥದ್ದೇ ತಾತ್ಪರ್ಯ. ಅದ್ಭುತ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬ್ರಾಹ್ಮಣಿಕೆ ಅಂತ ಬರುತ್ತೆ. ಬ್ರಾಹ್ಮಣಿಕೆ ಅಂದ್ರೆ ಏನು ಅಂದ್ರೆ, ಕೆಲವರು ಬ್ರಾಹ್ಮಣಿಕೆನ ಆಚಾರದಲ್ಲಿ ಮಾಡ್ತಾರೆ, ಇನ್ ಕೆಲವರು ಬ್ರಾಹ್ಮಣಿಕೆನ ವಿಚಾರದಲ್ಲಿ ಮಾಡ್ತಾರೆ. ಈ ಆಚಾರದಲ್ಲಿರೋ ಬ್ರಾಹ್ಮಣಿಕೆಗೂ ವಿಚಾರದಲ್ಲಿರೋ ಬ್ರಾಹ್ಮಣಿಕೆಗೂ ವ್ಯತ್ಯಾಸ ಏನು? ಖಂಡಿತ ಒಳ್ಳೆಯ ಪ್ರಶ್ನೆ ಇದು. ಅಂದರೆ ಆಚಾರ ವಿಚಾರ ಎರಡೂ ಕೂಡ ಸಿಂಕ್ರನೈಸ್ ಆಗಲೇಬೇಕು. ಇಲ್ಲದಿದ್ದರೆ ನೀವು ನೋಡಿ, ಮನೆಯಲ್ಲಿ ಇದನ್ನು ನೀವು ಟ್ರೈ ಮಾಡಿ. ನಿಮ್ಮ ಹೆಂಡತಿ ಹತ್ರ ನೀವು ಹೀಗೆ ಮುಖ ಇಟ್ಟುಕೊಂಡು ಅವರ ಬರ್ತ್ಡೇ ದಿವಸ, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿವಸ ಏನು ಪ್ರತಿಕ್ರಿಯೆ ತೋರಿಸದೆ ಅಥವಾ ಏನೋ ಒಂದು ಭಾವನೆಯನ್ನು ತೋರಿಸದೆ ಇರಲಿ. ಒಳ್ಳೆ ವಿಚಾರ ಇದೆ ನನ್ನ ಮನೆಯಲ್ಲಿ, ಐ ಲವ್ ಯು ಅಂತ ಮನಸ್ಸಲ್ಲೇ ಹೇಳಿದ್ದೇನೆ, ಬಾಯಲ್ಲಿ ಹೇಳಿಲ್ಲ, ಹ್ಯಾಪಿ ಬರ್ಡೇ ಅಂತ ಹೇಳಿಲ್ಲ, ಏನಾಗುತ್ತೆ ಪರಿಣಾಮ? ಸಖತ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಚಿಂತನೆ, ಆಚಾರ ಮತ್ತೆ ವಿಚಾರ ಎರಡೂ ಸಿಂಕ್ರನೈಸ್ ಆದಾಗ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಿ ಎರಡಕ್ಕೂ ಒಂದು ಮಹತ್ವ ಇದೆ. ಬರೇ ಒಂದು ಹೊರಗೆ ಎಲ್ಲ ನಾಮ ಹಾಕಿಕೊಂಡು, ಎಲ್ಲ ವೇಷಭೂಷಣ ಹಾಕಿಕೊಂಡು ಒಳಗೆ ಏನೂ ಇಲ್ಲದೆ ಇರುವಂಥದ್ದು ಅಪಚಾರವೇ. ಹಾಗೆ ಒಳ್ಳೆಯ ವಿಚಾರಗಳನ್ನು ಒಳಗಿಟ್ಟುಕೊಂಡು ಹೊರಗೆ ಒಳ್ಳೆ ಏನೂ ಗೊತ್ತಿಲ್ಲದ ಅಥವಾ ಯಾವುದೇ ಒಂದು ಶಿಸ್ತು ಇಲ್ಲದಂತಹ ರೀತಿಯಲ್ಲಿ ಇರುವಂಥದ್ದು ಕೂಡ ಅಪಚಾರವೇ. ಚಿನ್ನ ಅಂತ ಇಟ್ಟಾಗ ಅದನ್ನು ಚೆನ್ನಾಗಿ ಒಳ್ಳೆಯ ಕವರಲ್ಲಿ ತೆಗೆದಿಟ್ಟರೆ ಅದಕ್ಕೊಂದು ಮರ್ಯಾದೆ ಅಲ್ವಾ? ಹಾಗೆ ಆಚಾರ ವಿಚಾರ ಎರಡೂ ಕೂಡ ಅಗತ್ಯವೇ ಅಂತ ಹೇಳೋದು. ಬರೇ ಮನಸ್ಸು ಅಂತ ಹೇಳಿದಾಗ ಆಗೋದಿಲ್ಲ, ನಾನು ಮನಸ್ಸಲ್ಲಿ ದೇವರ ಧ್ಯಾನ ಮಾಡ್ತೇನೆ ಅಂತ, ಅದು ನಮಗೆ ಮಾತ್ರ ಗೊತ್ತು. ಹಾಗಾಗಿ ಎರಡೂ ಅಗತ್ಯ, ಬೇಕೇ ಬೇಕಾಗಿದೆ. ನೀವು ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಮಠ ಮಂದಿರಗಳಿಗೆ ಆ ಭಕ್ತರು ಅಲ್ಲಿ ಹೋದಾಗ ಇವರೆಲ್ಲರೂ ಮಾರ್ತಾ ಇರೋದು ಭಕ್ತಿನ ಅಥವಾ ಭಯವಾ? ಅದು ಖಂಡಿತ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ಭಕ್ತಿ ಅನ್ನುವಂಥದ್ದು ಪರ್ಸನಲ್. ಈಗ ನಿಮ್ಮ ಮನಸ್ಸಿನಲ್ಲಿ ಈಗ ಒಬ್ಬ ಕೈ ಮುಗಿದು ನಿಂತಿದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅದು ಭಕ್ತಿ ಅನ್ನೋದು ನನಗೇನು ಗೊತ್ತು? ಹಾಗೆ ಅವನು ಭಯಕ್ಕೋಸ್ಕರ ಬಂದು ಕೇಳಿದ್ದಾನೋ, ಅಥವಾ ಭಕ್ತಿ ಅನ್ನುವಂಥದ್ದು ಭಯದಿಂದ ಬಹಳ ದೂರ. ದೇವರ ಮೇಲೆ ನಂಬಿಕೆ ಅಂತ ಇದ್ದ ಮೇಲೆ, ದೇವರು ದೊಡ್ಡವನು, ನಮ್ಮನ್ನು ಕಾಪಾಡ್ತೇನೆ ಅಂತ ನಂಬಿಕೆ ಇದ್ದ ಮೇಲೆ, ಅದೇ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತ ಒಂದು ಅದರ ಚಿಂತನೆಯನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾರೆ. ದೇವರು ಅಂತ ಹೇಳಿದಾಗಂದ್ರೆ ಒಂದು ತುಂಬಾ ಒಂದು ಆತ್ಮೀಯತೆ, ಒಂದು ಫ್ರೆಂಡ್ಶಿಪ್ಪು ಅಷ್ಟೇ. ಆ ಫ್ರೆಂಡ್ಶಿಪ್ಪು ಹೇಗಿರುತ್ತೆ? ಉದಾಹರಣೆಗೆ ಮಕ್ಕಳಿಗೆ ಅಪ್ಪ ಅಮ್ಮನ ಹತ್ರ ಯಾವುದೇ ಭಯ ಇಲ್ಲ, ಯಾಕಂದ್ರೆ ವಿ ನೋ ವೆರಿ ವೆಲ್. ಹಾಗೆ ಹೊರಗಿನ ಸ್ಟ್ರೇಂಜರ್ ಬಂದ್ರೆ ಭಯ ಆಗುತ್ತೆ, ಅವ್ರು ಏನ್ ಮಾಡ್ತಾರೆ ಏನೋ, ಯಾಕಂದ್ರೆ ಅವರ ಬಗ್ಗೆ ನಮಗೆ ಗೊತ್ತಿಲ್ಲ.
ಈಗ ಫ್ರೆಂಡ್ ಅಂತ ಆದ್ಮೇಲೆ ಎಲ್ಲ ಗೊತ್ತಿರಲೇಬೇಕಲ್ಲ. ಹ್ಮ್ ಹಾಗಾಗಿ ಭಕ್ತಿ ಅನ್ನುವಂಥದ್ದು ಅವೇರ್ನೆಸ್ ಅಂಡ್ ಫ್ರೆಂಡ್ಶಿಪ್. ಭಯ ಅನ್ನುವಂಥದ್ದು ಭಕ್ತಿ ಇಲ್ಲದೆ ಇದ್ದಾಗ ಬರುವುದು. ಭಯ ಇದ್ದಲ್ಲಿ ಭಕ್ತಿ ಇಲ್ಲ, ಭಕ್ತಿ ಇದ್ದಲ್ಲಿ ಭಯ ಇಲ್ಲ. ನಾವು ಹ್ಮ್. ನಮ್ ತಂದೆ ತೀರ್ ಹೋದಾಗ ನಾವು ಕಾರ್ಯ ಮಾಡ್ತೀವಿ, ಅದರಲ್ಲಿ ದಾನ ಧರ್ಮಗಳಿರ್ತವೆ, ಅದರಲ್ಲಿ ಬ್ರಾಹ್ಮಣರಿಗೆ ಊಟ ಹಾಕ್ಬೇಕು, ದಕ್ಷಿಣೆ ಕೊಡ್ಬೇಕು, ಗೋದಾನ ಮಾಡ್ಬೇಕು, ಈ ತರ ಹಲವಾರು ಇರ್ತವೆ. ಇದು ಒಂದ್ ಕಡೆ ಆಚಾರ ವಿಚಾರವಾದ್ರೆ ಹ್ಮ್. ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಇಟ್ಕೊಳ್ಳೋಣ. ಹ್ಮ್. ನನಗೇನು, ಹೊಟ್ಟೆ ತುಂಬಿರೋ ಬ್ರಾಹ್ಮಣನ್ಗೆ ದಕ್ಷಿಣೆ ಯಾಕೆ ಕೊಡ್ಬೇಕು, ಹಸ್ದಿರೋನು ಊಟ ಹಾಕ್ಸ್ಬೋದಲ್ಲ ಎಲ್ಲಾದ್ರೂ ಅನ್ನೋ ಒಂದು ಯೋಚನೆ. ಬ್ರಾಹ್ಮಣಂಗ್ ಚಪ್ಲಿ ಹಾಕಿ ಕೊಡ್ಬೇಕು, ಅದ್ರ ಚಪ್ಲಿ ಇಲ್ದಿರೋ ಒಬ್ಬ ಭಿಕ್ಷುಕನ ಕೊಡಿಸ್ಬೋದಲ್ವಾ ಅನ್ನೋ ಯೋಚನೆ. ಖಂಡಿತ. ಈ ತರ ಹಲವಾರು ಪದ್ಧತಿಗಳು ಅಥವಾ ನಂಬಿಕೆಗಳು ಮತ್ತು ನನ್ನ ಇಚ್ಛೆ ಮತ್ತು ನನ್ನ ನಂಬಿಕೆಗಳು ಇವೆರಡರ ಮಧ್ಯೆ ಕಾನ್ಫ್ಲಿಕ್ಟ್ ಇರ್ತವೆ ಯಾವಾಗ್ಲೂ. ಇದು ಸರಿ ಇದು ತಪ್ಪು ಅಂತ ಹೇಗ್ ಹೇಳಕ್ ಸಾಧ್ಯ, ಅಥವಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಗ್ ಡಿಸೈಡ್ ಮಾಡೋದು? ಖಂಡಿತ ತುಂಬಾ ಉತ್ತಮವಾದ ಪ್ರಶ್ನೆ ಇದು. ಕೃಷ್ಣ ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ, ಅಥವಾ 18ನೇ ಅಧ್ಯಾಯದಲ್ಲಿಯೂ ಕೂಡ ಸ್ವಲ್ಪ ವಿಸ್ತಾರವಾಗಿ ನಾವು ನೋಡಬಹುದು. ಈಗಿನ ಕಾಲಕ್ಕೆ ಕೆಲವು ತುಂಬಾ ಪರಿಷ್ಕಾರ ಆಗಬೇಕಾಗಿದೆ. ಆ ಬ್ರಾಹ್ಮಣರಿಗೆ ದಾನ, ಗೋವಿಗೆ ಮೇವು ಇತ್ಯಾದಿಗಳನ್ನು ಕೂಡ ತುಂಬಾ ವಿಮರ್ಶೆ ಮಾಡಬೇಕಾಗಿದೆ. ಉದಾಹರಣೆಗೆ ಮೊದಲಿಗೆ ಗೋವನ್ನು ತಗೊಳ್ತೇನೆ. ಗೋ ಅಂದ್ರೆ ಏನು? ಗೋ ಅಂದ್ರೆ ಸಾಸ್ನಾದಿ ಮತಿ ಗೌಹು ಅಂತ ಹೇಳಿ ನಮ್ಮ ಶಾಸ್ತ್ರದದೇ ಒಂದು ಲಕ್ಷಣ ಇದೆ. ಗೋ ಅಂದ್ರೆ ಅದಕ್ಕೇನು, ಅದರದ್ದೇ ಆದಂತಹ ಲಕ್ಷಣ ಇದೆ. ಈಗ ವೆಸ್ಟರ್ನ್ ಕೌಸ್ ಇಲ್ಲಿ ತಂದು ಆ ಬ್ರೀಡ್ಗಳೆಲ್ಲ ಮಿಕ್ಸ್ ಆಗಿ ಗೋ ಲಕ್ಷಣ ಅದರಲ್ಲಿಲ್ಲ. ಗೋ ಸದೃಶ ಗವಯ ಅಂತ ಇದೆ. ಈ ಗೋವು ಯಾವುದಂತೆ ನಿಮಗೆ ಗೊತ್ತಿಲ್ಲ. ಈಗ ನೀವು ಯಾವುದಕ್ಕೆ ಒಂದು ಗ್ರಾಸವನ್ನು ಕೊಡ್ತೀರಿ? ಒಂದು ಪ್ರಶ್ನೆ. ಎರಡನೇದು ಇನ್ನು ಬ್ರಾಹ್ಮಣ ಅಂತ. ಬ್ರಾಹ್ಮಣ ಅಂದ್ರೆ ಏನು? ಬೈ ಬರ್ತಾ ಆಚಾರ ವಿಚಾರ ಇಲ್ಲ, ಜಾತಿಯಲ್ಲಿ ಹುಟ್ಟಿದ್ದಾನೆ ಅಂತ ಆದ ಕಾರಣ ಅದು ಎರಡೂ ಕೂಡ ಕಾಂಟ್ರವರ್ಷಿಯಲ್ ವರ್ಡ್. ನಮಗೆ ಏನಾಗ್ತದೆ ಅಂತ ಹೇಳಿದಾಗ ಒಂದು ಮಾತು ನನಗೆ ಇಲ್ಲಿ ನೆನಪಾಗ್ತದೆ. ಮಧ್ವಾಚಾರ್ಯರು ತಂತ್ರಸಾರ ಅನ್ನುವಂತಹ ಗ್ರಂಥದಲ್ಲಿ ಅವರು ಹೇಳಿದ್ದು ಏನಂದ್ರೆ, ಆಶ್ವಭ್ಯಶ್ವಪಾಬ್ಕಿಭ್ಯಸ್ತ್ಯ ಅನ್ನಂ ದದ್ಯಾತ್ ವಿಚಕ್ಷಣ ಅಂತ. ದೇವರ ಉತ್ಸವ ಆಗಲಿ ಅಥವಾ ಅಂತಹ ಸೆಲೆಬ್ರೇಷನ್ ಆಗಲಿ ಅನ್ನದಾನ ಮಾಡಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಅಂತ ಹೇಳಿದ್ರು. ನಾಯಿಗಳಿಂದ ಹಿಡಿದು ಎಂತಹ ಮನುಷ್ಯರು, ಅವರು ಹೇಳ್ತಾರೆ ಒಂದು ಮಾತು ಸ್ವಲ್ಪ ಹಾರ್ಷ್ ಆಗಿದೆ, ಶ್ವಪಾಗೇಭ್ಯಶ್ಚ ಅಂತ. ಗೀತೆಯಲ್ಲಿ ಒಂದು ಕಡೆ ಆ ಮಾತು ಬರುತ್ತೆ. ನಾಯಿಯನ್ನು ತಿಂದೂ ಬದುಕುವಂತಹ ಮನುಷ್ಯರು. ಆಹಾರ ಅವರ ಸ್ವಾತಂತ್ರ್ಯ, ಅವರವರನ್ನ ಬಿಟ್ಟದ್ದಲ್ಲ. ಹಾಗಾಗಿ ನಾಯಿಯನ್ನು ತಿಂತಾನೆ, ಅದು ನಿಕೃಷ್ಟವಾದ ಪ್ರಾಣಿ ಅಂತ ಒಂದು ಭಾವನೆ ಆಗಿನ ಕಾಲದಲ್ಲಿ ಇತ್ತು. ಅದನ್ನೇ ತಿಂದು ಬದುಕ್ತಾನೆ ಅಂತ ಹೇಳಿದಾಗ ಆ ಮನುಷ್ಯ ಅಂತ ನಿಕೃಷ್ಟ ಅಂತ ಹೇಳಿ ದೂರ ಮಾಡ್ಲಿಲ್ಲ ಆಚಾರ್ಯರು. ಅವರೇನೇ ಹೇಳಿದ್ರು, ಎಲ್ಲರಿಗೂ ಅನ್ನವನ್ನು ಕೊಡಿ, ಎಲ್ಲರಿಗೂ ದೇವರ ಪ್ರಸಾದವನ್ನು ಹಂಚಿ ಅಂತ ಹೇಳಿದ್ರು. ಹಾಗಾಗಿ ಪ್ರಸಾದ ವಿತರಣೆಯಲ್ಲಿ ಅವರಿಗೆ ಬೇಕಾದ ಉಪಕಾರದರಲ್ಲಿ ನಾವು ಸ್ವಲ್ಪ ವಿಮರ್ಶೆಯನ್ನು ಮಾಡಬೇಕಾಗಿದೆ. ಕೃಷ್ಣನ ಮಾತಿಗೆ ಬರುವುದಾದರೆ ಅಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಇದೆ. ಅದರಲ್ಲಿ ಏನು, ಅದಕ್ಕೆ ಒಂದು ವಿಸ್ತಾರವಾದಂತಹ ಚಿಂತನೆಯನ್ನು ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು. ಸ್ವತಃ ನೋಡಿ ಗೊತ್ತಾಗ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಯಾವುದು ಸಾತ್ವಿಕ, ಯಾವುದು ತಾಮಸ ಅಂತ ಕೂಡ ನಮಗೆ ಅರ್ಥ ಆಗ್ತದೆ. ಬರೇ ಕಣ್ಣು ಮುಚ್ಚಿ ಮಾಡುವುದು ಅಥವಾ ವಿಮರ್ಶೆ ಮಾಡದೆ ಮಾಡುವುದು ಅದು ತಾಮಸವೇ ಆಗ್ತದೆ. ಆದ್ದರಿಂದ ಎಲ್ಲರೂ ಅವರವರ ಅನುಭವಕ್ಕೆ ತಕ್ಕ ಹಾಗೆ, ದೇಶ ಕಾಲಕ್ಕೆ ತಕ್ಕ ಹಾಗೆ ವಿಮರ್ಶೆ ಮಾಡಿ ಸರಿಯಾದ ಚಿಂತನೆ ನಡೆಸಿ ಮಾಡಿದ್ರೆ ಅದು ಸಾತ್ವಿಕ ಆಗ್ತದೆ. ಈಗ ನಾವು ಈ ಅಂದ್ರೆ ನನ್ ಫೈನ್ ಕನ್ಕ್ಲೂಷನ್ ಸಿಗ್ಲಿಲ್ಲ ಈ ಪ್ರಶ್ನೆಗೆ. ಅದಕ್ಕೆ ಒಂದು ಮಾತು ನಾನು ಹೇಳಿಬಿಡ್ತೇನೆ, ಇದಕ್ಕೆ ಕನ್ಕ್ಲೂಷನ್ ಸಿಗೋದಿಲ್ಲ. ಯಾಕಂದ್ರೆ ಈಗಿನ ಕಾಲದ ಚಿಂತನೆಯಲ್ಲಿ ನಾವು ನೋಡ್ಲಿಕ್ಕೆ ಹೋದಾಗ ಅದು ಬ್ರಾಹ್ಮಣ್ಯ, ಜಾತಿ ಇತ್ಯಾದಿ ಮತಗಳು ಅದೆಲ್ಲ ಬರ್ತವೆ. ಹಾಗಾಗಿ ಇದು ದಾನ ಧರ್ಮ ಅನ್ನುವಂಥದ್ದನ್ನ ನಾವು ಕೃಷ್ಣನ 16, 17, 18 3 ಅಧ್ಯಾಯಗಳಿಗೆ ಬರುವಂತಹ ವಿಮರ್ಶೆ ಮಾಡಿ ನೀವೇ ಚಿಂತನೆ ಮಾಡಿ ನೀವು ಕನ್ಕ್ಲೂಷನ್ ಬರಬೇಕಾಗ್ತದೆ. ಯಾಕಂದ್ರೆ ನಾವು ಇಷ್ಟಕ್ಕೆ ಈಗ ದಾನ ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರ ಮಾಡಿ, ಹಸಿದವರಿಗೆ ಮಾತ್ರ ಕೊಡಿ. ಒಂದು ಮಾತು ಹೇಳಿಬಿಡ್ತೇನೆ ಇಲ್ಲಿ, ಏನಂದ್ರೆ ಹಸಿದವ ಅಂದ್ರೆ ಯಾರು? ಅನ್ನಸ್ಯ ಕ್ಷುಧಿತಂ ಪಾತ್ರ ಅಂತ. ಯಾರಿಗ ಹಸಿವಾಗಿದೆಯೋ ಅವನು ದಾನಯೋಗ. ಅವನು ಶ್ರೀಮಂತನೋ ಬಡವನು, ಅವನಲ್ಲಿ ದುಡ್ಡಿದ್ರೆ ತಿಂದು ಬದುಕಲಿಕ್ಕಾಗ್ತದ? ಹಸಿವಾದಾಗ ಅನ್ನವೇ ಬೇಕಲ್ಲ. ಅಲ್ಲಿ ಮತ್ತೆ ಅವನು ಬಡವನು ಅನ್ನುವಂತ ಅದಕ್ಕೋಸ್ಕರ ಹೇಳಿದ್ದು, ಇದಕ್ಕೆ ಕನ್ಕ್ಲೂಷನ್ ಇಲ್ಲ. ನಾವೇ ಏನ್ ತೃಪ್ತಿ ಕೊಡುತ್ತೋ ಅದನ್ನ ನಾನು ಮಾಡಿದ್ರೆ ಸಾಕ. ಲಾಜಿಕ್ ಅಪ್ಲೈ ಮಾಡಿ, ವಿಮರ್ಶೆ ಮಾಡಿ. ಆದ್ದರಿಂದ ನನಗೆ ಸರಿ ಕಂಡದ್ದು ಅನ್ನುವಂಥದ್ದು ಇದೂ ಬೇಡ. ವಿಮರ್ಶೆ ಮಾಡಿ ಕೊನೆಗೆ ನಿಮಗೆ ಕೃಷ್ಣನೇ ಹೇಳಿದ ಮಾತು, ವಿಮರ್ಶ ಏತದ ಶೇಷೇಣ ಯಥೇಚ್ಛಸಿ ತಥಾಕುರು. ಕೊನೆಗೆ ಆಗಬೇಕಾದದ್ದು ನಮ್ಮ ಮನಸ್ಸಿಗೆ ಉಪಯೋಗ ಆಗುವಂತದ್ದೇ. ವಿಮರ್ಶೆ ಮಾಡಿ ನಿಮಗೆ ಯಾವುದು ಸರಿ ಅಂತ ಅನಿಸ್ತದೋ ಅದನ್ನು ಮಾಡಿ. ಇಲ್ಲ, ಯಾಕೆಂದ್ರೆ ನಾನು ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟೆ, ನನ್ನ ಹತ್ರ ಇದ್ದಿದ್ 100 ರೂಪಾಯಿ, ನಾನು ಅದನ್ನ ಕೊಟ್ಟೆ. ನಾನೆಲ್ಲ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ಆ ಕಡೆ ಹೋದ್ಮೇಲೆ ಅವರು ಬರೀ 100 ರೂಪಾಯಿ ಕೊಟ್ರಲ್ಲ ಅಂತ ಅಂದ್ಬಿಟ್ರು. ಬ್ರಾಹ್ಮಣ ಅಲ್ಲ ಅಂತ ಅಲ್ಲಿಗೆ ಅವರ ಬ್ರಾಹ್ಮಣ್ಯ ಹೋಯ್ತು. ಬ್ರಾಹ್ಮಣ ಅಂದ್ರೆ ಏನು ಗೊತ್ತಾ? ಅಂದ್ರೆ ಹಿಂದಿನ ಕಾಲದಲ್ಲಿ ಇದ್ದ ಚಿಂತನೆ ಹೀಗೆ. ಯಾಕಂದ್ರೆ ಯಾರಿಂದಲೂ ಕೂಡ ಏನನ್ನು ಆಮೇಲೆ ಅಪೇಕ್ಷೆ ಮಾಡದವನು ಬ್ರಾಹ್ಮಣ.
ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ. ಯಾರಿಗೆ ಅವನಿಗೆ ಅಸಂತೃಪ್ತಿ ಆಯಿತು, ಅದಕ್ಕೆ ಪುರಂದರದಾಸರು ಹೇಳುವ ಹಾಗೆ, ಪಾಡಿದರೆ ಎನ್ನ ಒಡೆಯನ ಪಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡೆಲನ್ನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ ಅಂತ. ಆದ್ರೆ ಯಾರು ಬ್ರಾಹ್ಮಣ ಅಂತ ಹೇಳಿದಾಗ ಬ್ರಹ್ಮ ಅಣತಿ ಹಾಗೆ ಹೇಳಿದ ಮಾತೆ. ಬ್ರಹ್ಮನನ್ನ ಪರಮಾತ್ಮನನ್ನು ಹುಡುಕಿಕೊಂಡು ಹೋದವನು, ಪರಮಾತ್ಮನನ್ನ ಪರಿಚಯ ಮಾಡಿಕೊಂಡವನು. ಅವನು ನೀವು ದಕ್ಷಿಣ ಕಡಿಮೆ ಕೊಟ್ಟಿರಿ ಅಂತ ಹೇಳಿ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದರೆ ನಿಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಅಂತ ಆಯ್ತು. ಬ್ರಾಹ್ಮಣ್ಯ ಹೋಯ್ತು ಅಲ್ಲಿ. ಅವನು ಬ್ರಾಹ್ಮಣನೇ ಅಲ್ಲ. ಹಾಗಾಗಿ ಜಾತಿಯಲ್ಲಿ ಇಂಥ ಬ್ರಾಹ್ಮಣ ಅಲ್ಲವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಕೈಕಾಲಿಲ್ವ, ಹೋಗಿ ದುಡಿಬಹುದಲ್ವಾ ಅಂತ. ಇವನು ದುಡಿತಾ ಇದ್ದಾನೆ, ಮತ್ತೇನು ಮಾಡ್ತಾ ಇದ್ದಾನೆ? ಅವನಿಗೆ ನಿದ್ರೆಯನ್ನು ಮಾಡುವುದಿಲ್ಲ. ನಿರಂತರ ಅಧ್ಯಯನ, ನಿರಂತರ ಪ್ರವಚನ, ತಾನು ಕಂಡುಕೊಂಡ ಸತ್ಯವನ್ನು, ಆನಂದವನ್ನು ನಿಮಗೆಲ್ಲರಿಗೂ ಹೇಳಿಕೊಡ್ತಾ ಇದ್ದಾನೆ. ಅವನು ಬ್ರಾಹ್ಮಣ. ಅಂಥವನನ್ನು ಹೋಗಿ ಕುಡುಕಿ ಕೊಟ್ರೆ ಯಾವುದೇ ಒಂದು ಪ್ರತಿಫಲದ ಒಂದು ನಿಮ್ಮ ಕೊಡ್ತೀರಿ ಅನ್ನುವಂತಹ ಒಂದು ನಿರೀಕ್ಷೆ ಇಲ್ಲದ ಮನೆಗೆ ಕೊಟ್ಟರೆ, ನೀವು ಸ್ವಲ್ಪ ಕೊಟ್ಟರೂ ಒಂದೇ, ದೊಡ್ಡದು ಕೊಟ್ಟರೂ ಒಂದೇ, ಚಿಕ್ಕದು ಕೊಟ್ಟರೂ ಒಂದೇ. ಅಲ್ಲಿ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಕೊಟ್ಟದ್ದು ದೇವರು, ಅವನಿಗೆ ವಾಮನೋ ಬುದ್ಧಿದಾತಾಚ ದ್ರವ್ಯಸ್ಥೋ ವಾಮನ ಸ್ಮೃತ ಅಂತ ಪರಮಾತ್ಮನೆ ಅಂತ. ಅದು ಬ್ರಾಹ್ಮಣ. ಅದು ಯಾವ ಜಾತಿಯೂ ಇರಬಹುದು. ಈಗ ನಾನು ನಾಸ್ತಿಕ ಅನ್ಕೊಳ್ಳೋಣ. ಹಾ. ಭಗವಂತನ ಮೇಲೆ ನನಗೆ ನಂಬಿಕೆ ಇಲ್ಲ, ಆದ್ರೂ ನಾನು ಬ್ರಾಹ್ಮಣನಾಗಿರ್ಬೋದಾ? ಹಾ, ಅಲ್ಲಿ ಬ್ರಹ್ಮ ಅನ್ನುವಂಥದ್ದೇ ದೇವರು ಅಂತ ಹೇಳುವಂಥದ್ದು. ನಾಸ್ತಿಕ ಅಂತ ಹೇಳಿದಾಗ ಏನೂ ಇಲ್ಲ ಅಂತ ಹೇಳುವನು. ಏನೂ ಇಲ್ಲ ಅಂತ ಅಂದ್ರೆ ಏನೂ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಅವನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿಲ್ಲ, ಕಣ್ಣು ಮುಚ್ಚಿ ಮುಚ್ಚಿಕೊಂಡು ಕೂತಿದ್ದಾನೆ ಅಂತ ಅರ್ಥ. ಹಾಗಾಗಿ ಐ ಡೋಂಟ್ ವಾಂಟ್ ಟು ಸಿ ಅಂತ. ಸೂರ್ಯ ಇಲ್ಲ ಅಂತ ಹೇಳ್ತೇನೆ, ನಾನು ಕಣ್ಣು ಮುಚ್ಚಿದ್ದೇನೆ, ನಾನು ನೋಡೋದಿಲ್ಲ. ಇಂಥವರಿಗೆ ನಾಸ್ತಿಕತೆ ಅಂತ ಹೇಳುದು. ನಾಸ್ತಿಕ ಅಂತ ಹೇಳಿದಾಗ ಎಲ್ಲವನ್ನೂ ವಿರೋಧ ಮಾಡುವಂಥದ್ದು, ಪ್ರತಿಯೊಂದನ್ನು ಇರೋದು ವಿಚಿತ್ರ ವಿರೋಧ ಪಕ್ಷ ಇದ್ದ ಹಾಗೆ. ಹಾಗಾಗಿ ಅಲ್ಲಿ ಬ್ರಹ್ಮ ಅನ್ನುವಂಥದ್ದಕ್ಕೆ ಜಾಗನೇ ಇಲ್ಲ ಅಂತ ಹೇಳಿದ್ವಿ. ಅಲ್ಲಿ ಬ್ರಾಹ್ಮಣ ಅಂತ ಹೇಗೆ ಕರೀತೀರಿ? ಬ್ರಹ್ಮ ಅಂದ್ರೆ ಅಸ್ತಿತ್ವ ಅಲ್ವಾ, ಎಕ್ಸಿಸ್ಟೆನ್ಸ್. ಅದನ್ನೇ ಒಪ್ಪದವನು ಅವ್ನು ಬ್ರಾಹ್ಮಣ ಅಂತ ಒಡ್ಡಿಗೆ ಅವನು ಮ್ಯಾಚೇ ಆಗೋದಿಲ್ಲ. ಊಟಕ್ಕೆ ಬಹಳ ಮಹತ್ವ ಕೊಡ್ತೀವಿ ನಾವು. ಆಮೇಲೆ ಊಟ ಇಷ್ಟ ಹೊತ್ತಿಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅದಕ್ಕೊಂದು ಪದ್ಧತಿ ಕೂಡ ಹಾಕಿದೀವಿ ನಾವು. ಈ ಪದ್ಧತಿಗಳಲ್ಲಿ ಒಂದು ಏನಂದ್ರೆ ಏಕಾದಶಿ, ಅಂದ್ರೆ ಫಾಸ್ಟಿಂಗ್ ಮಾಡೋದು. ನಿರಂತರವಾಗಿ 36 ಗಂಟೆಗಳ ಕಾಲ ಫಾಸ್ಟಿಂಗ್ ಮಾಡುವಂಥದ್ದು. 11ನೇ ದಿವಸ ಆಫ್ ಎವ್ರಿ 15 ಡೇ ಸೈಕಲ್. ನೀವು ಇಸ್ಲಾಮಿಗೆ ಬಂದ್ರೆ ಅದರಲ್ಲಿ ನಿಮ್ಗೆ ರಂಜಾನ್ ಇರ್ತಾರೆ, ಆ ಟೈಮಲ್ಲಿ ಅವ್ರು ಫಾಸ್ಟಿಂಗ್ ಮಾಡ್ತಾರೆ. ಕ್ರಿಶ್ಚಿಯನ್ಸಿಗೆ ಬಂದ್ರೆ ಅವರು ಲೆಂಟ್ ಇರುತ್ತೆ, ಅವರು ಕೂಡ ಫಾಸ್ಟಿಂಗ್ ಮಾಡ್ತಾರೆ. ಎಲ್ಲಾ ಜಾತಿಗಳಲ್ಲೂ ಮತಗಳಲ್ಲೂ ಈ ಫಾಸ್ಟಿಂಗ್ ಅನ್ನೋ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ತಗೊಂಬಂದಿದ್ದಾರೆ. ಏನಕ್ಕಿದು ಇಂಪಾರ್ಟೆಂಟು? ಇದಕ್ಕೆ ಯಾಕೆ ದೇವರ ಹೆಸರನ್ನ ಅಥವಾ ಆಚಾರ ವಿಚಾರವನ್ನ ತಗೊಂಡ್ಬಂದು ಹೀಗೆ ಜೋಡಿಸಿದ್ದಾರೆ ಅಂತ ಅನ್ಸತ್ತೆ ತಮಗೆ? ಖಂಡಿತ ಅದ್ಭುತ. ಇದೊಂದು ನಿಜವಾಗಿಯೂ ಒಂದು ಅದ್ಭುತವಾದಂತಹ ಪ್ರಶ್ನೆ ಇದು. ಯಾಕಂದ್ರೆ ನಾವು ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಆಹಾರ ಬೇಕೇ ಬೇಕು. ಇಲ್ಲ ಒಂದು ಹೊತ್ತು ಆಹಾರ ಇಲ್ಲದಿದ್ದರೆ ಬದುಕು ಅಸಾಧ್ಯ. ಯಾವುದೇ ಅನ್ನದ ಮಹತ್ವ ನಿಮಗೆ ಗೊತ್ತಾಗೋದು, ನೀರಿನ ರುಚಿ ನಿಮಗೆ ಗೊತ್ತಾಗೋದು ನೀವು ಉಪವಾಸ ಮಾಡಿದ್ರೆ ಮಾತ್ರ. ಇಲ್ಲದಿದ್ದರೆ ಖಂಡಿತ ನಿಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಈಗ ಕೆಲವು ಸಲ ನಾನು ಮಕ್ಕಳಿಗೆ ಕೆಲವು ಕಡೆ ಹೇಳುವುದಿದೆ, ನೋಡಿ ಅಪ್ಪ ಅಮ್ಮ ಕಷ್ಟಪಡ್ತಾರೆ, ನಿಮಗೆ ಅನ್ನದ ಬೆಲೆ ಗೊತ್ತಾಗೋದಿಲ್ಲ. ಈಗ ನಾನೊಂದು ಮೊನ್ನೆ ಯಾವುದೋ ಒಂದು ಲೇಖನ ಬರೆಯುವಾಗ ನನಗೆ ಸ್ವಲ್ಪ ಸಂಶೋಧನೆ ಮಾಡುವಾಗ ವಿಷಯ ತಿಳಿಯಿತು. ಭಾರತದಲ್ಲಿ ಸುಮಾರು 60% ಫುಡ್ ಇವತ್ತಿಗೆ ವೇಸ್ಟೇಜ್ ಆಗ್ತಾ ಇದೆ ಅಂತೆ. 40% ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದೇವೆ. ಅಂದ್ರೆ ವರ್ಷದಲ್ಲಿ ಭಾರತ ದೇಶ ಒಂದರಲ್ಲಿ 90,000 ಕೋಟಿ ರೂಪಾಯಿ ವೇಸ್ಟ್ ಆಗ್ತಾ ಇದೆ ಅಂತ. ಫುಡ್ ವೇಸ್ಟೇಜ್. ಹೌದು, ಫುಡ್ ವೇಸ್ಟೇಜ್ ಒಂದೇ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು ಬೇಕಿದ್ರೆ. ಇಂತಹ ಒಂದು ದುರಂತಮಯ ಕಾಲದಲ್ಲಿ ನಾವಿದ್ದೇವೆ. ಅಂದ್ರೆ ಹಿಂದೆ ನಿಮಗೂ ಗೊತ್ತಿರಬಹುದು, ನಿಮ್ಮ ತಂದೆ ಆಗಲಿ ತಾತ ಆಗಲಿ ಹೇಳಿರ್ಬೋದು, ಆ ಒಂದು ರಿಸೆಷನ್ ಇದ್ದಾಗ, ಆ ಒಂದು ಪ್ರಪಂಚದಲ್ಲಿ ಏನು ವರ್ಲ್ಡ್ ವಾರ್ ನಡೀತಾ ಇದ್ದಂತಹ ಕಾಲದಲ್ಲಿ ಎಲ್ಲರೂ ಕೂಡ ಅನ್ನ ಆಹಾರಕ್ಕೆ ಪರದಾಡ್ತಾ ಇದ್ರು. ಒಂದು ಕಾಳು ಅನ್ನಕ್ಕೆ ಬಹಳ ಮಹತ್ವ ಇತ್ತು. ಬರೇ ಒಂದು ಗೆಣಸನ್ನು, ಮಾವಿನ ಹಣ್ಣನ್ನು, ಸೀಸನಲ್ಲಿ ಏನ್ ಸಿಗ್ತದೋ ಅನ್ನ ಸಿಕ್ಕತೆ ಅದನ್ನು ತಿಂದು ಬದುಕಿದವರು ನಮ್ಮ ಹಿರಿಯರು. ಆ ಕಾಲ ಆಯ್ತು. ಈಗಿನ ಕಾಲದಲ್ಲಿ ಎಲ್ಲರಿಗೂ ಏನೋ ಒಂದು ಹಂತಕ್ಕೆ ಬೇಕಾದಷ್ಟು ಇದೆ, ಆದರೆ ಅದರ ಮಹತ್ವ ಗೊತ್ತಾಗಬೇಕು ಅನ್ನುವಂಥದ್ದು ಹಿಂದಿನವರ ಕಲ್ಪನೆ ಆಗಿತ್ತು. ಕ್ಷಾಮ ಅನ್ನುವಂಥದ್ದು ಯಾವತ್ತಿಗೂ ಬರ್ಬೋದು. ನಮ್ಮ ಪುರಾಣದಲ್ಲಿಯೂ ಕಾಣ್ತವೆ ನಿಮಗೆ 12 ವರ್ಷದ ಕ್ಷಾಮ, 24 ವರ್ಷದ ಒಂದು ಬರಗಾಲ ಅಂತ ಪುರಾಣ ಕಾಲದಲ್ಲಿ ನಮಗೆ ಕಾಣ್ತದೆ. ಅದರಲ್ಲಿ ನೀವು ಭಾಗವತ ಪ್ರಾರಂಭ ಆಗೋದೇ ಆ ಒಂದು ಚಿಂತನೆ ಹಿನ್ನೆಲೆಯಲ್ಲಿ. ಇಮ್ಯಾಜಿನ್ ಮಾಡಿ, ಮಳೆ ನಿಂತೇ ಹೋಯ್ತು ಅಂತ ಹೇಳಿದರೆ ಹೇಗೆ ನಾವು ಬದುಕೋದು? ಹಿಂದೆಯೂ ಬಂದಿತ್ತು, ಮುಂದೆಯೂ ಬಂದೇ ಬರ್ತದೆ. ಅದಕ್ಕೋಸ್ಕರ ಅನ್ನದ ಮಹತ್ವ ತಿಳಿಯಲಿ. ನೀರನ್ನು ಕೂಡ ಇವತ್ತು ಸ್ಟೋರೇಜ್ ಮಾಡುವಂತಹ ಅನೇಕ ಉಪದೇಶಗಳನ್ನು ನಾವು ಕೇಳ್ತೇವೆ. ಹಿಂದಿನವರು ಕೂಡ ಅದಕ್ಕೆ ಮಹತ್ವ ಕೊಟ್ಟಿದ್ರು. ಹಾಗೆ ಉಪವಾಸ ನಾವು ಮಾಡಿದಾಗ ಅನ್ನದ ಬೆಲೆ ಗೊತ್ತಾಗುತ್ತೆ.
ಆಹಾರದ ಮಹತ್ವ ಅರ್ಥ ಆಗ್ತದೆ. ಒಂದು ಹನಿಯ ನೀರಿನ ರುಚಿ ಏನು ಅಂತ ಹೇಳಿ ನೀವು ಏಕಾದಶಿ ಮಾಡಿದಾಗ ಒಂದು 36 ಗಂಟೆಗಳ ಉಪವಾಸ ಮಾಡಿದ ಮೇಲೆ ಒಂದು ಹನಿ ನೀರು ಎಷ್ಟು ಟೇಸ್ಟ್ ಅಂತ ಗೊತ್ತಾಗ್ತದೆ ನಿಮಗೆ. ಅದರ ಮಹತ್ವ ಅರ್ಥ ಆಗಲಿ, ದೇವರ ಸೃಷ್ಟಿಯ ಆ ಒಂದು ಅನುಗ್ರಹದ ಬಗ್ಗೆ ನಿಮಗೆ ಗೌರವ ಇರಲಿ ಅನ್ನುವಂತಹ ಒಂದು ಸಂಕಲ್ಪದಿಂದ ಹಿಂದಿನವರು ಪ್ರಸಾದ, ಉಪವಾಸದ ನಂತರ ನಿಮಗೆ ಸಿಕ್ಕಿತಲ್ಲ ಅಂತ ಹೇಳಿ ಆ ಒಂದು ಸಂತೃಪ್ತಿ, ದೇವರು ಕೊಟ್ಟ ಅಂತ ಕೃತಜ್ಞತೆಯ ಸ್ವೀಕಾರ, ಇದು ಅದರ ಚಿಂತನೆ. ನಿಮ್ ಮಾತು ಕೇಳಿದ್ರೆ ನಂಗೆ ಅನ್ಸೋದು ಒಂದೇನೆ, ಏನಂದ್ರೆ ಮನುಷ್ಯ ಅನ್ನೋದು ಅಹಂ. ಆ ಅಹಂನ ನಿಯಂತ್ರಣದಲ್ಲಿ ಇಡೋದಿಕ್ಕೇನೆ ಭಗವಂತನ ಅಂತ. ಇಲ್ಲಾಂದ್ರೆ ನಾನೇ ಎಲ್ಲ, ನನ್ನಿಂದ ಎಲ್ಲ ಅಂತ ಮನುಷ್ಯನ್ ಏನಾದ್ರು ತಲೆ ಹೊಕ್ಬಿಟ್ರೆ ನಾವು ಪರಸ್ಪರ ಒಬ್ರಿಗೊಬ್ರು ಜೊತೆಗೆ ಬದುಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನಾನು ಅಂತೀನಿ, ನಾನು ಅಂತ ನೀವ್ ಅಂತೀರಾ. ಸೊ ಅಲ್ಲಿ ನಾನು ಅನ್ನೋ ಕಡೆ ಅವ್ರೊಬ್ರು ಮಾತ್ರ ಇರಕ್ ಸಾಧ್ಯ, ಬೇರೆಯವ್ರು ಯಾರು ಇರಕ್ ಸಾಧ್ಯ ಇಲ್ಲ. ಆದ್ರೆ ಇದು ನಂದಲ್ಲ, ಇದು ನಾನಲ್ಲ ಅಂತ ಹೇಳಿ ನಿತ್ಯ ಬೇರೆ ಅಂದ್ರೆ ಯು ಪ್ರೇಸ್ ದ ಲಾರ್ಡ್, ಆ ಒಂದು ಹ್ಯೂಮಿಲಿಟಿ ಅನ್ನೋನೇ ಭಗವಂತನ ಅಂತ ನನ್ನ ಪ್ರಶ್ನೆ ನಿಮ್ಗೆ. ಸೊ ಭಗವಂತ ಇಲ್ದೆ ಹೋಗಿದ್ರೆ ಹ್ಯೂಮಿಲಿಟಿ ಇರ್ತಾ ಇರ್ಲಿಲ್ಲ ಅಲ್ವಾ? ಭಗವಂತ ಇಲ್ಲದೆ ನಾವು ಯಾರೂ ಇರ್ತಾ ಇರ್ಲಿಲ್ಲ. ಮುಖ್ಯವಾಗಿ ಇನ್ನೊಂದು ಅವನ ಇಚ್ಛೆ ಅಲ್ವಾ, ನಾವಿಲ್ಲಿ ಇರಬೇಕು, ನಾವು ಇವತ್ತು ಮೀಟ್ ಮಾಡಬೇಕು, ನಮಗಿಲ್ಲಿ ಒಂದು ಅವಕಾಶ ಸಿಗಬೇಕು. ಒಂದು ಕ್ಷಣಕ್ಕೆ ಉಸಿರು ನಿಂತರೆ ನಾನು ಇಲ್ಲ, ನೀವು ಇಲ್ಲ, ಯಾರೂ ಇಲ್ಲ ಅಲ್ವಾ? ಹಾಗಾಗಿ ಆ ಉಸಿರಾಡ್ಲಿಕ್ಕೆ ನಮಗೆ ದಿನದ 24 ಗಂಟೆಯಲ್ಲಿ 21,600 ಸಲ ಉಸಿರಾಡ್ತೇವಂತೆ. ಎಷ್ಟು? 21,600 ಸಲ. ಅದರದ್ದು ಚಿಂತನೆಯೇ ದೊಡ್ಡದಾಗಿದೆ, ಒಂದು ಪ್ರಾಣಾಯಾಮದ ಚಿಂತನೆಯಲ್ಲಿ ಬರ್ತದೆ. ಆ ಒಂದು ಉಸಿರು ನಿಂತಿತು ಅಂತ ಹೇಳಿದ್ರೆ ನಾವೇ ಇಲ್ಲ. ಹಾಗಾಗಿ ನಮ್ಮ ಅಸ್ತಿತ್ವಕ್ಕೆ ಕಾರಣನೇ ಭಗವಂತ. ಹಾಗಾಗಿ ನಾನು ಇಲ್ಲಿ ಇದ್ದೇನೆ ಅನ್ನುವಂಥದ್ದಕ್ಕೆ ಒಂದು ವೇದದಲ್ಲಿ ಅಹಂ ಬ್ರಹ್ಮ ಅಸ್ಮಿ ಅನ್ನುವಂಥದ್ದಕ್ಕೆ ಅನೇಕ ವ್ಯಾಖ್ಯಾನಗಳಿದೆ. ಆಚಾರ್ಯರ ಮಧ್ವರು ಕೊಡುವಂತಹ ವ್ಯಾಖ್ಯಾನ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗಿನ ಕಾಲಕ್ಕೆ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬಾ ಪ್ರಸ್ತುತ ಅನ್ನುವಂತಹ ನನ್ನದು ಭಾವನೆ. ಏನಂದ್ರೆ ಬೇರೆ ಬೇರೆ ಆಚಾರ್ಯರು ಒಳ್ಳೆ ಒಳ್ಳೆ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಚಿಂತನೆಯಲ್ಲಿ ನಮಗೆ ಒಂದು ವಿಶೇಷ ಅನುಸಂಧಾನ ಬರ್ತದೆ. ಏನು ಅಂದ್ರೆ ಅಹೇಯತ್ವಾತ್ ಅಹಂ ಅಂತ ಪರಮಾತ್ಮ ಹೇಳ್ತಾನೆ. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ. ಎಲ್ಲವನ್ನು ನಿಮ್ಮ ನೋಡಿ, ಇವತ್ತು ನಾವು ಊಟ ಮಾಡಿದೆವು ಅಂತ ಹೇಳಿದಾಗ ಊಟವನ್ನು ಕೊಟ್ಟವನವನೇ, ಊಟವನ್ನು ಮಾಡಿಸುವವನವನೇ, ಊಟವನ್ನು ಮಾಡಿದವನವನೇ ಅಂತ. ಅಂದ್ರೆ ಏನದು? ಅಂದ್ರೆ ಚಿಂತನೆ ಕೃಷ್ಣ ಕೊಡೋದು ಚೆನ್ನಾಗಿದೆ. ಏನಂದ್ರೆ ನಾವು ಎಲ್ಲವನ್ನು, ಈಗ ಈ ಸ್ಟುಡಿಯೋ ಬಿಟ್ಟು ನಾನು ಆಚೆ ಹೋಗ್ಬೋದು, ಸ್ಟುಡಿಯೋಲ್ಲೇ ಇರ್ತದೆ ಅಲ್ವಾ? ಹಾಗೆಯೇ ನಾನು ಈ ಒಂದು ಶರ್ಟನ್ನು ಕಳಚಿಟ್ಟು ಆಚೆಗೆ ಹೋಗ್ಬೋದು, ಶರ್ಟ್ ಅಲ್ಲೇ ಇರ್ತದೆ, ನಾನು ಇಲ್ಲೇ ಇರ್ತೇನೆ. ಕೊನೆಗೆ ಈ ದೇಹವನ್ನು ಬಿಟ್ಟು ನಾನು ಹೋಗ್ಬೋದು, ಆದರೆ ನನ್ನ ಇಚ್ಛೆ ಅಲ್ಲ ಅದು. ಈ ದೇಹ ಇಲ್ಲೇ ಇರ್ತದೆ, ನಾನು ಎಲ್ಲೋ ಇರ್ತೇನೆ, ಯಾವ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಆದರೆ ಯಾವತ್ತಿಗೂ ಅಟ್ಯಾಚ್ಡ್ ಆಗಿರುವಂಥದ್ದು ಸಂಬಂಧ ಅನುಬಂಧ ಯಾರು? ಅವನ ಜೊತೆಗೆ. ಅದಕ್ಕೆ ಅಹಂ ಅಹೇಯತ್ವಾದ, ಅವನನ್ನು ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಅಹೇಯ ಅಂತ, ಬಿಟ್ಟಿರ್ಲಿಕ್ಕೆ ಸಾಧ್ಯವಾಗದಂತಹ ಅನುಬಂಧ. ಒಂದು ಸಿಂಪಲ್ ಉದಾಹರಣೆ ಆಚಾರ್ಯರು ಹೇಳ್ತಾರೆ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ. ನೀವು ಮತ್ತೆ ನಿಮ್ಮ ನೆರಳು ನಿಮ್ಮನ್ನು ಬಿಟ್ಟು ಇದೆಯಾ? ಇಲ್ಲ ಅಲ್ವಾ? ಹಾಗೆ ಕನ್ನಡಿಯಲ್ಲಿ ಕಾಣುವಂತಹ ನಿಮ್ಮ ಪ್ರತಿಬಿಂಬ ಅದು ನಿಮ್ಮ ಬಿಂಬದ ಪ್ರತಿರೂಪ ಅಲ್ವಾ? ನೀವಿಲ್ಲದಿದ್ದರೆ ಅಲ್ಲಿ ಪ್ರತಿಬಿಂಬ ಇಲ್ಲ. ಹಾಗೆಯೇ ದೇವರು ನಮ್ಮನ್ನು ಯಾವತ್ತೂ ಬಿಟ್ಟಿರಲಿಕ್ಕೆ ಸಾಧ್ಯವಾದಂತಹ ಅನುಬಂಧ, ಅಂತಹ ಅಟ್ಯಾಚ್ಡ್ ಪರ್ಮನೆಂಟ್ ಅಟ್ಯಾಚ್ಮೆಂಟ್ ಅದು ದೇವರ ಜೊತೆಗೆ. ಆದ್ದರಿಂದ ಅಲ್ಲಿ ಬೇರೆಯೇ, ಆದರೆ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಜನ್ಮಗಳನ್ನು ದಾಟಿ ಬಂದರೂ ತಂದೆ ತಾಯಿಗಳು ಎಷ್ಟೋ, ಬಂಧು ಬಾಂಧವರು ಎಷ್ಟೋ ಗೊತ್ತಿಲ್ಲ. ಕನಕದಾಸರು ಹೇಳ್ತಾರೆ ಒಂದು ಕಡೆ. ಆದರೆ ನಾನಲ್ಲ, ನನ್ನದಲ್ಲ, ಆಸೆ ತರವಲ್ಲ, ನಾನು ನನ್ನದು ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ. ಯಾಕಂದ್ರೆ ಮುಂದಿನ ಜನ್ಮಕ್ಕೆ ಹಿಂದೆ ಇವತ್ತು ಫ್ರೆಂಡ್ಸ್ ಆದವರು ನಾಳೆ ನಮ್ಮ ಶತ್ರುಗಳು ಆಗ್ಬೋದು ಅಲ್ವಾ? ತಂದೆ ತಾಯಿಗಳು ನಮಗೆ ಸರ್ವಸ್ವ ಅಂತ ಇದ್ದ ಮೇಲೆ ಅವರು ನಮ್ಮನ್ನು ಬಿಟ್ಟು ಹೋಗ್ಬೋದು, ಅಥವಾ ನಾವೇ ಅವರನ್ನು ಬಿಟ್ಟು ಹೋಗ್ಬೋದು. ಅಂದ್ರೆ ಸಾವು ಯಾರ ಹಿಂದೆ ಬರ್ತದೆ ಯಾರಿಗೂ ಗೊತ್ತು. ಹೆಂಡತಿ ಮಕ್ಕಳು ಅಂತ ಇದ್ದಾಗ ನಮಗಿಂತ ಮುಂಚೆ ಅವರಿಗೆ ಮುಂಚೆ ನಾವು ಯಾರಿಗೊತ್ತು? ಆ ಸಂಬಂಧ ಎಲ್ಲವೂ ತಾತ್ಕಾಲಿಕ, ಶಾಶ್ವತ ಸಂಬಂಧ ನನ್ನ ಜೊತೆಗೆ ಅಂತ ದೇವರು ಹೇಳಿ ಆಗಿದೆ. ಆದ್ದರಿಂದ ಅಹಂ ಅಂತ ಹೇಳುವಂಥದ್ದು ಬೇರೆ ಯಾವುದೂ ಅಲ್ಲ, ದೇವರೇ ಅಂತ ಹೇಳಿ ಅನುಸಂಧಾನ. ಹಾಗಾಗಿ ಹೌದು, ಆ ಒಂದು ಭಾವನೆ ಇದೆಯಲ್ಲ, ಯಾರು ನಾನು, ಯಾಕೆ ಈ ಒಂದು ನನಗೆ ನನ್ನ ಆತ್ಮೀಯರಿಂದಲೇ ನನಗೆ ಬೇಜಾರಾಯಿತು, ಇಂತಹ ಎಷ್ಟೋ ಸನ್ನಿವೇಶಗಳು ನಿಮಗೆ ಸಿಗ್ತವೆ. ಆವಾಗ ನಮಗೆ ಗೊತ್ತಾಗ್ತದೆ ನಮ್ಮ ಒಳಗೆ ನಮ್ಮನ್ನು ಸಮಾಧಾನ ಪಡಿಸ್ಲಿಕ್ಕೆ, ಸಂತೋಷ ಪಡಿಸ್ಲಿಕ್ಕೆ ಎಲ್ಲದಕ್ಕೂ ಕೂಡ ಒಳಗಿನಿಂದ ಪ್ರೇರಕ ಶಕ್ತಿ ಇದ್ದಾನೆ, ಅದು ಅಹಂ, ದೇವರು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಮುಂದಿನ ಕುತೂಹಲ ಇರೋದೇನಂದ್ರೆ,
ಈಗ ನಾನು ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಒಂದು ಪದ್ಧತಿ ನಿಯಮ ಪಾಲಿಸ್ಬೇಕು ಅಂತ ಹೇಳಿ ನಮ್ಮ ಹಿರಿಯರು ಆಚಾರ್ಯರೆಲ್ಲ ಹೇಳ್ಕೊಡ್ತಾರೆ. ಆದ್ರೆ ನನಗೆ ವಯಸ್ಸು, ಹುಮ್ಮಸ್ಸು ಮತ್ತೆ ಪ್ರಶ್ನಿಸೋ ಒಂದು ಶಕ್ತಿ ಇರೋದ್ರಿಂದ ನೀವು ಹೇಳಿದ್ದಕ್ಕೆಲ್ಲವೂ ತದ್ವಿರುದ್ಧ ಮಾಡ್ತಾ ಹೋಗ್ತೀನಿ. ಏನು, ಬೆಳಗ್ಗೆ ಬೇಗ ಹೇಳ್ಬೇಕು, ದೇವ್ರ ನಮಸ್ಕಾರ ಮಾಡಲ್ಲ, ನಾನು ಲೇಟಾಗಿ ಹೇಳ್ತೀನಿ, ದೇವ್ರ ನಮಸ್ಕಾರ ಮಾಡಲ್ಲ. ಅದಾದ್ಮೇಲೆ ನೀನು ಸಾತ್ವಿಕವಾಗಿ ತಿನ್ಬೇಕು, ಇಲ್ಲ ನಾನು ಮಾಂಸವನ್ನೇ ತಿಂತೀನಿ ಅಂತ ಹೇಳ್ತೀನಿ. ಇವೆಲ್ಲವನ್ನೂ ತದ್ವಿರುದ್ಧವಾಗೇ ಮಾಡ್ಕೊಂಡ್ ಬಂದಿರೋಕ್ಕಂತಹ ಒಬ್ಬ ಹುಡುಗ ಅಥವಾ ವ್ಯಕ್ತಿ ಮತ್ತೆ ಬ್ರಾಹ್ಮಣನಾಗಿ ಆಗೋದಿಕ್ಕೆ ಸಾಧ್ಯನಾ? ಅದು ಒಂದು, ಧರ್ಮವನ್ನು ಒಪ್ತದ, ಮೊದಲನೇ ಪ್ರಶ್ನೆ. ಎರಡನೇದು, ಮಾಡಿದ್ಮೇಲೆ ಅವನು ಅಪವಿತ್ರನಾಗ್ತಾನೆ, ಅವನು ಮತ್ತೆ ಪವಿತ್ರನಾಗಬಹುದಾ? ಇದು ನನ್ನ ಎರಡನೇ ಪ್ರಶ್ನೆ. ಯಾಕೆಂದ್ರೆ ಕುತೂಹಲ. ಇವಾಗ ಏನಾಗುತ್ತೆ ಅಂದ್ರೆ, ಎಷ್ಟೋ ಸಲಿ ಹೊರಗಡೆ ಹೋಗ್ತೀವಿ, ಹೊರಗಡೆ ಹೋದಾಗ ಯಾವುದೋ ಸನ್ನಿವೇಶದಲ್ಲಿ ನಮಗದು ಸರಿ ಅಂತ ಹೇಳಿ ಮಾಡ್ಬಿಡ್ತೀವಿ ನಾವು, ಅಥವಾ ನನ್ನ ಆಸೆ, ಬಾಯಿ ಚಪ್ಪಲ, ಇದಕ್ಕೆಲ್ಲ ಮಾಡ್ಬಿಡ್ತೀವಿ ನಾವು. ಆದ್ರೆ ಮತ್ತೆ ನಾನು ನನ್ನ ಲೈಫನ್ನ ಹೇಗೆ ಬ್ರಾಹ್ಮಣಿಕೆ ತಗೊಂಡ್ಬರ್ಬೋದು ಅಂತ ಅನ್ಸುತ್ತೆ. ಬ್ಯಾಕ್ ಟು ಟ್ರ್ಯಾಕ್. ಖಂಡಿತ ಒಪ್ತಾರ, ಸಮಾಜ ಒಪ್ತಾರ, ಧರ್ಮ ಒಪ್ಪತ್ತಾ ಇದನ್ನಂತ. ಖಂಡಿತ. ಇದಕ್ಕೆ ನಾವ್ ಯಾರ ಹತ್ರ ಕೇಳಬೇಕು? ಗುರುಗಳ ಹತ್ರ ಕೇಳ್ಬೋದು. ಇನ್ನೊಂದು, ದೇವರ ಹತ್ರ ಕೇಳಬಹುದು. ನಾವು ಕೇಳೋದಕ್ಕಿಂತ ಮುಂಚೆ ಅವರ ಉತ್ತರ ಕೊಟ್ಟಾಗಿದೆ. ಕೃಷ್ಣ ಗೀತೆಯಲ್ಲಿ ಅಪಿಚೇ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಹಿತೋಹಿತಃ ಅಂತ ಹೇಳಿ, ಎಷ್ಟು ದುರಾಚಾರ ಮಾಡಿದರೂ ಕೂಡ ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಅವನು ಅನನ್ಯ ಭಕ್ತಿಯಿಂದ ದೇವರನ್ನು, ಇನ್ನು ನಾನು ಮನಃಪೂರ್ವಕವಾಗಿ ಸಂಕಲ್ಪ ಮಾಡಿದ್ದೇನೆ, ಆ ತಪ್ಪು ನಾನು ಮಾಡೋದಿಲ್ಲ ಅಂತ ಹೇಳಿ ಮತ್ತೆ ಸನ್ಮಾರ್ಗಕ್ಕೆ ಬಂದರೆ ಅವನು ಸಾಧು ಅಂತ ಹೇಳಿ ಕೃಷ್ಣ ಹೇಳಿದೆ. ಮಧ್ವಾಚಾರ್ಯರು ಒಂದು ಕಡೆ ಕೃಷ್ಣಾಮೃತ ಮಹಾರ್ಣ ಅನ್ನುವಂತಹ ಗ್ರಂಥದಲ್ಲಿ ಹೇಳ್ತಾ ಇದೇ ಮಾತನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ದೇವರ ಮಾತನ್ನೇ, ವ್ಯಾಸರ ಮಾತನ್ನೇ ಅವರು ಮತ್ತೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದರೂ ತಪ್ಪುಗಳನ್ನು ಮಾಡಿದ ಮೇಲೆ ಕೃತೆ ಪಾಪೇ ಅನುತಾಪೋಯಂ ಯದಾ ಪುಂಸ ಪ್ರಜಾಯತೆ, ಅವನು ಪಶ್ಚಾತ್ತಾಪ ಪೂರ್ವಕವಾಗಿ, ಪಶ್ಚಾತ್ ತಾಪ ಅಂತ ಮಾಡಿದ ತಪ್ಪಿನ ನಂತರ ಮನಸ್ಸಿಗೆ ಅರಿವಾಗಿ, ಸರಿ ಇನ್ನು ನಾನು ಏನೋ ಒಂದು ದುರಹಂಕಾರದಿಂದ ಮಾಡಿದೆ, ಆದ್ದರಿಂದ ಈಗ ನನಗೆ ತಪ್ಪಿನ ಅರಿವಾಗಿದೆ, ಇನ್ನು ನಾನು ಸನ್ಮಾರ್ಗದಲ್ಲಿ ಇರ್ತೇನೆ ಅಂತ ಮಾಡಿದ ಮೇಲೆ ಪರಮಾತ್ಮನ ಸ್ಮರಣೆ ಮಾಡಿದರೆ ಸಾಕು, ಶುದ್ಧ ಆಗ್ತಾನೆ ಅಂತ ಹೇಳಿ ಆಗಿದೆ. ಅದು ಬಿಡಿ, ಇನ್ನೊಂದು, ಆ ಪ್ರಶ್ನೆಗಳು ಯಾಕೆ ಬರ್ತವೆ, ಇನ್ನೊಂದು ನಾನು ಯಾಕೆ ವಿರುದ್ಧವನ್ನೇ ಮಾಡಬೇಕು ಅಂತ, ಇದು ಒಂದು ಕುತೂಹಲ ಇದೆ. ಇಲ್ಲಿ ಕೃಷ್ಣನೇ ಹೇಳ್ತಾನೆ ಒಂದು ಕಡೆ, ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ. ಪ್ರಶ್ನೆ ಮಾಡ್ಲೇಬೇಕು ನಾವು, ಅಲ್ವಾ? ಹೌದು, ಪ್ರಶ್ನೆ ಮಾಡಬೇಕು ಅಂತ ಇದ್ದಾಗ ಏನು ಮಾಡದಿದ್ದರೆ ಏನಾಗ್ತದೆ ಅಂತ ಪ್ರಶ್ನೆ ಮಾಡೋದು. ಹೌದು, ಈಗ ನಾವು ಬೆಂಕಿ, ಅದನ್ನು ಮುಟ್ಟಬೇಡ ಅಂತ ಹೇಳಿದಕ್ಕೆ ನಾನು ಹೋಗಿ ಮುಟ್ಟುತ್ತೇನೆ ಅಂತ. ಸರಿ, ಚಿಕ್ಕ ಬೆಂಕಿ ಕೈಯಲ್ಲಿ ಮುಟ್ಟಿದ, ಏನಾಗಲಿಲ್ಲ. ದೊಡ್ಡ ಬೆಂಕಿ ಇದೆ, ಅಲ್ಲಿ ಹೋಗಿ ಹಾರಬೇಡ, ಸತ್ತೇ ಹೋಗ್ತೀಯ ಅಂತ ಹೇಳಿದ ಮೇಲೆ ಹಾರತಾನ ಅವನು? ಇಲ್ಲ, ಅವನಿಗೆ ಜೀವ ಭಯ ಅನ್ನೋದೊಳಗಿನಿದ್ದೇ ಇರ್ತದೆ, ಹಾರಿದ್ರೆ ಹೋಗ್ತಾನೆ ಅವನು. ಅದೇ ರೀತಿ ಇಲ್ಲಿ ಯಾಕೆ ಮಾಡಬಾರದು ಅಂತ ಪ್ರಶ್ನೆ ಮಾಡುವುದು. ಹೌದು, ನೇರವಾಗಿ ನಾನು ತಪ್ಪನ್ನೇ ಮಾಡ್ತೇನೆ ಅಂತ, ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾತ್ವಿಕವಾಗಿ ಮದುವೆ ಆಗಿದೆ, ಅನ್ಯ ಹುಡುಗಿಯರ ಸಂಬಂಧ ಮಾಡಬೇಡ, ನಾನು ಮಾಡ್ತೇನೆ ಅಂತ ಹೇಳಿದರೆ ಏನಾಗ್ತದೆ? ಇವನಿಗೆ ಅದರಿಂದ ಕೆಲವೊಂದು ತಪ್ಪುಗಳಿಗೆ ನಮಗೆ ಕಾಣ್ತದೆ, ಅಂದ್ರೆ ಅದಕ್ಕೆ ಮತ್ತೆ ನೆಕ್ಸ್ಟ್ ಆಪರ್ಚುನಿಟಿ ಅನ್ನುವಂಥದ್ದೇ ಇಲ್ಲ, ನಮಗೆ ಗೊತ್ತಾಗ್ತದೆ. ಇದು ನಮ್ಮ ಅನುಭವಕ್ಕೆ ಸೀಮಿತ. ಮತ್ತೆ ಇನ್ನೊಂದು, ಪ್ರಶ್ನೆ ಮಾಡುವವರು ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು. ಏನಂದ್ರೆ, ನಾನು ಮಾಡುವುದಿಲ್ಲ ಏನಾಗ್ತದೆ ಅಂತ ಪ್ರಶ್ನೆಗೆ ಉತ್ತರ ಕಂಡುಕೊಂಡು ಮತ್ತೆ ಅಲ್ವಾ ನಾವು ಆಕ್ಷನ್ ಮಾಡೋದು. ಅದಕ್ಕೆ ಉತ್ತರ ಕಂಡುಕೊಳ್ಳಿ, ಮೊದಲಿಗೆ ಯಾಕೆ ನಿರಾಕರಣೆ? ನೀವು ಯಾಕೆ ಮಾಡಬೇಕು ಅಂತ ಮೊದಲು ಪ್ರಶ್ನೆ ಮಾಡಿ. ನಾನು ಯಾಕೆ ಸಾತ್ವಿಕವಾದ ಆಹಾರವನ್ನೇ ತಿನ್ನಬೇಕು? ನಾನು ನಮ್ಮ ಈಗ ಜಾತಿ ಅಂತ ಹೇಳಿದ್ರೆ ಬ್ರಾಹ್ಮಣನಾಗಿ ಹುಟ್ಟಿದವನು, ಅಂದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಿಗೆ ಒಂದು ವಿಶೇಷವಾದಂತಹ ಒಂದು ಅವಕಾಶ ಇತ್ತು. ಬೇರೆ ಬೇರೆ ಜಾತಿಗಳಲ್ಲಿ ಅದರದ್ದೇ ಆದಂತಹ ಒಂದು ಅದ್ಭುತವಾದಂತಹ ಒಂದು ಸಂಪ್ರದಾಯ ಇದೆ. ಭಿನ್ನಾಸ್ತ್ಯ ಭಿನ್ನ ಧರ್ಮಾಸ್ತ್ಯ ಅಂತ ಹೇಳಿ ಶಾಸ್ತ್ರಗಳೇ ಹೇಳುವ ಹಾಗೆ ಎಲ್ಲರಿಗೂ ಅವರವರದ್ದೇ ಆದಂತಹ ಒಂದು ಅದ್ಭುತವಾದ ಪರಂಪರೆ ಇದೆ, ಅವರನ್ನು ಉಳಿಸಿಕೊಳ್ಳಬೇಕು. ಮಾಂಸಾಹಾರವೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಿಷೇಧ ಅಲ್ಲ, ಅದು ಗೊತ್ತಾ? ಅಂದ್ರೆ ಅವರವರಿಗೆ ವಿಹಿತವಾದಂತಹ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿದ್ದು. ಅದಕ್ಕೆ ಭಾಗವತದಲ್ಲಿ ಕತೆ ಬರುವಾಗ ಮಾಂಸ ವ್ಯಾಪಾರ ಮಾಡುವಂತಹ ಒಂದು ವ್ಯಾಧನಿಗೂ ಅವನಿಗೂ ಮೋಕ್ಷ ಆಗ್ತದೆ ಅಂತ ಚಿಂತನೆ ಬರ್ತದೆ. ಅಂತಹ ಒಂದು ಅದ್ಭುತವಾದಂತಹ ಕಲ್ಪನೆ ನಮ್ಮದು. ಪಾರಂಪರಿಕವಾಗಿ ಬಂದಂತಹ ಒಂದು ಕ್ರಿಯೆ, ಅವರ ಒಂದು ವೃತ್ತಿ, ಅವರ ಒಂದು ಮನಸ್ಥಿತಿ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಈಗ ಮಿಲಿಟರಿಯಲ್ಲಿ ಇದೇ ರೀತಿಯಾದಂತಹ ಫುಡ್ ಅಂತ ನಿಯಮ ಮಾಡ್ತಾರೆ. ಯಾಕೆ? ಅವರಿಗೆ ಆ ರೀತಿಯಾದಂತಹ ಒಂದು ದೇಹದಾಢ್ಯ ಬೇಕಾಗಿದೆ. ಈಗ ಒಂದು ಬರೆಯ ಕೂತುಕೊಂಡು ಫಿಸಿಕಲಿ ಆಕ್ಷನ್ ಕಡಿಮೆ ಇರುವವನಿಗೆ ಫುಡ್ ಕಡಿಮೆ ಇದ್ದಷ್ಟು ಒಳ್ಳೇದೇ ಅಲ್ವಾ?
ಇದೆಲ್ಲವೂ ಕೂಡ ರಿಲೇಟೆಡ್ ಟು ದ ಆಕ್ಟಿವಿಟೀಸ್ ವಿ ಆರ್ ಡೂಯಿಂಗ್. ಅದಕ್ಕೋಸ್ಕರ ಈಗ ಪ್ರಶ್ನೆ ಮಾಡಬೇಕು, ಯಾಕೆ ಮಾಡಬಾರದು ಅಂತ ಪ್ರಶ್ನೆಗೆ ಬದಲು ಯಾಕೆ ಮಾಡಬೇಕು ಅನ್ನೋಂತಹ ಪ್ರಶ್ನೆಯನ್ನು ಮೊದಲು ಕೇಳಿ, ಉತ್ತರ ಸಿಕ್ಕಿದ ಮೇಲೆ ಮತ್ತೆ ಕನ್ವಿನ್ಸ್ ಆದ್ಮೇಲೆ ಮತ್ತೆ ಆಚರಿಸಿ. ಮೊದಲೇ ವಿರೋಧ ಯಾಕೆ? ಮಾಡದಿದ್ದರೆ ಏನಾಗ್ತದೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿ, ಚಿಂತನೆ ಮಾಡಿ. ಮೊದಲು ಚಿಂತನೆ ಮಾಡಿದ ಮೇಲೆ ಆಮೇಲೆ ಒಂದು ಬಿಲ್ಡಿಂಗ್ ಮಾಡುವ ಹಾಗೆ ಮೊದಲೊಂದು ನಕ್ಷೆ ತಯಾರು ಮಾಡಿ, ಕರೆಕ್ಟ್ ಪ್ಲಾನ್ ಮಾಡಿ, ಕರೆಕ್ಟ್ ಸರಿ ಇದೆಯಾ ಅಂತ ನೋಡಿ, ಆಮೇಲೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ. ಅಮೇಸಿಂಗ್. ಈ ದಿವಸ ನಮ್ಮ ಜೊತೆಗೆ ಯೋಗೇಂದ್ರ ಭಟ್ ಅವರು ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಹಲವಾರು ವರ್ಷಗಳ ಅಧ್ಯಯನ ಮಾಡಿ ಅದರ ಕಡೆ PhD ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಅವರ ಪೇಪರ್ಸ್ ಅನ್ನ ಸಲ್ಲಿಸಿ ಮುಂದಿನ ಇಂಟರ್ವ್ಯೂನಲ್ಲಿ ಅವ್ರನ್ನ ನಾನು ಡಾಕ್ಟರ್ ಯೋಗೇಂದ್ರ ಭಟ್ ಅಂತ ಕರಿಬೇಕನ್ಸುತ್ತೆ. ಸೊ ಫ್ಲಾರಿಡಾನಲ್ಲಿ ತಮ್ಮ ಅಧ್ಯಯನವನ್ನ ತಾವು ಕೊಡ್ತಾ ಇದ್ದೀರಾ ಅಲ್ವಾ? ಖಂಡಿತ. ಫ್ಲಾರಿಡಾ ಯೂನಿವರ್ಸಿಟಿ ಅಂದ್ರೆ ಯೋಗ ಯೂನಿವರ್ಸಿಟಿ. ಇತ್ತೀಚೆಗೆ ನಾನು ಅಂದ್ರೆ ಈ ಉಪವಾಸದ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು ಮಾಡಿ ಅನೇಕ ಅಧ್ಯಯನಾತ್ಮಕವಾದಂತಹ ಲೇಖನಗಳನ್ನು ಬರೆದಿದ್ದೇನೆ ನಾನು. ಒಂದು ಅರ್ಧ ಹಂತಕ್ಕೆ ಬಂದಿತ್ತು, ಇನ್ನೊಬ್ಬರನ್ನು ನಾನು ಸ್ಮರಣೆ ಮಾಡಲೇಬೇಕು. ಇಲ್ಲಿ ಬಹಳ ಪ್ರಚಲಿತರಾಗಿರುವಂತಹ ಒಬ್ರು ಯೋಗದ ಒಂದು ಮಾಸ್ಟರ್ ಅಂತ ಹೇಳ್ಬೋದು ಅವರನ್ನು, ರಾಘವೇಂದ್ರ ಪೈ ಅಂತ ಹೇಳಿ. ಅವರು ಶ್ರೀಯುತರು ಇತ್ತೀಚೆಗೆ ನನ್ನ ಭೇಟಿ ಆದಾಗ ಕೆಲವು ಸಮಯದ ಹಿಂದೆ ಅವರು ನನಗೆ ಪ್ರೇರಣೆ ಮಾಡಿದರು. ಅಂದ್ರೆ ಇಲ್ಲಿ ಒಂದು ಇಂತಹ ಒಂದು ಯೂನಿವರ್ಸಿಟಿಯಲ್ಲಿ ನನ್ನ ಲೇಖನಗಳನ್ನು ಓದಿ ಅವರು ಖಂಡಿತ ನಿಮಗೊಂದು ಅರ್ಹತೆ ಇದೆ, ನೀವು ಅರ್ಧದಷ್ಟು ಅದಕ್ಕಿಂತ ಹೆಚ್ಚು ಕೆಲಸ ಮುಗಿಸಿ ಆಗಿದೆ, ಇನ್ನೂ ಸಂಶೋಧನೆ ಮಾಡಿದರೆ ಒಂದು ಚಂದದ ಪ್ರಬಂಧ ಮಾಡಿ ಯಾಕೆ ನೀವು ಡಾಕ್ಟರೇಟ್ ಪಡಿಬಾರದು ಅಂತ ಹೇಳಿ ಉತ್ತೇಜನ ಕೊಟ್ಟರು. ಅದರ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ದೇವರ ಅನುಗ್ರಹ, ಭಗವಂತನ ಕೃಪೆ ಇದ್ರೆ ಅವರೇ ನಮಗೆ ಸರಿಯಾದಂತಹ ಒಂದು ಸ್ಟ್ರಕ್ಚರ್ ಮಾಡಿ ಗೈಡ್ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು ಕೆಲವು ತಿಂಗಳಲ್ಲಿ ನೀವು ಹೇಳಿದ ಹಾಗೆ ಇನ್ನೊಂದು ಟೈಟಲ್ ಬಂದಿರುತ್ತದೆ. ಈಗ ಬ್ರಾಹ್ಮಣಿಕೆಯಲ್ಲೇ ಕೆಲವರು ವೈಷ್ಣವರು ಅಂದ್ರೆ ಹರಿಯೇ ಎಲ್ಲ ಅಂತ ಹೇಳ್ತಾರೆ, ಇನ್ ಕೆಲವರು ಸ್ಮಾರ್ತರು ಶಿವನೇ ಎಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರವ್ರ ಪದ್ಧತಿಗಳು ಅವ್ರವ್ರಿಗೆ ಬಿಟ್ಬಿಡೋಣ. ನಾನು ಅದು ಡಿಸ್ಕಷನ್ಗೆ ನಾನು ಇಳಿಯೋದಿಲ್ಲ, ಯಾಕಂದ್ರೆ ಅದು ನನಗೇನು ಹೆಚ್ಚು ವ್ಯತ್ಯಾಸ ಮಾಡೋದಿಲ್ಲ. ಅದು ಉದ್ದೇಶ ಅಷ್ಟೇ ಮುಖ್ಯ ಆಗ್ತಾರೆ. ಆದ್ರೆ ನನ್ ಕುತೂಹಲ ಏನಂದ್ರೆ ಶಿವನಿಗೂ ಕೃಷ್ಣನಿಗೂ ಡಿಫ್ರೆನ್ಸಸ್ ಅಂದ್ರೆ ಏನು, ಅಂದ್ರೆ ಅಪ್ರೋಚ್ ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಏನದು? ಅದು ನಿಜವಾಗಿ ವಿಶೇಷವಾಗಿಯೇ ಇದೆ. ಏನಂದ್ರೆ ಈಗ ಶೈವ ಪರಂಪರೆ ಆಗಲಿ, ಶಾಕ್ತ ಆಗಲಿ, ಅಥವಾ ಬೇರೆ ಯಾವುದೇ ಒಂದು ದೇವನನ್ನು ಆ ಒಂದು ಹೆಸರಿನಲ್ಲಿಯೇ ದೊಡ್ಡವ ಅಂತ ಕರೆಯುವವರು ಯಾರೇ ಆಗಲಿ, ಉಳಿದ ಬೇರೆ ಹೆಸರುಗಳನ್ನು, ಉಳಿದ ಬೇರೆ ಸ್ವರೂಪಗಳನ್ನು ಅವರು ಇನ್ಸರ್ಟ್ ಮಾಡಿಕೊಳ್ಳೇಬೇಕಾಗ್ತದೆ ಯಾವುದೋ ಒಂದು ರೀತಿಯಲ್ಲಿ. ಈಗ ಒಂದು ವೈಷ್ಣವ ಪರಂಪರೆಯಲ್ಲಿ ಬಂದಾಗ ಅಂತ ಹೇಳಿದಾಗ ಎಲ್ಲರೂ ಕೂಡ ಈಗ ವಿಷ್ಣು ಸಹಸ್ರನಾಮನ್ನೇ ತಗೊಳ್ಳಿ, ಅಲ್ಲಿ ಹೇಳುವಾಗ ವಿಶ್ವಂ ವಿಷ್ಣು ಅಂತ ಹೇಳುವಾಗ ಮತ್ತೊಂದು ಕಡೆ ಸರ್ವ ಶರ್ವ ಶಿವ ಸ್ಥಾಣು ಶಿವ ಅಂತ ಹೇಳಿ ಕೂತ್ಕೊಂಡು ಅಲ್ಲಿಯೇ ಬರ್ತದೆ ಹೆಸರು. ಆದ್ರಿಂದ ಆಚಾರ್ಯರ ಸಿದ್ಧಾಂತ ಒಂದೇ, ಸರ್ವನಾಮ ವಾಚ್ಯ ಪರಮಾತ್ಮ ಒಬ್ಬನೇ ಅಂತ ಹೇಳಿ. ಈಗ ನೋಡಿದಾಗ ನಿಮ್ಮದು ವಿನಾಯಕ ಅಂತ ಹೆಸರು, ನನ್ನದು ಯೋಗೀಂದ್ರ ಅಂತ ಹೆಸರಿದೆ. ನಾನು ಆಗಲೇ ಒಂದು ಪ್ರಸಂಗದ ವಶಾತ್ ಒಂದು ಮಾತು ಹೇಳಿದೆ, ನೀವು ನಾಮಕರಣ ಆದ ಮೇಲೆ ವಿನಾಯಕ, ನನಗೆ ಯೋಗೀಂದ್ರ ಅಂತ ಹೆಸರಿಟ್ಟ ಮೇಲೆ ನಾನು ಯೋಗೀಂದ್ರ, ಅದಕ್ಕಿಂತ ಮುಂಚೆ ನಾನು ಯಾರು? ಒಂದು ಅಸ್ತಿತ್ವಕ್ಕೆ ಕಾರಣ ದೇವರು. ಹಾಗಾಗಿ ನಿಮ್ಮೊಳಗೂ ದೇವರು, ನನ್ನೊಳಗೂ ದೇವರು. ಹಾಗಾಗಿ ಎಲ್ಲ ದೇವತಾ ಹೆಸರುಗಳಲ್ಲಿಯೂ ಕೂಡ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ಅಂತ ಕೃಷ್ಣನೇ 16ನೇ ಅಧ್ಯಾಯದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾನೆ. ಇದು ಆ ವಿಭೂತಿ 10ನೇ ಅಧ್ಯಾಯದಲ್ಲಿ ಎಲ್ಲದರೊಳಗಿರುವವನು ಅವನೊಬ್ಬನೇ ಅಂತ. ಆದ್ದರಿಂದ ನೀವು ಶಿವ ಅಂತ ಕರೀರಿ, ನಾರಾಯಣ ಅಂತ ಕರೀರಿ, ವಿಷ್ಣು ಅಂತ ಕರೀರಿ, ಕರೆಸಿಕೊಳ್ಳುವಂತಹ ಏಕೈಕ ಹೆಸರು ಅವನಂತು. ವಿನಾಯಕ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ವಿನಾಯಕ ಅಂದರೆ ಗಣಪತಿ ಅಂತ ಮೊದಲು ಬರ್ತಾನೆ, ಆಮೇಲೆ ನೀವು ಬರೋದು. ಆದ್ದರಿಂದ ನಿಮ್ಮ ಹತ್ರ ಕೇಳಿದಾಗ ನಿಜವಾದ ವಿನಾಯಕ ನಾನಲ್ಲ ಅವನು ಅಂತ ಹೇಳ್ತೀರಿ, ವಿನಾಯಕ ಯಾರು ಅಂತ ಹೇಳಿ ನೀವು ಕೈ ಎತ್ತುತ್ತೀರಿ. ಅಲ್ಲಿ ಏನಾಯ್ತು? ಹಾಗಾಗಿ ಅಂತಿಮವಾದಂತಹ ಅರ್ಥ ಒಂದು ಪರಮ ಪುರುಷ, ಪರಮೋತ್ತಮ ಅಥವಾ ಸರ್ವೋತ್ತಮ ಅನ್ನುವಂತಹ ಒಂದು ದೇವತಾ ಸ್ವರೂಪಕ್ಕೆ ಹೋಗ್ತದೆ. ಹಾಗಾಗಿ ಅಲ್ಲಿ ಶಿವ ಅಂತ ಇರಲಿ, ವಿಷ್ಣು ಅಂತ ಇರಲಿ, ಅದೆಲ್ಲವೂ ಕೂಡ ಲೋಕ ವ್ಯವಹಾರಕ್ಕೆ ನಮಗೆ ಇಷ್ಟಕ್ಕೆ ಸಂಬಂಧಪಟ್ಟಂತಹ ಹೆಸರು. ಹಾಗಾಗಿ ನಮ್ಮ ಶೈವ ಪರಂಪರೆಯಲ್ಲಿಯೂ ಕೂಡ ಕೃಷ್ಣ ಅಂತ ಹೆಸರಿಡ್ತಾರೆ, ವೈಷ್ಣವ ಪರಂಪರೆಯಲ್ಲಿಯೂ ಕೂಡ ಶಂಕರ ಅಂತ ಹೆಸರಿಟ್ಟುಕೊಂಡವರನ್ನು ಬೇಕಾದಷ್ಟು ಜನ ಸಿಗ್ತಾರೆ. ಮಧ್ವಾಚಾರ್ಯರ ಪರಂಪರೆಯ ಅತ್ಯಂತ ಆಪ್ತ ಶಿಷ್ಯರು ಒಬ್ಬರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಮತ್ತೆ ಅವರ ಪರಂಪರೆಯಲ್ಲಿ ಅವರ ಸಮೀಪವರ್ತಿಗಳು ಒಬ್ಬರು ಶಂಕರಾಚಾರ್ಯರು ಅಂತೂ ಕೂಡ ಇದ್ದಾರೆ. ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ ನಮ್ಮದು. ಹೆಸರು ಏನೇ ಇರಲಿ, ತತ್ವ ಒಂದೇ ಅಂತ, ದೇವರೊಬ್ಬನೇ ಸೃಷ್ಟಿಕರ್ತ ಅಂತ. ಅದು ನಮ್ಮ ಇಷ್ಟಕ್ಕೆ ಸೀಮಿತ ಅಲ್ಲ. ಶೈವ, ವೈಷ್ಣವ, ಶಾಕ್ತ, ಬೇರೆ ಮತಕ್ಕೂ ಕೂಡ ನಾವು ವಿಶಾಲ ಅರ್ಥದಲ್ಲಿ ಅನುಸಂಧಾನ ಮಾಡಿಕೊಳ್ಳಬಹುದು. ಅಷ್ಟೇ ಅನುಸಂಧಾನವನ್ನಿಟ್ಟುಕೊಂಡಾಗ ನಥಿಂಗ್ ಮೇಕ್ ಎನಿ ಡಿಫರೆನ್ಸ್ ಅಂತ. ಇವಾಗ ನಾವು
ಪಂಗಡಗಳು ಪ್ರಭೇದಗಳು ಅದನ್ನೆಲ್ಲ ಬಿಟ್ಬಿಡೋಣ. ಹಾ. ಬರೀ ದೇವರಾಗಿ ನೋಡ್ಬೇಕು ಅನ್ನೋದಾದ್ರೆ ಹ್ಮ್. ಶಿವನ ವೈಶಿಷ್ಟ್ಯತೆ ಏನು, ಕೃಷ್ಣನ ವೈಶಿಷ್ಟ್ಯತೆ ಏನು? ಖಂಡಿತ. ಈಗ ನಮಗೆ ನೋಡಿ, ಪ್ರಧಾನವಾದ ಚಿಂತನೆ ನಮಗೆ ಗೊತ್ತಿದೆ. ಸೃಷ್ಟಿಕರ್ತ ಅಂತ ಹೇಳುವಾಗ ಬ್ರಹ್ಮನ ಕಲ್ಪನೆ ಬರ್ತದೆ. ಸಂಹಾರ ಕರ್ತೃತ್ವಕ್ಕೆ ಶಿವನ ಕಲ್ಪನೆ, ತಾಂಡವ ನಿತ್ಯ, ಅದು ನಿತ್ಯವಾದಂತಹ ಒಂದು ಅಮೋಘವಾದಂತಹ ಒಂದು ಧ್ಯಾನ, ಅದನ್ನು ಹೇಳಿಕೊಡುವಂಥದ್ದು. ವಿಷ್ಣು ಅಂತ ಹೇಳಿದುವಾಗ ಎಲ್ಲವನ್ನೂ ಮೇಂಟೈನ್ ಮಾಡೋದು. ಹಾಗಾಗಿ ಅಡ್ಮಿನಿಸ್ಟ್ರೇಟರ್. ಅದು ವ್ಯಾಪ್ತ ಅಂತ. ವಿಷ್ಣು ಶಬ್ದದ ಅರ್ಥ ನೋಡಿದಾಗ ನೋಡಿ, ಕ್ರಿಯೇಟ್ ಮಾಡೋದು ಓಕೆ, ನೀವು ಒಂದೊಂದು ಬಿಸಿನೆಸ್ ಸ್ಟಾರ್ಟ್ ಮಾಡ್ತೀರಿ, ಇನಾಗ್ರೇಷನ್ ಓಕೆ, ಡೆಮಾಲಿಷ್ ಮಾಡೋದು ಕೂಡ ಒಂದು ಹಂತಕ್ಕೆ ಮುಗೀತಲ್ಲ, ಟನ್. ಇದು ನೆವರ್ ಎಂಡಿಂಗ್ ಮೇಂಟೆನೆನ್ಸ್. ಅದಕ್ಕೆ ವಿಷ್ಣು ವ್ಯಾಪ್ತ ಅನ್ನುವಂತಹ ಹೆಸರನ್ನು ಆ ತತ್ವಕ್ಕೆ ಕೊಟ್ಟಿದ್ದಾರೆ. ನಿರಂತರ, ಅನ್ಲಿಮಿಟೆಡ್ ಅಂತ. ಹಾಗಾಗಿ ಮೇಂಟೆನೆನ್ಸ್ ಅನ್ನುವಂಥದ್ದು, ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಓಕೆ, ಮುಗಿಸೋದು ಇನ್ನೂ ಓಕೆ, ಆದರೆ ಅದನ್ನ ಅದೇ ರೀತಿಯಾಗಿ ನಡೆಸಿಕೊಂಡು ಹೋಗುದಿದೆಯಲ್ಲ, ಅದು ನಾಟ್ ಈಸಿ. ಅದು ದೊಡ್ಡದಾದಂತಹ ಟಾಸ್ಕ್ ಅಂತ ಹೇಳಿದಕ್ಕೆ ವಿಷ್ಣು ವಿಶಾಲ ವ್ಯಾಪ್ತವು ಅಂತ ಅದರ ಅರ್ಥದ ಚಿಂತನೆ ಇಷ್ಟೇ. ವಿಶಾಲ ಅಂತ ಹೇಳಿ, ಅದು ಆಕಾಶದ ಹಾಗೆ ಬೌಂಡ್ಲೆಸ್ ಅಂತ ಹೇಳಿ, ಆ ರೀತಿಯಾದ ಒಂದು ಚಿಂತನೆ ಬರ್ತದೆ. ಹಾಗಾಗಿ ಆ ಒಂದು ಸ್ವರೂಪವನ್ನು ಈಗ ಶಿವ ಅಂತ ಹೇಳುವಾಗ ಆ ಒಂದು ನಮ್ಮ ನೆಗೆಟಿವ್ ಅನ್ನೆಲ್ಲವನ್ನು ಕೂಡ ದೂರ ಮಾಡಲಿಕ್ಕೆ, ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡಲಿಕ್ಕೆ, ನಮ್ಮಲ್ಲಿರುವಂತಹ ಒಂದು ತಿರಸ್ಕಾರ ಭಾವಗಳಿರಬಹುದು, ಅಥವಾ ನಮಗೆ ಎಲ್ಲವೂ ಬೇಡ ಅಂತ ಅನಿಸುವಂತಹ ಒಂದು ನೆಗೆಟಿವ್ ಫೀಲಿಂಗ್ಗಳಿರಬಹುದು, ಅದನ್ನೆಲ್ಲ ದೂರ ಮಾಡಲಿಕ್ಕೆ ಅವನನ್ನ ಧ್ಯಾನಿಸುವಂಥದ್ದು. ಶಿವನಂತ ಹೇಳುವಾಗ ಯಾವಾಗಲೂ ನಮಗೆ ಧ್ಯಾನ ಸ್ವರೂಪವೇ ಚಿಂತನೆಗೆ ಬರ್ತದೆ. ಅದೇ ರೀತಿಯಾಗಿ ಬ್ರಹ್ಮನ ಅದೇ ರೀತಿಯಾದಂತಹ ಒಂದು ಸ್ವರೂಪ ಚಿಂತನೆ ಮಾಡುವಾಗ ಆ ಒಂದು ಕ್ರಿಯೇಷನ್ ಅಂತ ಚತುರ್ಮುಖ, ಎಲ್ಲಾ ಕಡೆಯನ್ನು ನಾವು ನೋಡಿಕೊಂಡು ಎಲ್ಲಿ ಸರಿ ಇದೆಯೋ ಅಂತ ಹೇಳಿ ಅಲ್ಲಿಗೆ ಒಂದು ತೀರ್ಮಾನವನ್ನು ಮಾಡಿ ಒಂದು ಇದಮಿತ್ತಂತ ಪದ್ಮಾಸನದಲ್ಲಿ ಕುಳಿತು ಬ್ರಹ್ಮ ಸೃಷ್ಟಿಯನ್ನು ಮಾಡುವಂತಹ ಒಂದು ನಾವು ಫಸ್ಟ್ ಒಂದು ಸಿಚುವೇಟೆಡ್ ಪ್ರಾಪರ್ಲಿ. ಆಮೇಲೆ ವಿಷ್ಣು ಅಂತ ಹೇಳುವಾಗ ನಾನಾ ಅವತಾರಗಳು, ನಾನಾ ಸ್ವರೂಪಗಳು ನೋಡಿ, ಎಷ್ಟು ದಶಾವತಾರ, ಅನಂತ ಅವತಾರ, ಏನೆಲ್ಲ ಅವತಾರಗಳು, ಧನ್ವಂತರಿಯಾಗಿ ಬರುವುದೇನು, ಮತ್ಸ್ಯ ಕೂರ್ಮ ವರಾಹ ರಾಮ ಕೃಷ್ಣ, ಏನೆಲ್ಲ ವೈಶಿಷ್ಟ್ಯಗಳು, ಇಷ್ಟೆಲ್ಲವನ್ನು ನಾವು ಕೂಡ ಯೋಚನೆ ಮಾಡಬೇಕಾಗ್ತದೆ. ನಾವಂದ್ರೆ ಮಕ್ಕಳ ಜೊತೆಗೆ ಒಂದು ರೀತಿ, ತಂದೆ ತಾಯಿಗಳ ಒಂದು ರೀತಿ, ಹೆಂಡತಿಯ ಜೊತೆಗೆ ಒಂದು ರೀತಿ, ಬಂಧು ಮಿತ್ರರ ಜೊತೆಗೆ ಒಂದು ರೀತಿ, ನಮ್ಮದೇ ಅವತಾರಗಳಾಯ್ತಲ್ಲ ಅಲ್ಲಿ. ಇದು ನಾವು ನಮ್ಮ ಜೀವನಕ್ಕೆ ಅನುಸಂಧಾನ ಮಾಡಿಕೊಳ್ಳಬೇಕಾದಂತಹ ವಿಚಾರಗಳು. ನನ್ಗೆ ಒಂದು ಕುತೂಹಲ ಇದೆ, ಏನಂದ್ರೆ ಈ ಏಲಿಯನ್ಸ್ ಅಂತ ಏನ್ ಕರಿತೀವಿ ನಾವು, ಅನ್ಯಗ್ರಹ ಜೀವಿಗಳು, ಅನ್ಯಗ್ರಹ ಜೀವಿಗಳು, ಅವರೇನಾ ಈ ಭಗವಂತ ಅಂತ? ಯಾಕಂದ್ರೆ ಎಷ್ಟೋ ಕಥೆಗಳಲ್ಲಿ, ಪುರಾಣಗಳಲ್ಲಿ ಬರೋದೇನು ಅಂದ್ರೆ ಶಿವ ನೀಲಿ ಬಣ್ಣದವನು ಅಂತ ಬರುತ್ತೆ, ಕೃಷ್ಣ ಕಪ್ಪು ಬಣ್ಣದವನು ಅಂತ ಬರುತ್ತೆ. ಈ ತರದ್ ಹಲವಾರು, ಅಂದ್ರೆ ವಿ ಗಿವ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಎಲ್ಲೋ ಒಂದ್ ಕಡೆ ನಮಗೂ ಅಂದ್ರೆ ಮನುಷ್ಯನಿಗೂ ಸುಪೀರಿಯರ್ ಆಗಿರತಕ್ಕಂಥ ಒಂದಿಷ್ಟು ಜೀವಿಗಳು ಬೇರೆ ಪ್ಲಾನೆಟ್ ಅಲ್ಲಿ ಇದ್ದು ಅವ್ರು ಇಲ್ಲಿಗೆ ಬಂದು ಇದನ್ನೆಲ್ಲ ಸೃಷ್ಟಿ ಮಾಡಿ ಹೋದ್ರ ಅನ್ನೋ ಒಂದು ಪ್ರಶ್ನೆ ಅವಾಗವಾಗ ನನ್ನ ಕಾಡುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಪ್ರಶ್ನೆ. ಆದರೂ ಇಲ್ಲಿ ಆ ಏಲಿಯನ್ಸ್ ಅನ್ನುವಂತಹ ಒಂದು ಕಲ್ಪನೆ ಒಂದು ವಿಚಿತ್ರ ಅಲ್ವಾ, ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಅಲ್ವಾ ಫಸ್ಟ್ ಆಫ್ ಆಲ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಡೀ ಒಂದು ಕೃಷ್ಣಾವತಾರದ ಚಿಂತನೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು. ನೋಡಿ, ಕೃಷ್ಣ ಹುಟ್ಟಿದಂಗೆ ಅವತಾರ ಮಾಡಿದ್ದರಿಂದ ಕೊನೆಗೆ ಅವನ ಅದೃಶ್ಯನಾಗುವ ಪರ್ಯಂತವೂ ಕೂಡ ಎಲ್ಲವೂ ನಮ್ಮ ಹಾಗೆಯೇ ಬದುಕು ಇದ್ದದ್ದಲ್ವಾ. ಬರೇ ಒಂದು ಕೃಷ್ಣನ ಬಣ್ಣ ನೀಲವರ್ಣ ಅಂತ ಹೇಳಿದಾಗ ನಮ್ಮದೇ ಒಂದು ಬಣ್ಣಗಳಲ್ಲೂ ಕೂಡ ಒಂದು ಕಪ್ಪು ಬಣ್ಣ ಅಂತ ಹೇಳಿ ಶ್ಯಾಮಲವರ್ಣ ನಾವೇ ಅಲ್ವಾ. ಹಾಗಾಗಿ ಆ ಎಲ್ಲವೂ ಕೂಡ ನಮ್ಮ ಇಲ್ಲಿ ಭೂಮಿಯಲ್ಲಿ ಬದುಕುವ ಮನುಷ್ಯನಿಗೇ ಸಂಬಂಧಪಟ್ಟ ಹಾಗೆ ಕೃಷ್ಣನು ಆ ರೀತಿಯಲ್ಲಿ ಎಲ್ಲ ದೇವತೆಗಳನ್ನು ಕಲ್ಪನೆ ಮಾಡುವಾಗ ಅದೇ ರೀತಿಯಾದಂತಹ ನಮ್ಮ ಒಂದು ವ್ಯವಸ್ಥೆಗೆ, ನಮ್ಮ ಒಂದು ದೈಹಿಕ ಮಾನಸಿಕ ಸ್ಥಿತಿಗತಿಗೆ ಸರಿಯಾಗಿಯೇ ಇದೆ. ಏಲಿಯನ್ ಅನ್ನುವಂಥದ್ದು ಇತ್ತೀಚಿನ ಒಂದು ಕಲ್ಪನೆ, ಅದು ಕೂಡ ಆಧಾರರಹಿತ ಅಂತ ಹೇಳಿ ನನ್ನ ಅಭಿಪ್ರಾಯ. ಆದ್ರೆ ಭಗವಂತನ ಅಸ್ತಿತ್ವವನ್ನ ನಾವೇನಾದ್ರೂ ಪ್ರೂವ್ ಮಾಡ್ಬೇಕು ಅನ್ನೋದಾದ್ರೆ ನಿಮ್ ಜಸ್ಟಿಫಿಕೇಶನ್ ಏನಿರತ್ತೆ ಅದ್ರಲ್ಲಿ? ಅಂದ್ರೆ ಭಗವಂತ ಇದ್ದಾನೆ ಅನ್ನೋದನ್ನ ನಾವೇನಾದ್ರು ಪ್ರೂವ್ ಮಾಡ್ಬೇಕು ಅನ್ನೋ ಪ್ರಶ್ನೆ ನಿಮ್ ಮುಂದೆ ಬಂದ್ರೆ ಹೇಗ್ ಮಾಡ್ತೀರಾ ತಾವು? ಅದಕ್ಕೆ ಮೊದಲು ದೇವರು ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಲ್ವಾ. ಅದಕ್ಕೆ ನೋಡಿ, ಯಾಕಂದ್ರೆ ನಾನು ದೇವರಿಲ್ಲ ಅಂತ ಹೇಳಿದ್ರೆ ನಾನೇ ಅಂತ ಆಯ್ತಲ್ಲ, ನಾನೇ ಮಾಡಿದ್ದು, ಮತ್ತೆ ಯಾರು? ನೀವು ಅಲ್ಲ, ಯಾರೂ ಅಲ್ಲ, ಮತ್ತೆ ಯಾರೋ ಒಬ್ರು ಇದ್ದಾನೆ ಅಂತ ಹೇಳಿ ಅಲ್ಲಿಂದ ಬರ್ತದೆ. ಫಸ್ಟ್ ಈಗ ದೇವರು ಇದ್ದಾನೆ ಅಂತ ಪ್ರೂವ್ ಮಾಡ್ಬೇಕಾಗಿಯೇ ಇಲ್ಲ. ಅದಕ್ಕೆ ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಎಕ್ಸ್ಪೀರಿಯನ್ಸೇ ಸಾಕಾಗ್ತದೆ. ನಾನಲ್ಲ ಅಂತ ಹೇಳಲಿಕ್ಕೆ, ನಾನಲ್ಲ ಅಂದರೆ ಇನ್ನೊಬ್ಬ ಇದ್ದಾನೆ ಅಂತ ಹೇಳಿ. ಈಗ ದೇವನು ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಿ ನೋಡೋಣ, ಅಲ್ಲಿಗೆ ಬರ್ತದೆ. ಯಾಕೆ ಅದು ನಮ್ಮಿಂದ ಕಲ್ಪನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬರೇ ಸುಮ್ಮನೆ ಮಾತಿಗೆ ಹೇಳಿ ಬಿಡ್ಬೋದು ಅಷ್ಟೇ, ಅನುಭವಕ್ಕೆ ಸಿಗುವಂಥದ್ದಲ್ಲ. ಹಾಗಾಗಿ ದೇವರಿದ್ದಾನೆ ಅನ್ನುವಂಥದ್ದು ನಾವು ಪ್ರೂವ್ ಮಾಡಬೇಕಾದಂತಹ ವಿಚಾರ ಅಲ್ಲ, ಅದು ನಮ್ಮ ಅನುಭವ, ದಟ್ ಯಥಾರ್ಥ.
ಅದು ತತ್ವ ಅಂತ. ಅದಕ್ಕೆ ಗಾಯತ್ರಿಯಲ್ಲಿ ಬರುವಾಗ ತತ್ವ ಅಂತ ಹೇಳಿ ಮೊದಲೇ ಶುರು ಆಗಿತ್ತು. ತತ್ವ ಅಂತ, ಅದು ಅದರ ಎಕ್ಸಿಸ್ಟೆನ್ಸ್ ಇದೆ. ಅದು ಈಗ ಭೂಮಿಯನ್ನು ಇಲ್ಲ ಅಂತ ಹೇಳಿ ನಾನು ಪ್ರೂವ್ ಮಾಡೋದಾದ್ರೆ ಅದು ಸಾಧನೆ ಅಂತ ಹೇಳ್ಬೋದು. ಇದೆ ಅಂತ ನಾನು ಏನು ಪ್ರೂವ್ ಮಾಡ್ಲಿಕ್ಕಿದೆ ಇಲ್ಲಿ? ಇಲ್ಲ. ಈ ಭೂಮಿ ಇದೆ ಅಂತ ಹೇಳಿ ನಾನು ಪ್ರೂವ್ ಮಾಡ್ಬೇಕಾ? ಹಾಗೆ ದೇವರ ಅಸ್ತಿತ್ವವು ಕೂಡ ನಮ್ ಫೀಲ್ಡ್ ಆಫ್ ಎನರ್ಜಿ ಅಂದ್ರೆ ನಾನು ಇಲ್ಲಿ ಬಂದ ತಕ್ಷಣ 4 ಜನಕ್ಕೆ ನಾನು ಬಂದೆ ಅಂತ ಗೊತ್ತಾಗತ್ತೆ. ಇವಾಗ ಯಾರಾದ್ರೂ ಒಬ್ರು ಹತ್ರ ಹೋಗ್ಬೇಕಾದ್ರೆ ಐ ಕ್ಯಾನ್ ಫೀಲ್, ಇವ್ರಿಗೇನೋ ಒಂದ್ ರೇಡಿಯೇಷನ್ ಇದೆ, ಎನರ್ಜಿ ಇದೆ ಅಂತ ಹೇಳ್ತೀವಿ. ಇದನ್ನ ಒಬ್ಬ ಸಾಧಾರಣ ವ್ಯಕ್ತಿ ಹೇಗೆ ಅಭಿವೃದ್ಧಿ ಪಡಿಸ್ಕೋಬಹುದು, ಹೇಗೆ ಅದನ್ನ ಆ ಆರ್ಟ್ ಅನ್ನ ಮಾಸ್ಟರ್ ಮಾಡ್ಬೋದು? ಖಂಡಿತ ಇದು ಮುಖ್ಯವಾದಂತಹ ಪ್ರಶ್ನೆ, ಎಲ್ಲರೂ ಚಿಂತನೆ ಮಾಡಬೇಕು. ಒಬ್ಬ ವಿದ್ಯಾರ್ಥಿಗೆ ಅದು ಅತ್ಯಂತ ಅಗತ್ಯ. ಈಗಿನ ಕಾಲದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಭಯ ಇರ್ತದೆ, ಪರೀಕ್ಷೆಯ ಬಗ್ಗೆ ಏನೋ ಒಂದು ಭಾವನೆಗಳಿರ್ತದೆ. ಅವರಿಗೆ ಏನು ಬೇಕು? ಮೊದಲು ಬೇಕಾದ್ದು ಕಾನ್ಫಿಡೆನ್ಸ್. ಅದಕ್ಕೆ ಒಂದು ಉಪನಯನದಲ್ಲಿ ಒಂದು ಮಂತ್ರ ಬರ್ತದೆ, ಅಗ್ನಿಯಲ್ಲಿ ಸಮಿಧೆಯನ್ನು ಹಾಕುವಾಗ, ಅಂದರೆ ಬ್ರಹ್ಮಣ ತಯಾ ತ್ವಮಗ್ನೇ ವರ್ಧಸ್ವ ಸಮಿಧ ಬ್ರಹ್ಮಣ ವಯಂ ಅಂತ. ಅಂದರೆ ಅಗ್ನಿಗೆ ಸಮಿತ್ತು ಹಾಕಿದಾಗ ಅಗ್ನಿಯ ಜ್ವಾಲೆ ದೊಡ್ಡದಾಗ್ತದೆ. ಹಾಗೆಯೇ ನನ್ನಲ್ಲಿಯೂ ಕೂಡ ಒಂದು ಬ್ರೈಟ್ನೆಸ್ ಬರಬೇಕು. ದೀಪವನ್ನು ಹಚ್ಚಿದಾಗ ಒಂದು ತೇಜಸ್ಸು ಕಾಣುವ ಹಾಗೆ ನನ್ನ ಮುಖದಲ್ಲಿ ತೇಜಸ್ಸು ಅಂತ, ನೀವು ಅದನ್ನು ತೇಜಸ್ಸು ಅನ್ನೋಂತಹ ಶಬ್ದದಲ್ಲಿ ಕರೀತೇವೆ. ಅದೇ ನೋಡಿದ ತಕ್ಷಣ ನಿಮಗೆ ಒಂದು ಏನೋ ಒಂದು ಇವರಲ್ಲಿ ವಿಶೇಷ ಇದೆ ಅಂತ. ಅದು ಹೇಗೆ ಬಂತು? ಅದು ಬರೇ ಒಂದು ಭೌತಿಕ ಕ್ರಿಯೆಯಿಂದ ಬರುವುದಿಲ್ಲ, ಅದು ಆಧ್ಯಾತ್ಮಿಕ ಕ್ರಿಯೆ ಅಂದರೆ ಚಿಂತನೆಯಿಂದ ಬರ್ತದೆ. ಅಂದ್ರೆ ನಿರಂತರ ಒಂದು ಜಪವಾಗಲಿ, ನಿರಂತರ ಶಾಸ್ತ್ರಾಧ್ಯಯನ ಆಗಲಿ, ನಿರಂತರ ಓದುವಿಕೆ ಅಂತ ಇದೆಯಲ್ಲ, ಜ್ಞಾನ ಸಂಪಾದನೆ ಮಾಡಿದಾಗ ನಿಮಗೆ ಅನುಭೂತಿಗೆ ಬರ್ತದೆ. ಅದು ಅಂದ್ರೆ ಅದು ನಿರಂತರ ದೇವರ ಚಿಂತನೆ ಮಾಡಿದ್ರೂ ತೊಂದರೆ ಇಲ್ಲ, ನೀವು ಅಂತರಂಗದಲ್ಲಿ ಹೋಗಿ ಬಹಳಷ್ಟು ಒಂದು ವಿಶ್ಲೇಷಣೆ ಮಾಡಿದ್ರೂ ತೊಂದರೆ ಇಲ್ಲ. ಹಾಗಾಗಿ ನೀವು ಹುಡುಕ್ತಾ ಹೋದಾಗ ನಿಮಗೆ ಏನೋ ಒಂದು ಹೊಸ ಹೊಸ ವಿಚಾರಗಳು ಬಂದು ನಿಮಗೊಂದು ಇದಮಿತ್ತಂ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಥಿಂಗ್ ಬಟ್ ಬ್ರೈಟ್ನೆಸ್. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನೀವು ಎಲ್ಲ ಚೆನ್ನಾಗಿ ಓದಿಕೊಂಡಿದ್ದೀರಿ, ಮಕ್ಕಳಿಗೆ ಪರೀಕ್ಷೆಗೆ ಚೆನ್ನಾಗಿ ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಿದ್ದಾರೆ, ದೇ ಹ್ಯಾವ್ ನೋ ಫಿಯರ್, ನಗ್ತಾ ಖುಷಿಯಾಗಿ ಹೋಗ್ತಾರೆ. ಆ ಬ್ರೈಟ್ನೆಸ್ ಏನಾಯ್ತು? ದಟ್ ಇಸ್ ಕಾನ್ಫಿಡೆನ್ಸ್. ಯಾರು ಸರಿ ಓದಿರೋದಿಲ್ವೋ ಅವನು ಹೆದರ್ಕೊಂಡು ಹೋಗ್ತಾನೆ, ಅಲ್ಲಿ ತೇಜಸ್ ಇಲ್ಲ ಇದೆ. ಆದ್ದರಿಂದ ಇನ್ನೊಂದು ಸಿಂಪಲ್ ಎಲ್ಲರಿಗೂ ಅಡ್ವೈಸ್ ಇಷ್ಟೇ, ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ಕೇಳಿ ಕನ್ವಿಕ್ಷನ್ ಬರಲಿ, ಆಗ ಅದೇ ತೇಜಸ್ಸಾಗಿ ಪರಿವರ್ತನೆ ಆಗ್ತದೆ. ಮತ್ತೆ ಇನ್ನೊಂದು, ಎಷ್ಟಾಗುತ್ತೋ ಅಷ್ಟು ಒಂದು ಧ್ಯಾನವನ್ನು ಮಾಡಿ ಕಣ್ಣು ಮುಚ್ಚಿದಾಗ, ಬೇರೆ ವಿಷಯಗಳನ್ನು ದೂರ ಇಟ್ಟಾಗ ನಿಮಗೆ ಒಳಗಿನಿಂದ ಒಂದು ಸ್ಫುರಣೆ ಬರುತ್ತದೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಾದ್ರೆ, ನೀವು ಯಾವುದಾದ್ರೂ ಒಂದು ಪದ್ಯವನ್ನು ಬರೆಯುವಂತಹ ಕವಿಗಳನ್ನು ಭೇಟಿ ಮಾಡಿ, ಅಥವಾ ಲೇಖನವನ್ನು ಬರೆಯುವಂಥ, ನಾನು ಕೂಡ ಅನೇಕ ಆರ್ಟಿಗಳನ್ನು ಪುಸ್ತಕವನ್ನು ಬರೆದವನೇ. ಹಾಗಾಗಿ ಬರೆಯುವಾಗ ನಾನು ಏನು ಮಾಡ್ತೇನೆ ಅನ್ನುವಂಥದ್ದು ಒಂದು ಹಂತಕ್ಕೆ ಇರಬಹುದು, ಆದರೆ ನೆಕ್ಸ್ಟ್ ಅಕ್ಷರ ನನ್ನದಲ್ಲ, ಅದು ಸ್ಫುರಣೆ, ಅದು ಉದ್ಗಾರ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗ್ತದೆ? ಮನಸ್ಸನ್ನ ಪ್ಲೆಸೆಂಟ್ ಆಗಿ ಇಟ್ಟುಕೊಳ್ಬೇಕಾಗ್ತದೆ. ಆಗ ಮೊಸರು ಕಡೆದಾಗ ಬೆಣ್ಣೆ ಬರ್ತದೆ. ನೀವು ಮದುವೆ ಆಗಿದ್ದೀರಾ, ಮಕ್ಕಳಿದೆ, ಅದೇ ರೀತಿ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರಾ. ಅಂದ್ರೆ ಏನು? ಆಧ್ಯಾತ್ಮಿಕ ಚಿಂತನೆ, ಭಗವಂತ, ಮತ್ತೆ ಹಲವಾರು ಒಂದಿಷ್ಟು ಸತ್ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರ ತಾವು. ಹೌ ಡು ಯು ಲಿವ್ ಅ ಲೈಫ್? ಅಂದ್ರೆ ಒಬ್ಬ ಮ್ಯಾರಿಡ್ ಮ್ಯಾನ್ ಆಗಿ, ಒಬ್ಬ ಸೇವಕನಾಗಿ ಈ ಬ್ಯಾಲೆನ್ಸ್ ಅನ್ನ ಹೇಗೆ ಕಂಡ್ಕೋಬಹುದು ಒಬ್ಬ ವ್ಯಕ್ತಿ? ಖಂಡಿತ, ಯಾಕಂದ್ರೆ ಇದು ಸಂಸಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಆದ್ದರಿಂದ ಎಲ್ಲರೂ ನಾವು ಸಂಸಾರಿಗಳೇ, ನಮ್ಮದೆಲ್ಲದೂ ಕಮಿಟ್ಮೆಂಟ್ಗಳಿರ್ತವೆ. ಅದರಲ್ಲಿ 2-3 ಸೂತ್ರಗಳಿದೆ. ಒಂದೇನೆಂದರೆ, ನಾವು ನಮ್ಮವರು ಅಂತ. ನಮ್ಮವರೆಲ್ಲರನ್ನೂ ಕೂಡ ಒಂದೇ ರೀತಿಯಾದಂತಹ ಒಂದು ಮನೋಭಾವದಲ್ಲಿ ತಗೊಂಡು ಹೋದಾಗ, ಈಗ ನಾನು ಮಾಡುವಂತಹ ಒಂದು ಧರ್ಮ ಕಾರ್ಯಗಳಾಗಲಿ, ಧರ್ಮ ಪ್ರಚಾರಗಳಾಗಲಿ, ಅದರ ಜೊತೆಗೆ ನಾವು ಮಾಡುವಂತಹ ಚಾರಿಟಿ ವರ್ಕ್ಗಳಾಗಲಿ, ಉದಾಹರಣೆಗೆ ಗೋಶಾಲೆ, ದೇವಸ್ಥಾನ, ಒಂದು ಲೋಕದಲ್ಲಿ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಸಂಘಟನೆ ಮಾಡಿಕೊಂಡು ಅವರಿಗೆ ವಿದ್ಯೆಯನ್ನು ಹೇಳಿಕೊಡುವಂಥದ್ದು, ಉಚಿತ ಅನ್ನದಾನವನ್ನು ಮಾಡುವಂಥದ್ದು, ವೈದ್ಯಕೀಯ ಇತ್ಯಾದಿಗಳನ್ನು ಊರವರನ್ನೆಲ್ಲ ಒಟ್ಟಿ ಸೇರಿಕೊಂಡು ಮಾಡುವಂಥದ್ದು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನನ್ನ ಧರ್ಮಪತ್ನಿಯ ಸಂಪೂರ್ಣವಾದಂತಹ ಸಹಯೋಗ ಇದೆ, ಮಕ್ಕಳು ಸೇರಿಕೊಳ್ತಾರೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಜನಸೇವೆ, ಜನಾರ್ದನ ಸೇವೆ. ಮಕ್ಕಳಿದ್ದಾರೆ, ಏನ್ ಮಾಡ್ತಾರೆ? 2 ಮಕ್ಕಳಿದ್ದಾರೆ, 2 ಹುಡುಗರು. ಒಬ್ಬ 15ನೇ ವರ್ಷ, ಈ ವರ್ಷ 10ನೇ ತರಗತಿಯಲ್ಲಿದ್ದಾನೆ. ಭಾರತದಲ್ಲಿ ಇದ್ದಾರೆ, ಅಮೆರಿಕದಲ್ಲಿ ಹುಟ್ಟಿದವರು. ಭಾರತದಲ್ಲಿದ್ದುಕೊಂಡು ಇಲ್ಲಿ ಜನರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಬದುಕಿ ಅಂತ ಅವರಿಗೆ ಪ್ರಚೋದನೆ ಕೊಡುವುದು ನನ್ನ ಸಂಕಲ್ಪ. ಅಮೆರಿಕಲ್ಲಿ ಹುಟ್ಟಿದವರು? ಹೌದು. ಚಿಕ್ಕವನು ಈಗ 6ನೇ ಕ್ಲಾಸ್ ಮುಗಿಸಿ 7ನೇ ಕ್ಲಾಸಿಗೆ ಬಂದಿದ್ದಾನೆ. ಅವರಿಗೂ ಕೂಡ ಅಧ್ಯಾತ್ಮದಲ್ಲಿ ಬಹಳ ಆಸಕ್ತಿ, ವೇದಾಧ್ಯಯನವನ್ನು ಮಾಡ್ತಾ ಇದ್ದಾರೆ, ಸಂಸ್ಕೃತ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ
ಒಂದು ಲೌಕಿಕವಾದಂತಹ ಜನಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರಲಿ, ಈಗ ಈ ಒಂದು ಸಂಸಾರದ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನೂ ನಿರ್ವಹಣೆ ಮಾಡಿಕೊಂಡು ಹೋಗಬೇಕಾದ್ರೆ ನಾವು ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಬರಬೇಕು. ಅವರವರಿಗೆ ಒಂದು ಬೇರೆ ಬೇರೆ ಒಂದು ಮತ ಆಗಲಿ, ಜಾತಿ ಆಗಲಿ, ಪಂಗಡಗಳಾಗಲಿ, ಅವರದ್ದೇ ಆದಂತಹ ಒಂದು ನಂಬಿಕೆಗಳಿರ್ತವೆ. ಅದಕ್ಕೆ ಮೊದಲು ನಾವು ಗೌರವವನ್ನು ಕೊಡಲಿಕ್ಕೆ ಕಲಿಬೇಕು. ಅವರ ಮಾತನ್ನು ನಾವು ಕೇಳಬೇಕು. ಅವರನ್ನು ನಾವೀಗ ಪ್ರಚಾರ ಮಾಡ್ತೇವೆ ಅಥವಾ ನಾವು ಉಪದೇಶ ಮಾಡ್ತೇವೆ ಅಂತ ಹೇಳಿದ ಮಾತ್ರಕ್ಕೆ ಬೇರೆಯವರಿಗೆ ಏನು ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದೆ ಅಂತ ಹೇಳುವಂಥದ್ದು ದೊಡ್ಡ ಮೌಢ್ಯ. ಆದ್ದರಿಂದ ಐ ಆಮ್ ಆಲ್ಸೋ ಎ ಸ್ಟೂಡೆಂಟ್ ಹಿಯರ್. ಅದಕ್ಕೆ ನಾನೇನು, ಐ ಆಮ್ ಆಲ್ಸೋ ದ ಸೀಕರ್ ಆಫ್ ನಾಲೆಜ್. ಆದ್ದರಿಂದ ನಮ್ಮ ವೇದವೇ ಹೇಳ್ತಾ ಇದೆ, ನಮೋ ಮಹದ್ಭ್ಯ, ನಮೋ ಅರ್ಭಕೇಭ್ಯ, ನಮೋ ಯುವಭ್ಯ, ನಮೋ ಆಶಿನೇಭ್ಯ ಅಂತ ಹೇಳಿ ಋಗ್ವೇದದ ಚಂದದ ಮಾತು. ಚಿಕ್ಕ ಮಗು, ಆಗ ತಾನೇ ಹುಟ್ಟಿದ ಮಗುವು ಕೂಡ ನಮಗೆ ಗುರು ಆಗ್ಬೋದಂತೆ. ಹಾಗಾಗಿ ಮೊದಲು ಯಾರು ಒಳ್ಳೆಯ ಶಿಷ್ಯ ಆಗ್ತಾನೋ ಅವನು ಮಾತ್ರ ಒಳ್ಳೆಯ ಗುರು ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಯಾವತ್ತೂ ಹಂಬಲ್ ಆಗಿರಬೇಕು, ಯಾವತ್ತೂ ಸೀಕರ್ಸ್ ಆಫ್ ನಾಲೆಜ್ ಆಗಿರಬೇಕು. ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಎಲ್ಲವನ್ನೂ ಗೌರವಿಸುವವನಿಗೆ ತನ್ನ ಮನಸ್ಸಿನ ಯಾವುದೋ ಒಂದು ವಿಚಾರವನ್ನು ಹಂಚಿಕೊಳ್ಳುವಂತಹ ಅವಕಾಶಗಳು ಸಿಗ್ತವೆ. ಅದಕ್ಕೆ ಆ ಪ್ರಾಸೆಸ್ಸಲ್ಲಿ ಕಲಿಯುವಂತಹ ಅವಕಾಶಗಳು ಎಷ್ಟೋ ಸಿಗ್ತವೆ. ನಾನು ಎಲ್ಲರಿಗೂ ಉಪದೇಶ ಮಾಡಿದ್ದೇನೆ ಅಂತ ನಾನು ಹೇಳ್ತಾ ಬರ್ತಾ ಇಲ್ಲ, ನಾನು ಎಲ್ಲರಿಂದ ಕಲ್ತಿದ್ದೇನೆ ಅಂತ ಹೇಳುವಂಥದ್ದೇ ನನಗೆ ದೊಡ್ಡ ವಿಚಾರ ಆಗಿದೆ. ನೀವು ಉಪದೇಶ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಅಲ್ಲಿ ಪ್ರಶ್ನೆ ಮಾಡೋರು ಜಾಸ್ತಿ, ನೀವು ಮಾಡ್ತೀರಾ? ಅದಕ್ಕೋಸ್ಕರವೇ ನಾನು ಆಚಾರ ಅನುಷ್ಠಾನ, ಉದಾಹರಣೆಗೆ ನಮ್ಮದು ಒನ್ ಆಫ್ ದ ಪ್ರೋಗ್ರಾಮ್ಸ್ ಅಂತ ಹೇಳಿ ಎಲ್ಲರಿಗೂ ಭಗವದ್ಗೀತೆಯ ಅಭ್ಯಾಸ ಆಗಬೇಕು ಅಂತ ಗುರುಗಳ ಸಂಕಲ್ಪ, ನನ್ನ ಯಥಾ ಪ್ರಕಾರ ಪ್ರಯತ್ನ ಮಾಡ್ತಾ ಇದ್ದೇನೆ. ನೂರಾರು ಬಿಡಿ ಸಾವಿರಾರು ಜನಗಳಿಗೆ ಗೀತೆಯನ್ನು ಜಾತಿ ಯಾವುದೇ ಒಂದು ಭೇದ ಇಲ್ಲದೆ ಎಲ್ಲರೂ ಕೂಡ ಸ್ಪಷ್ಟವಾದಂತಹ ಸಂಸ್ಕೃತ ಶಬ್ದಗಳನ್ನು ಉಚ್ಚಾರಣೆ ಮಾಡಿಸಿ ಭಗವದ್ಗೀತೆಯನ್ನು ಕಂಠಪಾಠ ಮಾಡಿದವರೇ ನನ್ನ ಶಿಷ್ಯವರ್ಗದಲ್ಲಿ 1000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅಮೆರಿಕ ಎಲ್ಲ ಕಡೆಯಲ್ಲೂ ಇದ್ದಾರೆ. ಅದಕ್ಕೆ ಸರಿಯಾದಂತಹ ಒಳ್ಳೆಯವಾದಂತಹ ಒಂದು ನಮ್ಮ ಒಂದು ಸ್ವಯಂ ಸೇವಕರ ದೊಡ್ಡ ಗುಂಪು ಇದೆ, ಉಚಿತವಾಗಿ ಮಾಡುವಂಥದ್ದು ನಿತ್ಯ. ಈ ರೀತಿಯಾದಂತಹ ಒಂದು ಸೇವೆಗಳಿಂದ ನಮಗೆ ಏನೋ ಒಂದು ಆನಂದ, ಅವರ ಜೊತೆಗಿನ ನಮ್ಮ ಒಂದು ಒಡನಾಟದಿಂದ ಒಂದು ಅನುಭೂತಿ, ಇದೆಲ್ಲವೂ ಕೂಡ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ. ಹಾಗಾಗಿ ದ ಪ್ರಾಸೆಸ್ ಎಂಟೈರ್ ಲೈಫಲ್ಲಿ ಸಂಸಾರವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದರೆ ನಾನು ನನ್ನದೇ ಒಂದು ದಾರಿ, ನನ್ನ ಹೆಂಡತಿಗೆ ಅವಳದ್ದೇ ಆದಂತಹ ಒಂದು ಅಭಿಪ್ರಾಯಗಳಿರಬಹುದು. ಆದ್ದರಿಂದ ಅದನ್ನೂ ನಾವು ಗಮನಿಸಬೇಕು. ನಮ್ಮ ಮಕ್ಕಳದ್ದು ಒಂದೇ ರೀತಿಯಾದ ಒಂದು ಚಿಂತನೆ ಇರ್ಬೋದು, ಅವರಿಗೆ ಏನು ಗೊತ್ತಿಲ್ಲ, ಇವಾಗ ಮಾರ್ಗದರ್ಶನ ಕೊಡುವುದು ನಮ್ಮದು. ಆದರೆ ಇದೇ ರೀತಿ ಮಾಡು ಅಂತ ಹೇಳಿ ಒತ್ತಾಯ ಅಂತ ನಾನು ಖಂಡಿತ ಮಾಡೋದಿಲ್ಲ. ಉದಾಹರಣೆಗೆ ನೀನು ಇದು ಬ್ರಾಹ್ಮಣನಾಗಿ ಹುಟ್ಟಿದ್ದಿ, ಇದೇ ಆಗಿ ಹುಟ್ಟಿದ್ದಿ ಅಂತ ಹೇಳಿ ನಾನು ಅವನಿಗೆ ಫೋರ್ಸ್ ಮಾಡೋದಿಲ್ಲ, ನಿನಗೆ ಬಿಟ್ಟದ್ದು. ಪ್ರಶ್ನೆ ಕೇಳಿದ್ದು ಉತ್ತರ ಹೇಳ್ತೇನೆ. ಇನ್ನೊಂದು, ಇದೇ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ನೀನು ಉಪವಾಸ ಮಾಡುವಂತ ನಾನು ನನ್ನ ಮಕ್ಕಳಿಗೂ ನಾನು ಹೇಳೋದಿಲ್ಲ. ನಾನು ಯಾಕೆ ಮಾಡಿದ್ದೇನೆ ಅಂತ ಪ್ರಶ್ನಿಸಿದರೆ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಮಾಡುವುದು ಬಿಡುವುದು ನಿಮ್ಮ ಇಷ್ಟ. ಹಾಗೆಯೇ ಎಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಎಲ್ಲರ ಒಂದು ಅಭಿಪ್ರಾಯಕ್ಕೂ ನಾವು ಕಿವಿ ಕೊಡಬೇಕು. ಎಲ್ಲರ ಒಂದು ಮನಸ್ಸಿಗೂ ಕೂಡ ಹಿತವಾಗುವಂತಹ ರೀತಿಯಲ್ಲಿ ನಮ್ಮ ನಡೆನುಡಿ ಇರಬೇಕು. ಆಗ ನಮಗೆ ಲೋಕಕ್ಕೂ ನಾವು ಯಥಾಶಕ್ತಿ ಸೇವೆ ಮಾಡಲಿಕ್ಕೆ ಆಗ್ತದೆ, ನಮ್ಮ ಸಂಸಾರವನ್ನು ನಾವು ಸರಿಯಾಗಿ ನೋಡಿಟ್ಟುಕೊಂಡು ಹೋದಾಗೂ ಆಗ್ತದೆ. ಒಂದನ್ನು ಬಿಟ್ಟರೆ ಅದು ಮಹಾಪರಾಧ. ಅಂದರೆ ಎರಡರಲ್ಲಿ ಸಂಸಾರವನ್ನು ಬಿಡಬಾರದು, ಹಾಗೆ ಸಮಾಜವನ್ನು ಬಿಡಬಾರದು. ಎರಡನ್ನೂ ಒಟ್ಟಿಗೆ ಜೋಶಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ ಅಂತ ಈ ಒಂದು ಮಾರ್ಗವನ್ನು ಹೇಳಿಕೊಟ್ಟದ್ದೇ ಶ್ರೀಕೃಷ್ಣ. ತಮ್ಮ ಮಾತುಗಳು ಕೇಳಿದ್ರೆ ನನಗೆ ತುಂಬಾ ಇನ್ಸ್ಪೈರ್ ಆಗತ್ತೆ. ಎಷ್ಟೋ ನನ್ನ ಪ್ರಶ್ನೆಗಳಿಗೆ ತಮ್ಮಿಂದ ಉತ್ತರ ಸಿಕ್ಕಿದೆ ಅಂತ ನನಗನ್ಸುತ್ತೆ. ನೋಡ್ತಾ ಇರೋರ್ಗೂ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸಿಕ್ಕಿಲ್ಲ ಅಂದ್ರೆ ಪ್ರಶ್ನೆಗಳು ಹಾಕಿ ಅದನ್ನ ನಾನು ಯೋಗೇಂದ್ರ ಭಟ್ರಿಗೆ ತಲುಪಿಸೋ ಪ್ರಯತ್ನ ಖಂಡಿತ ಮಾಡ್ತೀನಿ, ಅದಕ್ಕೆ ಉತ್ತರ ಕೂಡ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಆದ್ರೆ ನನಗೆ ನಿಜವಾಗ್ಲೂ ತಮ್ಮಲ್ಲಿ ಇರುವಂತಹ ಶಕ್ತಿ ಮತ್ತು ಸಂಘಟನಾ ಶಕ್ತಿ, ಮತ್ತೆ ಬೇರೆ ಊರುಗಳಿಗೆ ಹೋಗಿ ಅಲ್ಲೂ ಕೂಡ ನಮ್ಮ ಜನರಿಗೆ ಒಂದು ಧಾರ್ಮಿಕ ಸಂಸ್ಥೆ ಆಗ್ಬೋದು, ಅಥವಾ ದೇವಸ್ಥಾನ ಆಗ್ಬೋದು, ಅಥವಾ ಸಂಪ್ರದಾಯ ಆಗ್ಬೋದು, ಆಚಾರ ವಿಚಾರ, ಜ್ಞಾನ, ಬುದ್ಧಿ, ವೇದ, ಸಂಸ್ಕೃತ ಇವೆಲ್ಲವನ್ನು ಹೇಳ್ಕೊಡ್ಬೇಕು ಅನ್ನೋ ಹುಮ್ಮಸ್ಸೆ ನನ್ನನ್ನು ನಿಮ್ಮ ಹತ್ರ ಕರ್ಕೊಂಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆ ನಾನು ಕೇಳಿದ ಎಷ್ಟೋ ಪ್ರಶ್ನೆಗಳಲ್ಲಿ ನನ್ನದಲ್ಲದ ಪ್ರಶ್ನೆಗಳಿತ್ತು. ಒಂದಿಷ್ಟು ಜನರ ಹತ್ರ ಮಾತಾಡ್ಬೇಕಾದ್ರೆ, ಡಿಬೇಟ್ ಮಾಡ್ಬೇಕಾದ್ರೆ ಬಂದಂತಹ ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಕೇಳಿದ್ದೀನಿ. ನನಗೆ ಅವತ್ತು ಉತ್ತರ ಇರಲಿಲ್ಲ, ನೀವು ಅವ್ರಿಗೆ ಉತ್ತರ ಕೊಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಎಲ್ಲಾ ಪ್ರಶ್ನೆಗಳನ್ನು ಬಹಳ ಹಸನ್ಮುಖಿಯಾಗಿ ಸ್ವೀಕರಿಸಿ ನನ್ನನ್ನ ಇಷ್ಟು ಪ್ರೀತಿಯಿಂದ ನಡೆಸ್ಕೊಂಡು ಉತ್ತರ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನನ್ನ ಧನ್ಯವಾದಗಳು. ಎರಡನೇದು, ನಿಮ್ಮಲ್ಲಿ ಏನೋ ಬೇರೆ ತರದ ಒಂದು ಶಕ್ತಿ ಇದೆ.
ನಿಮ್ಮ ಹತ್ರ ಯಾರಾದರೂ ಪ್ರಶ್ನೆಗಳನ್ನ ಹುಡುಕೊಂಡು ಬಂದ್ರೆ ಅವ್ರಿಗೆ ಉತ್ತರ ಸಿಗತ್ತೆ ಅನ್ನೋ ಒಂದು ಎನರ್ಜಿ ವೈಬ್ರೇಷನ್ ತಮ್ಮಲ್ಲಿ ಕಾಣ್ತಾ ಇದೆ. ಹಾಗಾಗಿ ಉತ್ತರ ಕೊಡೋದು ತಮ್ಮ ಕರ್ತವ್ಯ, ಒಳ್ಳೆ ಪ್ರಶ್ನೆ ಕೇಳೋದು ನನ್ನ ಕರ್ತವ್ಯ. ಅವೆರಡೂ ಇವತ್ತಿನ ದಿವಸ ಚೆನ್ನಾಗಿದೆ ಅಂತ ಭಾವಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಪುಟ್ಟ ಉಡುಗೊರೆ ತಮಗೋಸ್ಕರ. ಇದು ನಮ್ಮ ಪುಟ್ಟ ಉಡುಗೊರೆ. ತಾವಿಗೆ ಹೇಗೆ ಅನಿಸ್ತು ಇಷ್ಟೊತ್ತು ಹರಟೆ ಹೊಡೆದಿದ್ದು? ತುಂಬಾ ಸಂತೋಷ ಆಯ್ತು, ತುಂಬಾ ಸಮಾಧಾನವೂ ಆಯ್ತು. ಯಾಕಂದ್ರೆ ನೀವು ಎಲ್ಲೆಲ್ಲೋ ಒಂದು ತಿರುಗ್ತಾ ಇದ್ದವನನ್ನು ನೀವೆಲ್ಲೋ ಒಂದು ಕಡೆ ಅನಿರೀಕ್ಷಿತವಾಗಿ ನಮ್ಮ ಭೇಟಿ ಆಯ್ತು. ಆಗ ಒಂದು ಕ್ಷಣದಲ್ಲಿ ಗುರುತಿಸಿದ್ರಿ ನೀವು. ಆದ್ದರಿಂದ ಇದರೆಲ್ಲದರಲ್ಲೂ ಕೂಡ ಹಿನ್ನೆಲೆಯಲ್ಲಿರುವಂಥದ್ದು ನನ್ನ ಗುರುಗಳ ಒಂದು ಅದ್ಭುತವಾದ ಒಂದು ಕಲ್ಪನೆ, ಚಿಂತನೆ. ನಾನು ಆಗಲೇ ಹೇಳಿದೆ, ಇನ್ನು ಶಿಲ್ಪವನ್ನು ಕೆತ್ತಿದ ಶಿಲ್ಪಿಯವರು. ಆದ್ದರಿಂದ ಎಲ್ಲೋ ಒಂದು ಕಲ್ಲು ತರ ಇದ್ದೆ. ಹಾಗಾಗಿ ಇದೆಲ್ಲವೂ ಕೂಡ ಅವರ ಸಂಕಲ್ಪ. ಆದ್ದರಿಂದ ನಾನು ಅವರನ್ನ ಮಿಷನ್ ಗನ್ ಅಂತ ಕರೀತೇನೆ. ನನ್ನ ತರ ಎಷ್ಟೋ ಬುಲೆಟ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದ್ರಿಂದ ನೀವು ಅವರನ್ನು ಮತ್ತೆ ಸಂಪರ್ಕಿಸಿದಾಗ ಅದಕ್ಕೆ ಶಾಶ್ವತವಾದಂತಹ ಮತ್ತೆ ಇನ್ನಷ್ಟು ಒಂದು ಸ್ಪಷ್ಟವಾದಂತಹ ಉತ್ತರಗಳು ಸಿಗ್ತವೆ ಅಂತ ಈ ಖಂಡಿತ. ಸಂದರ್ಭದಲ್ಲಿ ಗುರುಗಳ ಸ್ಮರಣೆ ಮಾಡಿಕೊಳ್ತೇನೆ. ನಿಮ್ಗೇನನ್ಸ್ತು? ಇದೊಂದು ವಿಶೇಷವಾದಂತಹ ಪ್ರಯತ್ನ. ಇಲ್ಲಿ ನಾನು ಒಂದು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಹುಟ್ಟು ಬೆಳೆದಂತ ಒಬ್ಬ ಹುಡುಗ. ಹಾಗಾಗಿ ನನಗೆ ಇದ್ರ ಮೇಲೆ ಒಲವಿದೆ ಅನ್ನೋದು ಬಿಟ್ರೆ, ಇದನ್ನ ಬೇರೆ ರೀತಿ ಏನ್ ಹೇಳ್ತೀರಾ, ಇದೇ ಅದ್ಭುತ ಅಂತ ಎತ್ತಿಡಿಬೇಕು ಅನ್ನೋ ಪ್ರಯತ್ನ ಅಲ್ಲ. ಇದರ ಉದ್ದೇಶ ಏನು ಅಂದ್ರೆ, ನಾನು ಕಂಡಂತಹ ಕೆಲವು ಸತ್ಯಗಳನ್ನ ತಮಗೂ ಹೇಳಬೇಕು ಅನ್ನೋದು ನನಗೆ ಬಹಳ ದಿವಸದ ಆಸೆ ಇತ್ತು. ಅದು ಇವ್ರ ಮೂಲಕ, ಇವರಂಥವರ ಮೂಲಕ ಈಡೇರ್ತಾ ಇದೆ ಅನ್ನೋ ನೆಮ್ಮದಿ ಮತ್ತೆ ಖುಷಿ ನನಗಿದೆ. ಹೇಗನ್ಸ್ತು ನಿಮ್ಗೆ ಎಪಿಸೋಡು? ಒಂದು ಕಮೆಂಟ್ ಹಾಕಿ, ಇಷ್ಟ ಆದ್ರೆ ಇದನ್ನ ಶೇರ್ ಮಾಡಿ. ಹಾಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ರು ನಾಯಕರನ್ನ ಕರ್ಕೊಂಡ್ಬರ್ತೀನಿ. ಒಂದಿಷ್ಟು ಒಳ್ಳೊಳ್ಳೆ ವಿಷಯಗಳು, ಒಂದಿಷ್ಟು ಒಳ್ಳೆ ಪ್ರಶ್ನೆಗಳು ತರ್ತೀನಿ ಅಂತ ತಮಗೆ ಪ್ರಾಮಿಸ್ ಮಾಡ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು.